ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವ ಸೃಷ್ಟಿಕರ್ತನ, ರಕ್ಷಕನ, ನಮ್ಮೆಲ್ಲರನ್ನು ಪ್ರೀತಿಯಿಂದ ಕಾಯ್ದು ಕಾಪಾಡುತ್ತಿರುವ ದೇವರ ವಾಕ್ಯ ಪ್ರೇರೆ, ದೇವರು ದಯಪಾಲಿಸುವ ಅನುಗ್ರಹ ಅಂಶ ಪ್ರೇರೆ, ದೇವರು ದಯಪಾಲಿಸುವ ಅನುಗ್ರಹ ಎನ್ನುವ ವಾಕ್ಯ ಭಾಗ ಅಂಶದ ಮುಖಾಂತರ ನಾವು ಕೆಲವು ದೇವರ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ದೇವರ ಸಹಾಯ, ಜ್ಞಾನ, ಶಕ್ತಿ, ನಿಯಂತ್ರಣವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಕೇಳಿಕೊಳ್ಳೋಣ ಪ್ರೇರೆ. ಫಲವತ್ತಾದ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜದಂತೆ ನಾವು ಕೇಳುವ ವಾಕ್ಯಗಳು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವಂತೆ ತಂದೆಯಾದ ದೇವರು ಆತ್ಮಜ್ಞಾನ, ದೈವಜ್ಞಾನ, ವಾಕ್ಯ ಜ್ಞಾನವನ್ನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ನನ್ನೊಂದಿಗೆ ಏಕೀಭವಿಸಿರಿ, ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಸತ್ಯ ಸ್ವರೂಪನೇ, ಧರ್ಮ ಸ್ವರೂಪನೇ, ನೀತಿ ಸ್ವರೂಪನೇ, ಬೆಳಕಾದ ದೇವರೇ, ತಂದೆ, ನೀವು ಅನುಗ್ರಹಿಸುವ, ದಯಪಾಲಿಸುವ ಅನುಗ್ರಹ ಅಥವಾ ವರ ಎಂಬ ಅಂಶವನ್ನು ಧ್ಯಾನಿಸುವಾಗ ನೀವೇ ಈ ವಾಕ್ಯ ಭಾಗದಿಂದ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಜೀವಿತಕ್ಕೆ ಅರ್ಥ ನೀಡುವ ನಿಮ್ಮ ವಾಕ್ಯ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ ತಂದೆ. ಮಾತನಾಡುವವರು ನಾವಲ್ಲ, ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ, ಜೀವ ಮರಣಗಳ ಒಡೆಯನ ಮೂಲಕ, ಭೂಮಿಯ ಮೇಲೆ ದೇವರೇ ನಿಮ್ಮ ಸರ್ವಶಕ್ತಿಯ ಆದ ಸತ್ಯ ಸ್ವರೂಪನ ಮೂಲಕ ಇಂದು ಈ ಕ್ಷಣ ವಿಶ್ವದಲ್ಲೆಲ್ಲ ಯಾರೆಲ್ಲ ನಿಮ್ಮ ವಾಕ್ಯವನ್ನು ಸಾರುತ್ತಿದ್ದಾರೋ, ವಾಕ್ಯವನ್ನು ಕೇಳುತ್ತಿದ್ದಾರೋ, ಸ್ತುತಿಸುತ್ತಿದ್ದಾರೋ, ಆರಾಧಿಸುತ್ತಿದ್ದಾರೋ, ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರನ್ನು ಜ್ಞಾಪಿಸಿಕೊಳ್ಳಬೇಕೆಂದು ಪ್ರಭುವೇ, ನಿಮ್ಮ ಅಮರ ಮಾರ್ಗದಲ್ಲಿ, ನಿಮ್ಮ ಕೃಪೆಯ ಮಾರ್ಗದಲ್ಲಿ ನಿಮ್ಮ ಹಸ್ತದ ಕೆಳಗೆ ಸ್ಥಿರಚಿತ್ತರಾಗಿ ಓಡುವಂತೆ ಅಂಧಕಾರದ ಎಲ್ಲ ಶಕ್ತಿಗಳನ್ನು, ತಂತ್ರಗಳನ್ನು, ಸೈತಾನನನ್ನು ನಿಮ್ಮ ಮಕ್ಕಳಾದ ನಾವು ನಿಮ್ಮ ಶಾಂತಿಯ ವಾಕ್ಯದಿಂದ, ಶಕ್ತಿಯ, ಜ್ಞಾನದ, ಬಿಡುಗಡೆಯ, ಹೌದು ತಂದೆ, ಜಯದ ವಾಕ್ಯದಿಂದ ಯೇಸು ಕ್ರಿಸ್ತ ಎಂಬ ನಾಮದಲ್ಲಿ ಗೆಲ್ಲುವಂತೆ, ಅಂಧಕಾರದ ಅಧಿಪತಿಯಾದ ಸೈತಾನನನ್ನು ನಮ್ಮ ಕಾಲ ಕೆಳಗಾಕಿ ತುಳಿಯುವಂತೆ ಅನುಗ್ರಹಿಸಬೇಕೆಂದು ರಾಜಾದಿರಾಜನು, ಕರ್ತರ ಕರ್ತನು, ಪ್ರಭುಗಳ ಪ್ರಭು, ದೇವಾದಿ ದೇವರಾದ ಯೇಸು ಕ್ರಿಸ್ತ ಸರ್ವಾಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸೃಷ್ಟಿಕರ್ತ ತಂದೆಯಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ನಾವು ಈ ದಿನ ಈ ಸಮಯ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ, ದೇವರು ದಯಪಾಲಿಸುವ ಅನುಗ್ರಹ. ಹೌದು, ದೇವರು ಅನೇಕ ಅನುಗ್ರಹಗಳನ್ನು ದಯಪಾಲಿಸಿದ್ದಾನೆ ಪ್ರೇರೆ. ಅವುಗಳಲ್ಲಿ ಕೆಲವೊಂದನ್ನು ನಾವು ಧ್ಯಾನಿಸೋಣ. ಇದಕ್ಕೆ ಮೊದಲು ನಾವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಆತ್ಮವನ್ನು ಫಲವತ್ತಾದ ನೆಲದಂತೆ ದೇವರ ವಾಕ್ಯಕ್ಕೆ ಸಿದ್ಧ ಮಾಡಿಕೊಳ್ಳೋಣ ಪ್ರೇರೆ. ಪ್ರಭುವನ್ನು ಆರಾಧಿಸುವುದರ ಮೂಲಕ, ಸ್ತುತಿಸುವುದರ ಮೂಲಕ ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು: ಏಸಪ್ಪ ನಿನ್ನ ಕೃಪೆ ನನ್ನನ್ನು ಅಮರತ್ವಕ್ಕೆ ಅರ್ಹನಾಗಿ ಮಾಡಿತು. ಹೌದು ಪ್ರೇರೆ, ಯೇಸುವಿನ ಕೃಪೆ ನಮ್ಮನ್ನು ಅಮರತ್ವಕ್ಕೆ, ನಿತ್ಯ ಜೀವಕ್ಕೆ, ಬೆಳಕಿನ ಜೀವಿತಕ್ಕೆ, ಆನಂದ ಜೀವಿತಕ್ಕೆ ಯೋಗ್ಯರನ್ನಾಗಿ ಮಾಡುತ್ತದೆ. Hallelujah. Thank you, Jesus. Praise to Jesus. Worship you, Jesus. ನನ್ನೇಸು ರಾಜ, ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನೇಸು ರಾಜ, 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 ಯೇಸು ರಾಜ, 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 ಯೇಸು ರಾಜ, ರಾಜ, ಯೇಸು ರಾಜ, 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 ಯೇಸು ರಾಜ, 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 ಯೇಸು ರಾಜ. ನಿನ್ನ ರಥ ಅಶ್ವದಂತೆ ನಿನ್ನ ತ್ಯಾಗ ಬಂದವು,
ನನ್ನ ಬಂಧಿಸಿತೆ. ನಿನ್ನ ರಥ ಅಶ್ವದಂತೆ ನಿನ್ನ ತ್ಯಾಗ ಬಂಧವು ನಮ್ಮ ಬಂಧಿಸಿತೆ. ನಿನ್ನಾತ್ಮ ಸಾರಥಿಯಿಂದ ನಮ್ಮ ನಡೆಸು ಪ್ರಭು ಯೆಸಯ್ಯ. ನಿನ್ನಾತ್ಮ ಸಾರಥಿಯಿಂದ ನಮ್ಮ ನಡೆಸು ಪ್ರಭು. ನನ್ನ ಯೇಸು ರಾಜ, ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನಮ್ಮ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನ ಯೇಸು ರಾಜ, 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 ರಾಜ. ಹೌದು ಪ್ರಿಯರೇ, ಪ್ರಭು ರಥ ಅಶ್ವದಂತೆ ಪ್ರಭುವಿನ ತ್ಯಾಗ ಬಂಧ ನಮ್ಮೆಲ್ಲರನ್ನು ಬಂಧಿಸಿದೆ ಪ್ರಿಯರೇ. ಶಿಲುಬೆ ಪ್ರೀತಿ ಪ್ರಭುವಿನ ಆತ್ಮ ಸಾರಥಿಯಿಂದ, ಬೇಟೆಗಾರನ ಬಲೆಯಿಂದ ನನ್ನ ಬಿಡಿಸಿದಂತ ಕನಿಕರ ಸ್ವರೂಪನೇ. ಬೇಟೆಗಾರನ ಬಲೆಯಿಂದ ನಮ್ಮ ಬಿಡಿಸಿದಂತ ಕನಿಕರ ಸ್ವರೂಪನೇ. ನನ್ನ ಕಣ್ಣೀರನ್ನೆಲ್ಲ ನಾಟ್ಯವಾಗಿ ಮಾರ್ಪಡಿಸಿದೆಯಾ ಪ್ರಭು. ನಮ್ಮ ಕಣ್ಣೀರೆಲ್ಲ ನಾಟ್ಯವಾಗಿ ಮಾರ್ಪಡಿಸಿದೆಯಾ. ನನ್ನ ಯೇಸು ರಾಜ, ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನಮ್ಮ ಯೇಸು ರಾಜ, 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 ಯೇಸು ರಾಜ, 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 ಯೇಸು ರಾಜ, ರಾಜ, ಯೇಸು ರಾಜ, 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 ಯೇಸು ರಾಜ, 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 ಯೇಸು ರಾಜ. ಅರಣ್ಯ ಯಾತ್ರೆಯೊಳಗೆ ನಾಡುಗು ಸ್ಥಳವು ನೀನೇ, ನನ್ನ ನೀರ ಬುಗ್ಗೆಯು ನೀನೇ. ಅರಣ್ಯ ಯಾತ್ರೆಯೊಳಗೆ ನಾಡುಗುವ ಸ್ಥಳವು ನೀನೇ, ನನ್ನ ನೀರ ಬುಗ್ಗೆಯು ನೀನೇ. ಅತಿಕಾಂಕ್ಷಣೀಯನೇ ಆತುಕೊಳ್ಳುವೆ ನಿನ್ಮೇಲೆ, ಅತಿಕಾಂಕ್ಷಣೀಯನೇ ಆತುಕೊಳ್ಳುವೆ ನಿನ್ಮೇಲೆ. ನಮ್ಮ ಯೇಸು ರಾಜ, ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನಮ್ಮ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನ ಯೇಸು ರಾಜ, 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 ರಾಜ. ಹೌದು ಪ್ರಿಯರೇ, ಪ್ರಭು ನಮ್ಮ ಯೇಸು ರಾಜನಾಗಿದ್ದಾನೆ, ಅತಿಕಾಂಕ್ಷಣೀಯನಾಗಿದ್ದಾನೆ ಪ್ರಿಯರೇ. ಆತನು ನಮ್ಮನ್ನು ಕಾಪಾಡುತ್ತಾನೆ ಎಲ್ಲ ವಿಧದಲ್ಲಿಯೂ. ಆತನ ವಾಕ್ಯದ ಮುಖಾಂತರ, ಆತನು ದಯಪಾಲಿಸುವ ಅನುಗ್ರಹವಾದ ಪರಿಶುದ್ಧಾತ್ಮನ ಮುಖಾಂತರ ನಮ್ಮನ್ನು ತನ್ನ ಶಿಲುಬೆಯ ಬೆಳಕಿನ ಶಕ್ತಿಯ, ಹೌದು ಪ್ರಿಯರೇ, ದೈವಜ್ಞಾನದಲ್ಲಿ, ವಾಕ್ಯಜ್ಞಾನದಲ್ಲಿ, ಆತ್ಮಜ್ಞಾನದಲ್ಲಿ ಸಮರ್ಥರನ್ನಾಗಿ ನಡೆಸುತ್ತಾನೆ ಪ್ರಿಯರೇ. ಆತನಿಗೆ ನಿತ್ಯವೂ ಸ್ತೋತ್ರ ಸಲ್ಲಲಿ. ಹೀಗೆ ನಾವು ಈ ದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರು ದಯಪಾಲಿಸುವ ಅನುಗ್ರಹ, ಹೌದು ಪ್ರಿಯರೇ, ಆಶೀರ್ವಾದ. ನಾವು ಪವಿತ್ರ ಗ್ರಂಥ
ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 7 to 13. ಇಲ್ಲಿ ಓದುವುದಾದರೆ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಬಲ್ಲೆ ಎಂದು ಹೇಳ್ತಿದ್ದಾನೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಾಕ್ಯದಿಂದ ಓದೋಣ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 7th ವರ್ಡ್. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. 8ನೇ ವಾಕ್ಯ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದಿರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ 11ನೇ ವಾಕ್ಯ. ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದುದರಿಂದ ನ್ಯಾಯ ತೀರುವಿಕೆ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. 12ನೇ ವಾಕ್ಯ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. 13ನೇ ವಾಕ್ಯ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. 14ನೇ ವಾಕ್ಯ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. 15. ತಂದೆಗೆ ಇರುವುದೆಲ್ಲ ನನ್ನದು, ಆದದ್ದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ನಿಮಗೆ ಹೇಳಿದೆನು. 16ನೇ ವಾಕ್ಯ. ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಅಂದನು. ಹೌದು. ಹೀಗೆ ನಾವು ಪ್ರಭು ಹೇಳ್ತಿದ್ದಾನೆ, ನಾನು ನಿಮ್ಮ ಬಳಿಯಿಂದ ಹೊರಟು ಹೋಗುತ್ತಿದ್ದೇನೆ. ಶಿಷ್ಯರು ಕಳವಳಗೊಳ್ಳುತ್ತಾರೆ ಪ್ರೇರೆ, ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು. ಹೌದು, ಕಾರಣ ಅವರಿಗೆ ಗೊತ್ತಿಲ್ಲ. ಪ್ರಭು ಪರಲೋಕಕ್ಕೆ ಹೋಗುತ್ತಿದ್ದರೆ, ತಂದೆಯ ಬಳಿಗೆ ಹೋಗುತ್ತಿದ್ದರೆ ಪರಿಶುದ್ಧ ಆತ್ಮನು ಬರುವುದಿಲ್ಲ ಎಂದು ಯೇಸು ಹೇಳ್ತಿದ್ದಾನೆ. ನಾನು ಹೋದರೆ ನಿಮಗೆ ಸಹಾಯಕನನ್ನು ಕಳಿಸಿಕೊಡಬಲ್ಲೆ. ಆ ಸಹಾಯಕ ಬಂದು ನಿಮಗೆ ಪಾಪದ ಕುರಿತು, ನೀತಿಯ ಕುರಿತು, ಅಂತಿಮ ತೀರ್ಪಿನ ಕುರಿತು, ಆ ಲೋಕದ ವಿಷಯ ಅಂದರೆ ಲೋಕದವರೆಲ್ಲ ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಅಂದರೆ ಲೋಕದವರಿಗೆ ಗೊತ್ತಿಲ್ಲ ಪ್ರೇರೆ, ಪಾಪದಿಂದ ಹೊರಗಡೆಯಾಗಿ ಜೀವಿಸಬೇಕು, ದೂರವಾಗಿ. ಹೌದು, ಪಾಪ ಕೊಡುವ ಸಂಬಳ ಮರಣ ಎಂದು ಗೊತ್ತಿಲ್ಲ ಪ್ರೇರೆ, ಅಂದರೆ ಆತ್ಮಿಕ ಮರಣದ ಬಗ್ಗೆ ಗೊತ್ತಿಲ್ಲ. ಮತ್ತು ನೀತಿ ಅಂದರೆ ದೇವರ ಇಚ್ಛೆಯ ಪ್ರಕಾರ, ಚಿತ್ತದ ಪ್ರಕಾರ ಬದುಕಬೇಕು. ದೇವರು ಮಾತನಾಡುವಾತನಾಗಿದ್ದಾನೆ. ಆತನು ತನ್ನ ಪರಿಶುದ್ಧ ಆತ್ಮ ಮುಖಾಂತರ ಮಾತಾಡಿ ತನ್ನ ಭಕ್ತರ ಮುಖಾಂತರ ಪರಿಶುದ್ಧ ಗ್ರಂಥ, ಪವಿತ್ರ ಗ್ರಂಥ ಬೈಬಲ್, ಸತ್ಯವೇದ ಬರೆಸಿದ್ದಾನೆ. ಇದು ನೀತಿಯ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ, ದೇವರ ಸ್ವಭಾವದಲ್ಲಿ ನಡೆಸುತ್ತದೆ ಎಂದು ಗೊತ್ತಿಲ್ಲ. ಹಾಗೂ ಅಂತಿಮ ತೀರ್ಪು, ಒಳ್ಳೆಯ ಕೆಟ್ಟದ್ದಾಗಿ ಜೀವಿಸುವುದರ ಪ್ರತಿಯೊಬ್ಬ ದೇಹದಾರಿಗೂ, ಪ್ರತಿಯೊಬ್ಬ ಮನುಷ್ಯರಿಗೂ, ಸ್ತ್ರೀ ಪುರುಷರಿಗೂ, ಚಿಕ್ಕ ದೊಡ್ಡವರಿಗೂ ದೇವರ ಸಿಂಹಾಸನದ ಮುಂದೆ ಒಂದು ಸಮಯದಲ್ಲಿ ನಿಂತುಕೊಳ್ಳಬೇಕಾಗುತ್ತದೆ. ನೀತಿವಂತ ನ್ಯಾಯಾಧೀಶನಾದ ದೇವಕುಮಾರ ಯೇಸು ಕ್ರಿಸ್ತನ ಮುಂದೆ. ಹೌದು, ದೇವರು ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ ಮನುಷ್ಯರನ್ನು ರಕ್ಷಿಸಲು ದೇವರ ವಾಕ್ಯವೇ ಮನುಷ್ಯಾಕಾರದಲ್ಲಿ ಕಾಣಿಸಿಕೊಂಡಿತು ಪ್ರೇರೆ. ಯೇಸು ಕ್ರಿಸ್ತನಾಗಿದ್ದಾನೆ. ಆತನಿಗೆ ಮನುಷ್ಯರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ, ಎಲ್ಲರಿಗೆ ನ್ಯಾಯ ತೀರಿಸಲೆಂದು. ಹೌದು, ಆತನು ಸ್ವತಃ ನ್ಯಾಯ ತೀರಿಸುವುದಿಲ್ಲ ಪ್ರೇರೆ, ಆತನು ಆಡಿದ ಮಾತುಗಳೇ ನ್ಯಾಯ ತೀರುವಿಕೆ ಮಾಡುತ್ತವೆ ಎಂದು ಯೇಸು ಹೇಳುತ್ತಿದ್ದಾನೆ. ಹೌದು, ಹೀಗೆ ಲೋಕವು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಅವರು ಪ್ರಭುವನ್ನು ನಂಬದಿದ್ದರಿಂದ ಅವರಿಗೆ ತೀರ್ಪಾಗುತ್ತದೆ ಎಂದು ಹೇಳುತ್ತಿದ್ದಾನೆ. ಹೌದು, ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ಬಂದ ಮೇಲೆ ಎಲ್ಲ ವಿಷಯಗಳಲ್ಲಿ ನಿಮಗೆ ಸತ್ಯಕ್ಕೆ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆತನು ಮುಂದೆ ಬರುವ ಸಂಗತಿಗಳನ್ನು ಕೂಡ ತಿಳಿಸುತ್ತಾನೆ. ಸದ್ಯಕ್ಕೆ ನಾನು ಹೇಳಬೇಕಾಗಿದ್ದು ಇನ್ನೂ ಎಷ್ಟೋ ಇರುವುದು, ಅದನ್ನು ಹೊರುವುದಕ್ಕೆ ಹೊರೆಯಾಗುತ್ತದೆ, ಹೊರಲಾಗದು, ಹೊರೆಯಾಗಬಾರ್ದು. ಪವಿತ್ರ ಆತ್ಮ ಬಂದ ಮೇಲೆ ತಂದೆ ಕಳಿಸಿಕೊಡುವ ಪರಿಶುದ್ಧಾತ್ಮ, ನಾನು ತಂದೆ ಬಳಿಗೆ ಹೋಗಿ ನನ್ನಲ್ಲಿ ವಿಶ್ವಾಸ ಇಡುವವರಿಗಾಗಿ ತಂದೆ ಬಳಿಯಿಂದ ನಾನೇ ಕಳಿಸಿಕೊಡುವ ಪರಲೋಕದ ಶಕ್ತಿ ವ್ಯಕ್ತಿ ನಿಮ್ಮ ಬಳಿಗೆ ಬಂದಾಗ, ನಿಮ್ಮ ಮೇಲೆ, ನಿಮ್ಮ ಒಳಗಡೆ ಬಂದಾಗ, ಆತನು ತನ್ನಷ್ಟಕ್ಕೆ ತಾನು ಏನನ್ನು ಮಾತನಾಡದೆ ನಾನು
ಮಾತಾಡಿದವುಗಳಿಂದಲೇ ತೆಗೆದು ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ತಂದೆಗಿರುವುದೆಲ್ಲ ನನ್ನದೇ, ಆದ್ದರಿಂದಲೇ ನನ್ನದರೊಳಗಿಂದ ಹೇಳಿ ನಿಮಗೆ ತಿಳಿಯಪಡಿಸುತ್ತಾನೆ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಮೊದಲನೇದಾಗಿ ದೇವರು ದಯಪಾಲಿಸುವ ಅನುಗ್ರಹ ಪ್ರೇರೆ ಪರಿಶುದ್ಧಾತ್ಮ, ಸತ್ಯದ ಆತ್ಮ. ನಾನು ಹೋಗದಿದ್ದರೆ ಸಹಾಯಕ ಬರುವುದಿಲ್ಲ. ನಾನು ಹೋದರೆ ಆ ಸಹಾಯಕ ಪರಿಶುದ್ಧಾತ್ಮ, ದೇವರಾತ್ಮ, ಪವಿತ್ರ ಆತ್ಮನ ಕಳಿಸಿಕೊಡಬಲ್ಲೆ. ಆತನು ಬಂದು ಲೋಕದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಪಾಪ ಇದೆ, ಪಾಪ ಮಾಡುವವರು ದೇವರಿಗೆ ಶತ್ರುವಾಗಿ ಜೀವಿಸುತ್ತಾರೆ. ಲೋಕ ಇಚ್ಛೆಗಳ ಪ್ರಕಾರ ಜೀವಿಸಿದರೆ ದೇವರಿಗೆ ಶತ್ರುಗಳಾಗುತ್ತೇವೆ. ಹೌದು, ನೀತಿ ವಾಕ್ಯ ಅಂದರೆ ಯೇಸು ಕ್ರಿಸ್ತನ ವಿಶ್ವಾಸದಿದ್ದರೆ, ಆತನು ಹೇಳಿದ ಪ್ರಕಾರ ಜೀವಿಸದಿದ್ದರೆ ನಿಮಗೆ ತೀರ್ಪಾಗುತ್ತದೆ. ಏನು ತೀರ್ಪು ಅಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ನೀವು ನೀತಿ ಸ್ವರೂಪನಾದ, ನೀತಿ ಸೂರ್ಯನಾದ ಯೇಸು ಕ್ರಿಸ್ತನಿಗಿಂತ ಆ ಪಾಪವನ್ನೇ, ಲೋಕದ ಜ್ಞಾನವನ್ನೇ, ಲೋಕ ಹೇಳಿದ ದೇವರುಗಳನ್ನೇ, ಲೋಕದ ವ್ಯಕ್ತಿಗಳನ್ನೇ ನೀವು ವಿಶ್ವಾಸಿ ಪೂಜಿಸುವುದರಿಂದ ನಿಮಗೆ ತೀರ್ಪಾಗುತ್ತದೆ. ಆ ತೀರ್ಪು ಏನೆಂದರೆ ಕತ್ತಲೆ, ಅಂಧಕಾರ, ಕೂಪಗಳಿಗೆ, ಹೌದು ಪ್ರೇರೆ, ನರಕದ ಸ್ಥಳಗಳಿಗೆ ತಳ್ಳಲಾಗುತ್ತದೆ, ಗಾಢ ಅಂಧಕಾರಕ್ಕೆ. ಹೌದು, ನಮ್ಮ ಆತ್ಮ ಶಾಶ್ವತ ಆಗಿದ್ದ ಪ್ರೇರೆ. ಆ ಆತ್ಮವನ್ನು ರಕ್ಷಿಸಲೇ ಆತ್ಮಸ್ವರೂಪಿಯಾದ ದೇವರು ಮಾಂಸಾಕಾರದಲ್ಲಿ ಕಾಣಿಸಿಕೊಂಡನೆಂಬ ಸತ್ಯ. ಹೌದು, ಮಕ್ಕಳ ಮಾಂಸಧಾರಿಗಳಾಗಿರುವುದರಿಂದ ಆತನು ಅಂದರೆ ಮಕ್ಕಳಂದರೆ ನಾವೇ ಪ್ರೇರೆ, ಮನುಷ್ಯ ಕುಲ. ನಾವು ನಮ್ಮೊಳಗಡೆ ಒಂದು ಆತ್ಮ ಇದೆ. ಆ ಆತ್ಮ ಈ ದೇಹವನ್ನು ಚೈತನ್ಯಗೊಳಿಸಿ ಬದುಕಿಸುತ್ತಿದೆ. ಆತ್ಮ ಇಲ್ಲದ ದೇಹ ಸತ್ತಂತೆ. ರಕ್ತ ಆತ್ಮ ದೇಹವನ್ನು ಬದುಕಿಸುತ್ತದೆ ಪ್ರೇರೆ. ಆದರೆ ನಿಜವಾದ ಶಕ್ತಿ ಆತ್ಮ ಪ್ರೇರೆ. ಹೌದು, ಅದು ಅನಂತ ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ಅನಂತ ದೇವರಲ್ಲಿ ಇರುವ ಒಂದು ಭಾಗವಾಗಿದೆ. ದೇವರಿಂದಲೇ ಬಂದಿದ್ದೇವೆ ಪ್ರೇರೆ. ನಾವು ದೇವರ ಬಳಿಗೆ ಹೋಗಬೇಕಾಗಿದೆ. ಆದ್ದರಿಂದ ದೇವರು ತನ್ನಂತೆ ಮಾರ್ಪಡಿಸಲು ತನ್ನ ವಾಕ್ಯದಿಂದ ನಮ್ಮನ್ನು ರೂಪಿಸಲು ಕರೆಯುತ್ತಿದ್ದಾನೆ ಪ್ರೇರೆ, ಯೇಸು ಕ್ರಿಸ್ತ ನಾಮದಲ್ಲಿ. ಹೌದು, ಒಂದನೇದಾಗಿ ದೇವರ ದಯಪಾಲಿಸುವ ಅನುಗ್ರಹ ನಾವು ನೋಡಿದ್ದೇವೆ ಪ್ರೇರೆ. ಏನೆಂದರೆ ಸತ್ಯದ ಆತ್ಮ. ನಾನು ಹೋಗದಿದ್ದರೆ ಸತ್ಯದ ಆತ್ಮ ಬರುವುದಿಲ್ಲ, ನಾನು ಹೋದರೆ ಕಳಿಸಿಕೊಡಬಲ್ಲೆ. ಪರಿಶುದ್ಧ ಆತ್ಮ ಎನ್ನುತ್ತೇವೆ ಪ್ರೇರೆ, ಪರಿಶುದ್ಧ ಆತ್ಮ ವರ. ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಅಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಜಾನ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 13th ವರ್ಡ್. ಇಲ್ಲಿ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಗೆ ಹೇಳುತ್ತಿದ್ದಾನೆ. ಏನೆಂದರೆ, ಅಮ್ಮ, ಈ ನೀರನ್ನು ಕುಡಿಯುವವರಿಗೆ ಮತ್ತೆ ನೀರಡಿಕೆ ಆಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವರಿಗೆ ಮತ್ತೆಂದಿಗೂ ನೀರಡಿಕೆ ಆಗುವುದಿಲ್ಲ. ಹೌದು ಪ್ರೇರೆ, ಮೊದಲನೇದಾಗಿ ದೇವರ ದಯಪಾಲಿಸುವ ಅನುಗ್ರಹ ಸತ್ಯ ಆತ್ಮ, ಸತ್ಯದ ಆತ್ಮ. ಹೌದು, ಆ ಸತ್ಯದ ಆತ್ಮ ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪು. ಹೌದು ಪ್ರೇರೆ, ಸ್ವರ್ಗ ನರಕಗಳ ಬಗ್ಗೆ, ಪರಿಶುದ್ಧ ಜೀವಿತದ ಬಗ್ಗೆ, ಎಚ್ಚರಿಕೆ ಜೀವಿತದ ಬಗ್ಗೆ, ದೇವರ ಚಿತ್ತದ ಜೀವಿತದ ಬಗ್ಗೆ. ಹೌದು ಪ್ರೇರೆ, ಶಿಕ್ಷೆಯ ಆಶೀರ್ವಾದ, ಆನಂದ ಜೀವಿತದ ಬಗ್ಗೆ ತಿಳಿಸುತ್ತದೆ ಸತ್ಯದ ಆತ್ಮ. ಹೌದು, ಎರಡನೇದಾಗಿ ನಾವು ನೋಡಿದ ಪ್ರೇರೆ ಜೀವಜಲ ಕುರಿತು. ಸಮಾರ್ಯ ಸ್ತ್ರೀಗೆ ದೇವರು ಹೇಳ್ತಿದ್ದಾನೆ ಯೇಸು ಕ್ರಿಸ್ತನು. ಅಮ್ಮ, ಆಕೆ ನೀರು ಸೇದಲು ಬಂದಿರುತ್ತಾಳೆ ಊರು ಮಧ್ಯಾಹ್ನದ ಹೊತ್ತು ಸುಡು ಬಿಸಿಲಿನಲ್ಲಿ. ಕಾರಣ, ಆಕೆ ಪಾಪದಲ್ಲಿರುವುದರಿಂದ ಜನರು ಆಕೆಯ ಕುರಿತು ಇಲ್ಲಸಲ್ಲದ ಮಾತುಗಳಾಡಿ ಅವಮಾನ ಪಡಿಸುತ್ತಿರುವುದರಿಂದ ಆಕೆ ಜನರಿಗೆ ದೂರವಾಗಿ, ಆಕೆ ಮಧ್ಯಾಹ್ನ ಯಾರಿಲ್ಲ ಸಮಯದಲ್ಲಿ ಬಾವಿಯ ಬಳಿಗೆ ನೀರು ಸೇದುವುದಕ್ಕೆ ಬಂದಾಗ ಯೇಸು ಕ್ರಿಸ್ತನು ಆಕೆಗೋಸ್ಕರ ಕಾಯ್ಕೊಂಡಿರುತ್ತಾನೆ. ಹೌದು ಪ್ರೇರೆ, ನೊಂದು ಬೆಂದ ಮುರಿದ ಮನಸ್ಸನ್ನು ಪ್ರಭು ಹುಡುಕಾಡುತ್ತಿದ್ದಾನೆ. ಹೌದು, ಪಾಪವನ್ನು ಗೆಲ್ಲಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು, ದೇವರಿಗೆ ಇಷ್ಟವಾಗಿ ಜೀವಿಸಬೇಕು. ಹೌದು, ರೋಷ ದ್ವೇಷವನ್ನು ತ್ಯಜಿಸಬೇಕು. ಹೌದು, ಶಾಂತಿಯ ಮಾರ್ಗವನ್ನು ಹುಡುಕಿ ಅದನ್ನು ಬೆನ್ನಟ್ಟೆ ಹಿಡಿಯಬೇಕೆಂದು ಹುಡುಕುವ ಪ್ರತಿಯೊಬ್ಬ ಮಗ ಮಗಳಿಗೋಸ್ಕರ, ದೇವರನ್ನು ಹುಡುಕುವ ಆಶೆಯಿಂದಲೇ ಇವೆಲ್ಲವನ್ನು ಮಾಡುತ್ತಿರುವ ಪ್ರತಿಯೊಬ್ಬ ಮಗ ಮಗಳಿಗಾಗಿ ಯೇಸು ಕಾಯ್ದುಕೊಂಡು ಕುಳಿತಿದ್ದಾನೆ ಪ್ರೇರೆ. ಎಲ್ಲಿ? ಜೀವ ಕೊಡುವ ನೀರಿನ ಬಳಿಯಲ್ಲಿ. ಹೌದು ಪ್ರೇರೆ, ಆತನೇ ಜೀವಕರವಾದ ನದಿಯಾಗಿದ್ದಾನೆ. ಹೌದು, ಆ ಬಾವಿಯ ಬಳಿಯಲ್ಲಿ ಬಂದ ಪ್ರೇರೆ. ಮಧ್ಯಾಹ್ನದ ಹೊತ್ತು ಬಂದಳು ಸ್ತ್ರೀ. ಬಂದಾಗ ಆಕೆ ಕೇಳ್ತಾನೆ, ಅಮ್ಮ, ಕುಡಿಯುವುದಕ್ಕೆ ನೀರು ಕೊಡು ಎಂದಾಗ ಆಕೆ ಅನೇಕ ವಿಷಯಗಳು ಹೇಳ್ತಾಳೆ ಪ್ರೇರೆ. ಈ ನೀರನ್ನು ಕುಡಿಯುವವರಿಗೆ ಮತ್ತೆ ದಾಹವಾಗುತ್ತದೆ ಎಂದು ಯೇಸು ಹೇಳ್ತಾನೆ. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಮತ್ತೆಂದಿಗೂ ದಾಹವಾಗುವುದಿಲ್ಲ. ಕಾರಣ, ಆಕೆ ಎರಡು ಮಾತಾಡಿರ್ತಾಳೆ ಪ್ರೇರೆ. ಏನಂದರೆ, ನಾನಂತೂ ಸಮಾರ್ಯದವಳು, ನೀವು ಯಹೂದ್ಯರು, ಸಮಾರ್ಯರಿಗೂ ಯಹೂದ್ಯರಿಗೂ ಒಕ್ಕು ಬಳಕೆ ಇಲ್ಲ. ನನ್ನಿಂದ ನೀರು ಕುಡಿಯಲು ಕೇಳುತ್ತಿರುವುದು ಹೇಗೆ ಅಂತ ಕೇಳಿದಾಗ ಯೇಸು ಹೇಳ್ತಾನೆ, ಈ ನೀರನ್ನು ಕುಡಿಯುವವರಿಗೆ
ನೀವು ಸಮರ್ಯದವರಾಗಿರ್ಬೋದು, ಯಹೂದ್ಯರಾಗಿರ್ಬೋದು, ಅಪವಿತ್ರತೆಯಲ್ಲಿರ್ಬೋದು, ದೇವರನ್ನು ಪ್ರೀತಿಸುತ್ತೇವೆಂದು ನಾಟಕೀಯವಾಗಿ ಜೀವಿಸ್ತಿರ್ಬೋದು. ಈ ನೀರನ್ನು ಕುಡಿಯುವವರಿಗೆ ಮತ್ತೆ ದಾಹವಾಗುತ್ತದೆ. ಆದರೆ ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವ ದೇವರ ಪ್ರತಿಯೊಬ್ಬ ಮಕ್ಕಳಿಗೆ ಶಾಶ್ವತ ಪ್ರೀತಿಯಿಂದ ಪ್ರಾಣ ಕೊಟ್ಟು ಮರಣ ಮುಳ್ಳನ್ನು ಮುರಿದು 3ನೇ ದಿನ ಪುನರುತ್ಥಾನ ಜೀವಂತವಾಗಿ ಎದ್ದ ಯೇಸು ಕ್ರಿಸ್ತ ಹೇಳ್ತಿದ್ದಾನೆ ಪ್ರೇರೆ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಮತ್ತೆ ನೀರಡಿಕೆ ಆಗುವುದಿಲ್ಲ. ಆ ನೀರು ಅವರಲ್ಲಿ ಉಕ್ಕಿ ಹರಿಯುವ ಬುಗ್ಗಿಯಾಗಿದ್ದು ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹೌದು, ದೇವರು ದಯ ಪಾಲಿಸುವವರ 1ನೇದಾಗಿ ಪರಿಶುದ್ಧಾತ್ಮ ಪ್ರೇರೆ, ಸತ್ಯದಾತ್ಮ. 2ನೇದಾಗಿ ಪರಿಶುದ್ಧಾತ್ಮ ಜಲ. ಹೌದು, ಪರಿಶುದ್ಧಾತ್ಮ ಜಲ ಆಕೆಯನ್ನು ಮಾರ್ಪಡಿಸಿದ ಪ್ರೇರೆ. ಆಕೆ ಆ ನೀರನ್ನು ಕೊಡು, ನನಗೆ ದಾಹ ಆಗುವುದಿಲ್ಲ ಇನ್ನು ಮೇಲೆ, ಎಷ್ಟು ದೂರ ನೀರನ್ನು ಸೇದುವುದಕ್ಕೆ ಬರುವುದು ಕಷ್ಟ ತಪ್ಪಿ ಹೋಗುತ್ತದೆ ಎಂದಾಗ ಯೇಸು ಹೇಳ್ತಾನೆ ಆಕೆ, ಅಮ್ಮ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದಾಗ ಆಕೆ ನನಗೆ ಗಂಡನಿಲ್ಲ ಸ್ವಾಮಿ ಎಂದು ಹೇಳ್ತಾಳೆ. ಆದರೆ ಅದಕ್ಕೆ ಯೇಸು, ನೀನು ಹೇಳಿದ್ದು ಸರಿ, ನಿಜವಾದ ಸತ್ಯ ಮಾತು. ನಿನಗೆ ಇಲ್ಲಿಯವರೆಗೆ 5 ಜನ ಗಂಡಂದಿರಿದ್ದರು, ಈಗ ಇರುವವನು ಗಂಡನಲ್ಲ, ನೀನು ಹೇಳಿರುವ ಮಾತು ಸತ್ಯ ಎಂದು ಹೇಳಿದಾಗ ಆಕೆಯ ಜೀವಿತ ರಹಸ್ಯವನ್ನು ಹೇಳಿದ ಪ್ರಭುವನ್ನು ನೋಡಿ ಆಕೆ, ಸ್ವಾಮಿ ನೀನು ಪ್ರವಾದಿ ಅನ್ನಿಸುತ್ತದೆ, ಹೌದು ಎಂದು ಹೇಳ್ತಾಳೆ. ಮತ್ತು ಪ್ರವಾದಿ ಅಥವಾ ಲೋಕೋದ್ಧಾರಕ ಬಂದಾಗ, ಲೋಕರಕ್ಷಕ ಬಂದಾಗ ಎಲ್ಲವನ್ನು ತಿಳಿಸುತ್ತಾನೆ ಎಂದು ನಮಗೆ ಗೊತ್ತು ಎಂದು ಹೇಳಿದಾಗ, ನಿನ್ನ ಮುಂದೆ ನಿಂತಿರುವ ನಾನೇ ಆ ಲೋಕರಕ್ಷಕ ಮೆಸ್ಸಿಯ ಎಂದು ಹೇಳ್ತಾನೆ ಪ್ರೇರೆ. ಆಕೆ ಕೂಡಲೇ ಆ ಕೊಡವನ್ನು ಅಲ್ಲೇ ಬಿಟ್ಟು ಪಟ್ಟಣಕ್ಕೆ ಓಡಿ ಹೋಗಿ ಯಾವ ಜನರಿಗೆ ಎದುರುತ್ತಿದ್ದಳೋ ಅವಮಾನದಿಂದ, ಬೆಳಗ್ಗೆ ನೀರಿಡಿಯೋದಕ್ಕೆ ಬರದೆ ಮಧ್ಯಾಹ್ನದೊತ್ತು ಯಾರಿಲ್ಲದ ಸಮಯದಲ್ಲಿ ಬಾವಿಯ ಬಳಿ ನೀರಿಡಿಯೋದಕ್ಕೆ ಬರುತ್ತಿದ್ದಳು, ಈಗ ಆಕೆ ಮಧ್ಯಾಹ್ನದೊತ್ತು ಓಡಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರ್ಬೋದು, ಊರು ಜನ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೋದು ಅಥವಾ ಇನ್ನಿತರ ಕಾರ್ಯಗಳೆಲ್ಲ ಇರ್ಬೋದು. ಆಕೆ ಓಡಿ ಹೋಗಿ ಎಲ್ಲರಿಗೂ, ಲೋಕರಕ್ಷಕನನ್ನು ನಾನು ಕಂಡುಕೊಂಡಿದ್ದೇನೆ, ಬನ್ನಿರಿ ಎಂದು ನಾವು ಎದುರು ನೋಡುತ್ತಿರುವ ಲೋಕರಕ್ಷಕ ಆತನಿರಬಹುದು, ಆತನು ನನ್ನ ಕುರಿತ ರಹಸ್ಯವನ್ನೆಲ್ಲ, ಜೀವಿತ ಗಾದೆಯನ್ನೆಲ್ಲ ಹೇಳಿಬಿಟ್ಟನು, ಬನ್ನಿರಿ ಎಂದಾಗ ಅವರೆಲ್ಲರೂ ಓಡಿ ಬಂದು ಯೇಸುವನ್ನು ನೋಡ್ತಾರೆ ಪ್ರೇರೆ. ಆತನ ಬಾಯಿಂದ ಬಂದ ಮಾತುಗಳಿಂದ, ಮಧುರ ಮಾತುಗಳಿಂದ, ಜೀವ ವಾಕ್ಯದಿಂದ, ರಕ್ಷಣೆಯ ವಾಕ್ಯದಿಂದ, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನ ತುಂಬಿದ ಸರ್ವ ಕೃಪಾನಿಧಿಯಾದ ಪ್ರಭುವಿನ ಮುಖವನ್ನು, ಆತನ ಮಾತುಗಳನ್ನು ಕೇಳಿ ತೃಪ್ತಿಯುಳ್ಳವರಾಗಿ ಆಕೆಗೆ ಹೇಳುತ್ತಾರೆ, ಈಗ ನಾವು ನಂಬಿರುವುದು ನೀನು ಹೇಳಿದ ಮಾತುಗಳಿಂದಲ್ಲ ಸಮಾರ್ಯ ಸ್ತ್ರೀಯೇ, ನಾವು ಕಣ್ಣಾರೆ ಕಿವಿಯಾರೆ ಆತನನ್ನು ನೋಡಿ ಆತನ ಮಾತುಗಳನ್ನು ಕೇಳಿದ್ದರಿಂದ ಈತನು ಬರಬೇಕಾದ ಲೋಕರಕ್ಷಕ ಮೆಸ್ಸಿಯ, ಹೌದು, ಎಲ್ಲರ ಪಾಪಗಳಿಂದ ಬಿಡಿಸಿ ರಕ್ಷಿಸಿ ಕಾಯುವ, ಹೌದು, ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷನಾಗಿರುವ, ಹೌದು ಪ್ರೇರೆ, ನಾಶವಾಗುತ್ತಿರುವುದನ್ನು ಹುಡುಕಿ ರಕ್ಷಿಸುವ, ಹೌದು ಪ್ರೇರೆ, ಪಾಪಿಗಳನ್ನು ನೀತಿವಂತರನ್ನಾಗಿಸುವ ಈತನನ್ನು ನಾವು ಆತನ ಮಾತುಗಳನ್ನು ನೋಡಿ ಕೇಳಿ ನಾವು ವಿಶ್ವಾಸಿಸ್ತೇವೆ, ನಿನ್ನ ಮಾತುಗಳಿಂದಲ್ಲ ಅನ್ನುತ್ತಾರೆ. ಹಾಗೂ ಸ್ವಾಮಿ ಕೇಳುತ್ತಾರೆ, ಸ್ವಾಮಿ ನಮ್ಮ ಬಳಿಯಲ್ಲಿ ಉಳಿದುಕೋ ಎಂದಾಗ ಆತನು 2 ದಿವಸ ಆ ಸಮಾರ್ಯ ಪಟ್ಟಣದಲ್ಲಿ ಅವರೊಂದಿಗೆ ವಿಶ್ರಾಂತಿ ತೆಗೆದುಕೊಳ್ತಾನೆ ಪ್ರೇರೆ. ಸುವಾರ್ತೆ ಹೇಳ್ತಾನೆ ಅಲ್ಲಿ. ಹೌದು, ನಾವು ಕೂಡ ದೇವರ ದಯಪಾಲಿಸುವ ಸತ್ಯದ ಆತ್ಮನನ್ನು ಕೇಳಬೇಕಾಗಿದೆ ಪ್ರೇರೆ. ಆತನು ಬಂದಾಗ ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪು ಇವುಗಳ ಕುರಿತು ಸಮಗ್ರ ಮಾಹಿತಿ ತಿಳಿಯುತ್ತದೆ. ಲೋಕದವರೊಂದಿಗೆ ನಾವು ಮೋಸ ಹೋಗುವುದಿಲ್ಲ ಮತ್ತು ಪರಿಶುದ್ಧಾತ್ಮ ಬಂದಾಗ ಮುಂದೆ ಆಗುವ ಸಂಗತಿಗಳನ್ನೆಲ್ಲ ತಿಳಿಸುತ್ತಾನೆ. ಯೇಸು ಹೇಳಿದವುಗಳಿಂದ ತಿಳಿಸುತ್ತಾನೆ ಮತ್ತು ಪರಲೋಕ ಸಿಂಹಾಸನದ ಮೇಲೆ ತಂದೆಯ ಬಳಿಯಲ್ಲಿ, ತಂದೆಯ ಎದೆಯಲ್ಲಿ ಇರುವಂಥ ಯೇಸು ಹೇಳುವ ಮಾತುಗಳನ್ನು ಈಗ ರೇಮಾ ವರ್ಡ್ ಕೂಡ ತಿಳಿಯಪಡಿಸ್ತಾನೆ ಪ್ರೇರೆ. ಲೋಗೋಸ್ ಅಂದರೆ ಯೇಸು 2000 ವರ್ಷಗಳಿಂದ ತಿಳಿಸಿದ ಎಲ್ಲ ಪವಿತ್ರ ಗ್ರಂಥ, ಸುವಾರ್ತೆ 4 ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದ್ದು ತಿಳಿಸುತ್ತಾನೆ ಪರಿಶುದ್ಧಾತ್ಮ. ಈಗ ಪರಲೋಕದಲ್ಲಿ ಕುಂತಿರುವ ಪ್ರಭು ಅನಿಸಿಕೆ ಕೂಡ ತಿಳಿಸುತ್ತಾನೆ. ಹೌದು, ಹೀಗೆ ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ. ಹೌದು ಪ್ರೇರೆ, ಸದ್ಯಕ್ಕೆ ಹೊರಲಾಗದ ಹೊರೆಯಾಗಬಾರದು ಎಂದು ಪ್ರಭು ಪರಿಶುದ್ಧಾತ್ಮ ಹೇಗೋ ಬರುತ್ತಾನೆ, ನಿಮಗೆಲ್ಲವನ್ನು ತಿಳಿಸಿ ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ. ಹೌದು ಪ್ರೇರೆ, ದೇವರ ದಯಪಾಲಿಸುವ ಅನುಗ್ರಹ 1ನೇದು ಸತ್ಯದ ಆತ್ಮ, ಹೌದು ಪರಿಶುದ್ಧಾತ್ಮ. 2ನೇದು ಜೀವಜಲ. ಹೌದು, ಆ ಪರಿಶುದ್ಧಾತ್ಮ ಅಂದರೆ ದೇವರ ವರವಾಗಿದೆ ಪ್ರೇರೆ. ಆ ಸ್ವಭಾವದಲ್ಲಿ ಬೆಳೆಯಬೇಕಾಗಿದೆ ನಾವು. ಹೌದು, ಆ ಸ್ವಭಾವ ದೇವರಿಂದ ನಿರ್ಮಿತವಾಗಿದೆ ಮತ್ತು ಇಂದಿನ ನಡತೆಯಾದ ಕಾಮಾಭಿಲಾಷೆಯಿಂದ, ಕಲುಷಿತತೆಯಿಂದ ನಮ್ಮನ್ನು ಕಾಪಾಡುತ್ತದೆ ಪರಿಶುದ್ಧಾತ್ಮ.
ಜಲ ವರ. ಹೌದು ಪ್ರೇರೆ, ಪರಿಶುದ್ಧಾತ್ಮ ಸ್ವಭಾವದಲ್ಲಿ, ದೇವರ ಸ್ವಭಾವದಲ್ಲಿ ದಿನೇ ದಿನೇ ಬೆಳೆಯುತ್ತಾ ನೂತನವಾಗುವಂತೆ, ದೈವ ಮಕ್ಕಳಾಗುವಂತೆ ಪರಿಶುದ್ಧಾತ್ಮ, ಸತ್ಯಸ್ವರೂಪಿ ಆತ್ಮ, ಪರಿಶುದ್ಧಾತ್ಮ ಜಲ ನಮ್ಮನ್ನು ಕರೆದೊಯ್ಯುತ್ತದೆ. ಹೀಗೆ ಪರಿಶುದ್ಧಾತ್ಮ ಜಲ ಕೂಡ ನಮ್ಮ ಸುವಾರ್ತೆಯನ್ನು ಸಾರುವುದಕ್ಕೆ ಕರೆದುಕೊಂಡು ಹೋಗುತ್ತದೆ ಪ್ರೇರೆ. ಆ ಸಮರಿ ಸ್ತ್ರೀಯನ್ನು ನೋಡುತ್ತೇವೆ. ಆಕೆ ಪಾಪದಲ್ಲಿ ಇದ್ದಳು. ಆಕೆ ಪರಿಶುದ್ಧತೆಯನ್ನು ಜೀವಿಸಬೇಕೆಂದು ಆಸಕ್ತಿ ಇರಬಹುದು, ಆದರೆ ಆಕೆಗೆ ಅಸಾಧ್ಯವಾಗಿತ್ತು. ಕಾರಣ ದೈವಶಕ್ತಿ ಅವಸರ ಗೊತ್ತಿಲ್ಲ ಆಕೆಗೆ. ಕಾರಣ ಆಕೆ ಶರೀರ ಬಲಹೀನತೆ. ಕಾರಣ ತಂದೆ ತಾಯಿಗಳಿಂದ ಬಂದ ಆ ಜನ್ಮ ಪಾಪ, ಕರ್ಮ ಪಾಪ, ಪೂರ್ವಜ ಆದಾಮ ಅವರಿಂದ ಬಂದ ಆ ಅವಿಧೇಯತೆ ಆತ್ಮ. ಅದು ಪ್ರೇರೆ. ಮತ್ತು ಮರಣಾಧಿಕಾರಿಯಾದ ಸೈತಾನನ ಶೋಧನೆ, ಬಂಧನ, ಕಟ್ಟು. ಹೌದು, ಹೀಗೆ ಅನೇಕ ಕಾರಣಗಳಿಂದ ಆಕೆ ಪಾಪವನ್ನು ಜಯಿಸಿದ್ದಿಲ್ಲ, ಪಾಪದಲ್ಲೇ ಮುಂದುವರಿಯುತ್ತಿದ್ದಳು. ಮತ್ತು ದೇವರ ವಾಕ್ಯ ಜ್ಞಾನ ಇತ್ತು. ಮೆಸ್ಸಿಯ ಬರುತ್ತಾನೆಂದು ಗೊತ್ತು ನಮಗೆ. ಆತನು ನೀನೇ ಆಗಿರಬಹುದೇನೋ ಎಂದಾಗ, ಸ್ವಾಮಿ ನಾನೇ ಆತನು, ನಿನ್ನ ಬಳಿಯಲ್ಲಿ ನಿಂತಿರುವ ನಾನೇ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಆಕೆ ಕೂಡಲೇ ಸುವಾರ್ತಿಗಳಾಗಿ ಯೇಸು ಕೊಡುವ ಜಲ, ನಾನು ಕೊಡುವ ನೀರನ್ನು ಕುಡಿದವರಿಗೆ ಮತ್ತೆಂದಿಗೂ ದಾಹ ಆಗುವುದಿಲ್ಲ ಎನ್ನುವ ವಾಕ್ಯದ ಅಡಿಯಲ್ಲಿ ಆಕೆ ಯೇಸುವಿನ ಮಾತಿನಲ್ಲಿರುವ ಜೀವಜಲವನ್ನು ಕುಡಿದಳು ಪ್ರೇರೆ. ಊರಿಗೆ ಹೋಗಿ ಎಲ್ಲರನ್ನು ಕರೆದುಕೊಂಡು ಬಂದು ಯೇಸುವಿನ ಪಾದದಲ್ಲಿ ಕುಳ್ಳರಿಸಿದಳು. ಹೌದು, ಅವರಾದರೂ ಈಗ ನಿನ್ನ ಮಾತಿನಿಂದ ನಂಬುವುದಿಲ್ಲ, ನಾವು ಕಣ್ಣಾರೆ ಕಂಡಿದ್ದರಿಂದ ನಂಬುತ್ತೇವೆ ಎಂದು ಸಾಕ್ಷಿ ಕೊಟ್ಟಳು. ಹೌದು ಪ್ರೇರೆ, ನಾವು ಕೂಡ ಯಾರಿಗೇನು ಸುವಾರ್ತೆ ಹೇಳಿದರೆ ಅವರು ಯೇಸುವನ್ನೇ ಹಿಂಬಾಲಿಸಬೇಕು. ಯೇಸುವಿನ ಪಾದ ಬಳಿಯಲ್ಲಿ ಕುಳಿತುಕೊಳ್ಳಬೇಕು. ಹೇಳಿದವರ ಪಾದದಲ್ಲೆಲ್ಲ, ಹೇಳಿದವರ ಜೀವಿತವನ್ನಲ್ಲ ದರ್ಶಿಸುವುದು, ಯೇಸುವನ್ನು ದರ್ಶಿಸಬೇಕು. ವಿಶ್ವಾಸ ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಕ್ರಿಸ್ತ ಯೇಸುವನ್ನೇ ನಾವು ದೃಷ್ಟಿಸಿದಾಗ ಆ ಪರಲೋಕ ಎಂಬ ಆ ಪರಿಶುದ್ಧ ಸ್ವರ್ಗ, ಯೆರೂಸಲೇಮ್ ಪಟ್ಟಣವೆಂಬ ಆ ಮಾರ್ಗದಲ್ಲಿ ನಾವು ಸ್ಥಿರಚಿತ್ತವಾಗಿ ನಡೆಯುತ್ತೇವೆ ಪ್ರೇರೆ. ಮತ್ತು ಒಂದು ದಿನ ಆನಂದಪೂರ್ವವಾದ ಜೆರುಸಲೇಮನ್ನು, ಪರಲೋಕ ತಂದೆಯನ್ನು, ಯೇಸುವನ್ನು, ಪರಿಶುದ್ಧಾತ್ಮನನ್ನು ದರ್ಶಿಸುತ್ತೇವೆ. ಹೀಗೆ ದೇವರು ದಯಪಾಲಿಸುವ ಅನುಗ್ರಹ ಎನ್ನುವ ಅಂಶದಲ್ಲಿ ಒಂದನೇದಾಗಿ ಯೇಸು, ನಾನು ಹೋಗದಿದ್ದರೆ ಪರಿಶುದ್ಧಾತ್ಮ ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಕಳಿಸಿಕೊಡಬಲ್ಲೆ. ಹೌದು, ಸತ್ಯದ ಆತ್ಮ ದೇವರ ಅನುಗ್ರಹವಾಗಿದೆ ಪ್ರೇರೆ. ಎರಡನೇದು ಪರಿಶುದ್ಧಾತ್ಮ ಸ್ವಭಾವ. ಹೌದು, ದಿನೇ ದಿನೇ ನಾವು ಸತ್ಯದಾತ್ಮ ಪಡೆದ ನಂತರ ದಿನೇ ದಿನೇ ದೇವರ ಸ್ವಭಾವದಲ್ಲಿ ಬೆಳೆಯಬೇಕಾಗಿದೆ. ಹೌದು, ದೀನತೆಯಲ್ಲಿ ಮತ್ತು ದೇವರ ವಾಕ್ಯಾನುಸಾರವಾದ ದುಃಖದಲ್ಲಿ. ಹೌದು, ಲೋಕಾನುಸಾರವಾದ ನಾವು ದುಃಖ ಪಟ್ಟರೆ ಮರಣಕ್ಕೆ ಕಾರಣ ಆಗುತ್ತದೆ. ಆದರೆ ದೇವರ ವಾಕ್ಯಾನುಸಾರ ಒಳ್ಳೆಯದನ್ನು ಮಾಡುತ್ತಾ ಬರುವ ಕಷ್ಟದಲ್ಲಿ ದುಃಖ ಪಡುವುದಾದರೆ ದೇವರು ಸಮಾಧಾನ ನೀಡುತ್ತಾನೆ. ಮತ್ತು ಮೂರನೇದು ವಿನಯಶೀಲರಾಗಬೇಕು. ನಾವು ಲೌಕಿಕರಂತೆ ಆ ಲೌಕಿಕತೆಯಲ್ಲಿ ಜೀವಿಸಿದರೆ ದೇವರಿಗೆ, ಲೌಕಿಕತೆಗೆ ಒಲಿದರೆ ದೇವರಲ್ಲಿ ಪ್ರೀತಿ ಇರುವುದಿಲ್ಲ ಪ್ರೇರೆ. ನಾವು ವಿನಯಶೀಲರಾದರೆ ದೇವರಲ್ಲಿ ಪ್ರೀತಿ ಇರುತ್ತದೆ. ವಿನಯಶೀಲರನ್ನು ದೇವರು ತಕ್ಕ ಸಮಯದಲ್ಲಿ ಮೇಲಕ್ಕೆ ಎತ್ತುತ್ತಾನೆ ತನ್ನ ಬಲವಾದ ಹಸ್ತದಿಂದ. ಅಷ್ಟರವರೆಗೆ ದೇವರ ಪರಾಕ್ರಮದ ಹಸ್ತದ ಕೆಳಗೆ ವಿನಯಶೀಲರಾಗಿ ತಗ್ಗಿಸಿಕೊಳ್ಳಬೇಕೆಂದು ವಾಕ್ಯ ಹೇಳುತ್ತಿದೆ. ಹಾಗೂ ದೇವರ ಸ್ವಭಾವ ನಮ್ಮನ್ನು ಕರುಣೆಯುಳ್ಳವರನ್ನಾಗಿ ಮಾಡುತ್ತದೆ ಪ್ರೇರೆ. ದೇವರ ಸ್ವಭಾವ ಅಂದರೆ ಪರಿಶುದ್ಧಾತ್ಮ ಸ್ವಭಾವ ನಮ್ಮನ್ನು ನ್ಯಾಯ ನೀತಿಗಾಗಿ ಹಾತೊರೆಯುವಂತೆ, ದಾಹಗೊಳ್ಳುವಂತೆ ಮಾಡುತ್ತದೆ ಮತ್ತು ತೃಪ್ತಿಗೊಳಿಸುತ್ತದೆ. ನ್ಯಾಯ ನೀತಿ ನೀಡಿ ದೇವರ ಸ್ವಭಾವ, ಪರಿಶುದ್ಧಾತ್ಮ ಸ್ವಭಾವ. ಮತ್ತು ದೇವರ ಸ್ವಭಾವ ಸಮಾಧಾನ ಉಳ್ಳ ದೇವರ ಮಕ್ಕಳನ್ನಾಗಿ ಮಾಡುತ್ತದೆ. ಅನೇಕರನ್ನು ಸಮಾಧಾನ ಪಡಿಸುವ ಮಕ್ಕಳಾಗಿ ಮಾಡುತ್ತದೆ. ಮತ್ತು ದೇವರ ಪರಿಶುದ್ಧಾತ್ಮ ಸ್ವಭಾವ ನಮ್ಮನ್ನು ನಿರ್ಮಲ ಚಿತ್ತರನ್ನಾಗಿ ಮಾಡುತ್ತದೆ, ಶುದ್ಧ ಹೃದಯಗಳನ್ನಾಗಿ ಮಾಡುತ್ತದೆ ಮತ್ತು ದೇವರನ್ನು ಕಣ್ಣಾರೆ ಕಾಣುವಂತೆ ಮಾಡುತ್ತದೆ ಪ್ರೇರೆ. ಹೀಗೆ ದೇವರ ಪರಿಶುದ್ಧಾತ್ಮ ಸ್ವಭಾವ ನಾವು ಹಿಂಸೆ ತಾಳುವುದರಲ್ಲಿ, ನಿಂದೆ ಅವಮಾನ ಅನುಭವಿಸುವುದರಲ್ಲಿ ತಾಳ್ಮೆಯುಳ್ಳವರನ್ನಾಗಿ ಮಾಡುತ್ತದೆ, ಸಹನೆಯುಳ್ಳವರನ್ನಾಗಿ ಮಾಡುತ್ತದೆ. ಮತ್ತು ಅವುಗಳನ್ನು ನಾವು ದೇವರು ಕೊಡುವ ಮಹಿಮೆಗೆ ಹೋಲಿಸಿದರೆ ಏತಕ್ಕೂ ಬಾರದವುಗಳು ಈ ಕಷ್ಟ, ಸಂಕಟ, ಹಿಂಸೆ, ಅವಮಾನ, ನಿಂದೆ, ಇಲ್ಲ ಸಲ್ಲದ ಸುಳ್ಳು ಆಪಾದನೆ ಎಂದು ಪರಿಶುದ್ಧಾತ್ಮ ಸ್ವಭಾವ ನಮ್ಮನ್ನು ತಾಳ್ಮೆಯುಳ್ಳವರನ್ನಾಗಿ ಮಾಡಿ, ಸಹಿಸಿಕೊಳ್ಳುವರಂತರಾಗಿ ಮಾಡಿ, ನಮ್ಮನ್ನು ಏನೂ ಕಡಿಮೆಯಿಲ್ಲದವರನ್ನಾಗಿಯೂ, ಹೌದು, ಸದ್ಗುಣ ಸಂಪನ್ನರಾಗಿಯೂ, ಪರಲೋಕಕ್ಕೆ ಬಾಧ್ಯರನ್ನಾಗಿಯೂ ಮಾಡುತ್ತದೆ ಪ್ರೇರೆ. ಹೀಗೆ ದೇವರು ದಯಪಾಲಿಸುವ ಅನುಗ್ರಹ ಒಂದನೇದು ಸತ್ಯದಾತ್ಮ, ಎರಡನೇದು ಪರಿಶುದ್ಧಾತ್ಮ ಸ್ವಭಾವ, ಮೂರನೇದು ಜೀವಜಲ ಪ್ರೇರೆ. ಜೀವಜಲ, ಸಮಾರ್ಯ ಸ್ತ್ರೀಯನ್ನು ನೋಡಿದೆವು. ಆಕೆ ಒಂದೇ ದಿನದಲ್ಲಿ ಬೆಳಕಿನ ವಾರ್ತೆ, ದೇವರ ಬಲ ಸ್ವರೂಪವಾದ ಸುವಾರ್ತೆಯನ್ನು, ಯೇಸುವನ್ನು ಸಮಾರ್ಯ ಪಟ್ಟಣ ಅಂದರೆ ಬಹಿಷ್ಕೃತ ಪಟ್ಟಣ, ಹೌದು, ದೇವರ ಶಾಸ್ತ್ರಕ್ಕೆ ದೂರವಾದ, ದೇವರ ಜ್ಞಾನಕ್ಕೆ ದೂರವಾದ, ಹೌದು,
ದೇವರ ಜ್ಞಾನ ಅರಿತಿದ್ದರೂ ಕೂಡ ಆ ಪಾಪದ ಆಸಕ್ತಿಗಳಲ್ಲಿ ಅಥವಾ ಸಮಾರಿ ಅಂದರೆ ಇನ್ನಿತರ ಅನ್ಯ ಜನಾಂಗಗಳ ಚಟುವಟಿಕೆಗಳನ್ನು ಮಾಡುವ ಅವರಿಗೂ ಕೂಡ ಪ್ರಭು ಜೀವಜಲ ನೀಡಿ ದೇವಜನರ ಬಾಧ್ಯತೆಯಲ್ಲಿ ಕರೆದಿದ್ದಾನೆ ಪ್ರೇರೆ. ಹೌದು, ಒಂದನೇದಾಗಿ ದೇವರು ನೀಡುವ ಅನುಗ್ರಹ ಸತ್ಯದಾತ್ಮ, ಎರಡನೇದಾಗಿ ಪರಿಶುದ್ಧಾತ್ಮ ಸ್ವಭಾವ, ಮೂರನೇದಾಗಿ ಜೀವಜಲ ಪ್ರೇರೆ. ಆ ಜೀವಜಲ ಕುಡಿದ ಮತ್ತೆಂದಿಗೆ ದಾಹವಾಗುವುದಿಲ್ಲ, ಅಂದರೆ ಲೋಕಾಶಯಗಳಿಗೆ ಹೋಗುವುದಿಲ್ಲ. ಯೇಸುವಿನ ಬಳಿಗೆ ತೆಗೆದುಕೊಂಡು ಬರುತ್ತೇವೆ ಅನೇಕರನ್ನು. ನಾನು ಕೂಡ ನನ್ನ ದರ್ಶನದಲ್ಲಿ ಜೀವಜಲ ನನ್ನ ಮೇಲೆ ಹರಿದಾಗ ಪ್ರೇರೆ, ಎಲ್ಲ ಆತ್ಮ ಒದ್ದೆ ಆದಾಗ ಒಂದು ಸುಮಾರು 17 ವರ್ಷದ ಕೆಳಗಡೆ 16 ವರ್ಷದ ಕೆಳಗಡೆ ಅವತ್ತಿನಿಂದ ಎಲ್ಲರಿಗೆ ದೇವರ ಬಗ್ಗೆ ಹೇಳ್ತಿರ್ತೇನೆ. ಟ್ರೈನ್ನಲ್ಲಿ ಹೋದರೂ ಕೂಡ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರೂ ಕೂಡ, ರೋಡ್ನಲ್ಲಿ ಹೋದರೂ ಕೂಡ, ಅಥವಾ ಅನ್ಯ ಜನಗಳಲ್ಲಿ ಕೆಲಸದಲ್ಲಿ ಕೆಲವೊಂದು ಕೆಲಸ ಮಾಡುತ್ತಿರ್ತಾನಲ್ಲ ಹಣ ಕೈ, ಅಲ್ಲಿ ಕೂಡ ದೇವರ ಆತ್ಮ ಉಪಯೋಗಿಸ್ತಾನೆ ಪ್ರೇರೆ. ಸತ್ಯದ ಆತ್ಮ, ಆ ಪರಿಶುದ್ಧ ಆತ್ಮ ಸ್ವಭಾವ, ಆ ಜೀವಜಲ ಉಪಯೋಗಿಸ್ತಾನೆ ಪ್ರೇರೆ. ಅನ್ಯ ಜನಗಳಿಗೆ ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ, ಅವರನ್ನು ಆಲೋಚನೆಯಲ್ಲಿ ಬೆಳೆಸುವಂತೆ, ಅವರ ಯೇಸುವನ್ನು ಪರೀಕ್ಷಿಸಿ ನೋಡುವಂತೆ. ಹೌದು ಪ್ರೇರೆ, ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಯೇಸು ಇಡೀ ಶತಮಾನಕ್ಕೆ ಮೂಲ ಪುರುಷ ಕೇಂದ್ರ ಬಿಂದು ಆಗಿದ್ದಾನೆ ಪ್ರೇರೆ. ಹೀಗೆ ದೇವರ ದಯ ಪಾಲಿಸುವ ಅನುಗ್ರಹ ಪರಿಶುದ್ಧಾತ್ಮ ಸತ್ಯದಾತ್ಮ ಆಗಿದ್ದಾನೆ ಪ್ರೇರೆ. ಮತ್ತು ಆ ಸತ್ಯದಾತ್ಮ ಪರಿಶುದ್ಧಾತ್ಮ ಸ್ವಭಾವವನ್ನು ಉಂಟು ಮಾಡುತ್ತದೆ, ಪರಿಶುದ್ಧ ಸ್ವಭಾವವನ್ನು ಮತ್ತು ಜೀವಜಲವನ್ನು ಅರಿಯುವಂತೆ ಮಾಡುತ್ತದೆ. ಮೂರನೇದಾಗಿ, ನಾಲ್ಕನೇದಾಗಿ ದೇವರ ದಯ ಪಾಲಿಸುವ ಅನುಗ್ರಹ ಶಿಲುಬೆಯ ಶಕ್ತಿ ಪ್ರೇರೆ, ಪರಿಶುದ್ಧ ಗ್ರಂಥದ ಜ್ಞಾನ. ನಾಲ್ಕನೇದಾಗಿ ಪರಿಶುದ್ಧ ಗ್ರಂಥ ಪ್ರೇರೆ. ನಾವು ಓದ್ತೇವೆ ಬೈಬಲ್, ಈ ದೇವರ ವಾಕ್ಯ ಮನುಷ್ಯ ಪ್ರೇರಣೆಯಿಂದ ಉಂಟಾದದ್ದಲ್ಲ ಪ್ರೇರೆ. ನಾವು ಪೇತ್ರನ ಪತ್ರಿಕೆಯಲ್ಲಿ ಓದ್ತೇವೆ, ಪೀಟರ್ ಲೆಟರ್ ಚಾಪ್ಟರ್ 2 ಪೀಟರ್. Hallelujah. Thank you Jesus. Praise to Jesus. Worship you Jesus. ಇಲ್ಲಿ 2ನೇ ಪೇತ್ರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರೇರೆ. ಏನಂದರೆ, ಈ ವಾಕ್ಯ ಮನುಷ್ಯ ಕಲ್ಪನೆಯಿಂದ ಉಂಟಾದದ್ದಲ್ಲ ಪ್ರೇರೆ. ದೇವಜನರು ದೇವರ ಆತ್ಮನಿಂದ ಭರಿತರಾಗಿ ದೇವರು ನುಡಿಯುವುದನ್ನೇ ಬರೆದರು. ಹೌದು ಎಂದು ನಾವು ನೋಡುತ್ತೇವೆ ಪೇತ್ರನ ಪತ್ರಿಕೆಯಲ್ಲಿ. ಅದರಿಂದ ಈ ವಾಕ್ಯ ನಮ್ಮನ್ನು ನೀತಿ ಬೋಧೆಗೂ ಮತ್ತು ತಿದ್ದುಪಾಟಿಗೂ, ಹೌದು ಪ್ರೇರೆ, ಸಕಲ ಸತ್ಕಾರ್ಯಗಳಿಗೂ, ಖಂಡನೆಗೂ, ದೇವಜನರನ್ನು ಸದ್ಗುಣ ಸಂಪನ್ನರಾಗಿ ಎಲ್ಲ ವಿಷಯದಲ್ಲಿ ಪರಿಣತರಾಗುವುದಕ್ಕೆ ದೇವರ ವಾಕ್ಯ ಸಹಾಯವಾಗುತ್ತದೆ. ನಾಲ್ಕನೇದಾಗಿ ನೋಡ್ತೇವೆ ಪ್ರೇರೆ, ಪರಿಶುದ್ಧ ಗ್ರಂಥದ ಜ್ಞಾನ. ನಾವು ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದುತ್ತೇವೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 24th ವರ್ಡ್. ಇಲ್ಲಿ ಓದುತ್ತೇವೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವವರಾಗಿದ್ದೀರಲ್ಲವೇ. ಹೌದು ಪ್ರೇರೆ, ನಾವು ಪರಿಶುದ್ಧ ಆತ್ಮ ಮೂಲಕ ನಾವು ಸತ್ಯದಾತ್ಮನ ಪಡೆಯದಿದ್ದರೆ, ಪರಿಶುದ್ಧಾತ್ಮ ಸ್ವಭಾವದಲ್ಲಿ ನಾವು ಬೆಳೆಯದಿದ್ದರೆ, ಜೀವಜಲ ನಾವು ಕುಡಿಯದಿದ್ದರೆ, ಪರಿಶುದ್ಧ ಆತ್ಮನ ಮೂಲಕ ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮ ಜ್ಞಾನ ಇರುವುದಿಲ್ಲ. ಯಾವಾಗ ಸತ್ಯದಾತ್ಮ ಪಡೆಯುತ್ತೇವೋ, ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಬೆಳೆಯುತ್ತೇವೋ, ಜೀವಜಲ ನಾವು ಕುಡಿಯುತ್ತೇವೋ, ಆಗ ಪರಿಶುದ್ಧ ಗ್ರಂಥದ ಜ್ಞಾನ ತಿಳಿಯುತ್ತದೆ. ಆಗ ಪರಿಶುದ್ಧ ಗ್ರಂಥವನ್ನಾಗಲಿ, ಅಂದರೆ ಹಳೆ ಒಡಂಬಡಿಕೆ ಬಗ್ಗೆ ಆಗಲಿ, ಯೇಸುವಿನ ಪ್ರವಾದನೆಗಳಾಗಲಿ, ರಕ್ಷಣೆಯ ಪ್ರವಾದನೆ ಆಗಲಿ, ಹೊಸ ಒಡಂಬಡಿಕೆ ಶಿಲುಬೆ ಸಂದೇಶ ಶಕ್ತಿಯಾಗಲಿ ಅರ್ಥ ಮಾಡಿಕೊಳ್ಳುತ್ತೆ ಪ್ರೇರೆ. ನಾಲ್ಕನೇದಾಗಿ ದೇವರ ಅನುಗ್ರಹಿಸುವ ಅನುಗ್ರಹ ಪರಿಶುದ್ಧ ಗ್ರಂಥದ ಜ್ಞಾನ. ಅಲ್ಲಿ ಬೇರೆ ಬೇರೆ ಪಕ್ಷದವರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿ ಸೋತು ಹೋದದ್ದು ಎನ್ನುವ ಅಂಶದಲ್ಲಿ ಪ್ರಭು ಮಾತಾಡುತ್ತಿದ್ದಾನೆ. ಬೇರೆ ಬೇರೆ ಪಕ್ಷದವರಂತ ಪ್ರೇರೆ, ಗ್ರೀಕರು ಮತ್ತು ಯಹೂದ್ಯರು, ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು, ಹೌದು ಪ್ರೇರೆ, ಇನ್ನಿತರೆ ಬೇರೆ ಬೇರೆ ಪಕ್ಷದವರು, ಅಲೌಕಿಕರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಸೋತು ಹೋಗುತ್ತಾರೆ. ಯಾವ ವಿಷಯದಲ್ಲಿ? ಒಬ್ಬಾತನಿಗೆ ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತು ಹೋಗುತ್ತಾನೆ. ಆಕೆ ಹೆಂಡತಿಯನ್ನು ಆತನ ತಮ್ಮನಾದ ಇನ್ನೊಬ್ಬತನು ಮಾಡಿಕೊಂಡಾಗ ಆತನು ಮಕ್ಕಳೆಲ್ಲ ಸತ್ತು ಹೋಗುತ್ತಾನೆ. ಹೀಗೆ
ಆಕೆಯನ್ನು 7 ಜನರು ಮದುವೆಯಾಗುತ್ತಾರೆ. ಕಡೆಯಲ್ಲಿ ಆ ಸ್ತ್ರೀಯು ಸತ್ತೋಗುತ್ತಾಳೆ. ಪುನರುತ್ಥಾನದಲ್ಲಿ ಆಕೆ ಯಾರ ಹೆಂಡತಿಯಾಗಿರುವಳು? ಆಕೆಯನ್ನು 7 ಮಂದಿಯು ಮದುವೆ ಮಾಡಿಕೊಂಡಿದ್ದಾರಲ್ಲ ಎಂದು ಯೇಸುವನ್ನು ಕೇಳಿದಾಗ ಯೇಸು ಹೇಳ್ತಾನೆ ಪ್ರೇರೆ, ಅದೇ 12ನೇ ಅಧ್ಯಾಯ ಮಾರ್ಕನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ನೀವು ದೈವಶಾಸ್ತ್ರವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ತಿಳಿಯದಿರುವುದರಿಂದಲೇ ನೀವು ತಪ್ಪುವವರಾಗಿದ್ದೀರಿ. ಅಲ್ಲಿ 25ನೇ ವಾಕ್ಯ, ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 25ನೇ ವಾಕ್ಯ, ಸತ್ತವರು ಬದುಕಿ ಎದ್ದ ಮೇಲೆ ಮದುವೆ ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತಿರುತ್ತಾರೆ. ಆದರೆ ಸತ್ತವರು ಬದುಕಿ ಹೇಳುತ್ತಾರೆ ಎಂಬ ವಿಷಯದಲ್ಲಿ 26ನೇ ವಾಕ್ಯ ಹೇಳಬೇಕಾದರೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದದ್ದನ್ನು ನೀವು ಮೋಶೆ ಗ್ರಂಥದಲ್ಲಿ ಪೊದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಓದಲಿಲ್ಲವೋ? 27ನೇ ವಾಕ್ಯ, ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೀವು ಹಿಡಿದ ಅಭಿಪ್ರಾಯವು ಬಹು ತಪ್ಪಾಗಿದೆ ಎಂದು ಹೇಳಿದನು. ಹೌದು ಪ್ರೇರೆ, ಅಲ್ಲಿ 7 ಜನರು ಮದುವೆ ಆಗಿದ್ದಾರೆ. 7 ಜನ, ಆ ಸ್ತ್ರೀಯಲ್ಲಿ ಮಕ್ಕಳು ಹುಟ್ಟಲಿಲ್ಲ, 7 ಜನ ಸತ್ತರು. ಮತ್ತು ಯೇಸು ಕ್ರಿಸ್ತ 2ನೇ ಸಾರಿ ಆಗಮಿಸುವಾಗ ಎಲ್ಲರೂ ಜೀವದಿಂದ ಎದ್ದೇಳ್ತಾರ. ಮನುಷ್ಯರಿಗೆ ಪುನರುತ್ಥಾನ ಇದೆ ಅನ್ನುತ್ತೀಯಲ್ಲ, ಮತ್ತು ಯಾರ ಹೆಂಡತಿ ಆಗುತ್ತಾಳೆ ಆಕೆ? 7 ಜನ ಮದುವೆ ಆಗಿದ್ದಾರಲ್ಲ ಅಂದಾಗ ನೀವು ತಪ್ಪು ಅಭಿಪ್ರಾಯವುಳ್ಳವರಾಗಿದ್ದೀರಿ. ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಳ್ಳುವುದೂ ಇಲ್ಲ. ಅವರು ಸ್ವರ್ಗದಲ್ಲಿರೋ ದೇವದೂತರಂತೆ, ದೇವರ ಸೇವಕರಂತೆ ಇರುತ್ತಾರೆ, ಬೆಳಕಿನ ಆತ್ಮಗಳಾಗಿ. ಆದ್ದರಿಂದ ಯೇಸು ಹೇಳ್ತಿದ್ದ ಪ್ರೇರೆ, ಸತ್ತವರು ಬದುಕಿ ಹೇಳುತ್ತಾರೆಂಬ ವಿಷಯ ಹೇಳಬೇಕಾದರೆ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೆಂದು ಮೋಶೆಯ ಗ್ರಂಥದಲ್ಲಿ ಪೊದೆಯ ಸಂಗತಿಯಲ್ಲಿ ಬರೆದಿರುವ ವಿಷಯದಲ್ಲಿ ದೇವರು ತಾನೇ ಹೇಳಿದ್ದಾನೆ. ಏನೆಂದರೆ, ಇದನ್ನು ಓದಲಿಲ್ಲವೋ? ನಾನು ಜೀವಿತರಿಗೆ ದೇವರಾಗಿದ್ದೇನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಹೌದು ಪ್ರೇರೆ, ದೇವರ ವಿಷಯಗಳನ್ನು, ದೇವರ ಆತ್ಮನನ್ನು, ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ, ಸ್ವಂತ ದೇವರಾಗಿ, ಹೌದು ಆತ್ಮಗಳ ತಂದೆಯಾಗಿ, ನನ್ನ ಶಿಕ್ಷೆ, ನನ್ನ ಪಾಪ ಭಾರ ಹೊತ್ತುಕೊಂಡು ಹೋಗು ದೇವರ ಕುರಿಮರಿಯಾಗಿ ಬಂದಿದ್ದಾನೆ, ಹೊತ್ತುಕೊಂಡು ಹೋಗಿದ್ದಾನೆ ಎಂದು ನನ್ನ ಪಾಪಗಳನ್ನು ಆತನಿಗೆ ಒಪ್ಪಿಸಿಕೊಂಡು ಬಿಟ್ಟು ಆತನ ಪರಿಶುದ್ಧ ಮಾರ್ಗ ಸತ್ಯ ಜೀವದಲ್ಲಿ ನಡೆದುಕೊಳ್ಳುವುದಾದರೆ, ಆತನ ಸತ್ಯದಾತ್ಮ ಪಡೆದು ಆತನ ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಜೀವಿಸಿ ಆತನ ಜೀವಜಲದ ಮೂಲಕ ತೃಪ್ತಿಯಾಗಿ ಅಲೌಕಿಕವಾಗಿ ಪರಲೋಕ ಸಂಬಂಧವಾಗಿ ಜೀವಿಸುವುದಾದರೆ ಅವರಿಗೆ ಮಾತ್ರ ದೇವರಾಗಿದ್ದಾನೆ ಎಂದು ಹೇಳುತ್ತಿದ್ದಾನೆ. ಅವರು ಮಾತ್ರ ಪುನರುತ್ಥಾನ ಆಗುತ್ತಾರೆ, ತಂದೆಯ ಬಳಿಗೆ ಹೋಗುತ್ತಾರೆ ಎನ್ನುವ ರೀತಿಯಲ್ಲಿ ಹೇಳುತ್ತಿದ್ದಾನೆ ಪ್ರಭು. ಹೌದು, ಅದುವೇ ಪರಿಶುದ್ಧ ಗ್ರಂಥದ ಜ್ಞಾನ. ಹೌದು ಪ್ರೇರೆ, ಅವರಿಗೆ ಮಾತ್ರ ದೇವರಾಗಿದ್ದಾನೆ. ಈ ರೀತಿ ರಕ್ಷಣೆಯನ್ನು ಸ್ವೀಕರಿಸಿದವರಿಗೆ, ವಕ್ರವಾಗಿ ಪ್ರಶ್ನಿಸುವವರಿಗೆ, ಧರ್ಮಶಾಸ್ತ್ರವನ್ನಾಗಲಿ ದೇವರ ಶಕ್ತಿಯನ್ನು ಅರಿತುಕೊಳ್ಳದವರಿಗೆ ದೇವರಲ್ಲ, ಅವರು ಪುನರುತ್ಥಾನ ಕೂಡ ಆಗುವುದಿಲ್ಲ. ಹೌದು, ಹೀಗೆ ನಿಮ್ಮ ಅಭಿಪ್ರಾಯ ಬಹು ತಪ್ಪಾಗಿದೆ, ಇವರೆಲ್ಲ ಕತ್ತಲೆಗೆ ಹೋಗುತ್ತಾರೆ ಎಂದು ಅರ್ಥ ಪ್ರೇರೆ. ಹೀಗೆ ಯೇಸುವೆ ಮಾರ್ಗ ಸತ್ಯ ಜೀವವಾಗಿದ್ದಾನೆ ಪ್ರೇರೆ. ತಂದೆಯಾದ ದೇವರ ಬಳಿಗೆ ಆತನ ಮೂಲಕವಲ್ಲದೆ ಯಾರು ಪರಲೋಕಕ್ಕೆ ತಂದೆಯ ಬಳಿಗೆ ಬರುವುದಿಲ್ಲ. ಸೃಷ್ಟಿಕರ್ತನ ಬಳಿಗೆ, ಎಲ್ಲ ಆತ್ಮಗಳ ತಂದೆಯ ಬಳಿಗೆ ಬರುವುದಿಲ್ಲ. ಹೌದು, ಪರಿಶುದ್ಧರಾಗುವವರಿಗೂ ಪರಿಶುದ್ಧಗೊಳಿಸುವ ಆತನಿಗೂ ಒಬ್ಬಾತನೇ ತಂದೆ ಎಂದು ಬರೆಯಲ್ಪಟ್ಟಿದೆ. ಹೌದು, ನಾವು ಪರಿಶುದ್ಧರಾಗುತ್ತಿದ್ದೇವೆ ಪ್ರೇರೆ. ಯೇಸು ಕ್ರಿಸ್ತನ ವಿಶ್ವಾಸುವುದಾದರೆ ಆ ಪರಿಶುದ್ಧಗೊಳಿಸುವ ಆತನು ತಂದೆಯಿಂದ ಬಂದಿದ್ದಾನೆ. ಯೇಸುವಿನಿಂದ ಪರಿಶುದ್ಧರಾಗುವ ನಮಗೂ ಪರಿಶುದ್ಧ ಮಾಡುವ ಯೇಸು ಕ್ರಿಸ್ತನಿಗೂ ಒಬ್ಬಾತನೇ ತಂದೆ. ಆತನೇ ಆತ್ಮಗಳ ತಂದೆ, ಸೃಷ್ಟಿಕರ್ತ, ರಕ್ಷಕ. ಹೌದು ಪ್ರೇರೆ, ಎಲ್ಲ ಬೆಳಕಿಗೂ ಮೂಲ ಕಾರಣ, ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವಾತ, ಅಮರತ್ವದಲ್ಲಿ ವಾಸಿಸುವಾತ. ಆತನನ್ನು ಕಂಡವರೂ ಇಲ್ಲ, ಕಾಣುವವರೂ ಇಲ್ಲ. ಹೌದು ಪ್ರೇರೆ, ಯೇಸುವನ್ನು ವಿಶ್ವಾಸುವುದಾದರೆ ಯೇಸು ಆ ತಂದೆಯನ್ನು ತೋರಿಸುತ್ತಾನೆ ಪ್ರೇರೆ. ಕಾರಣ, ತಂದೆಯಲ್ಲಿ ಎದೆಯಲ್ಲಿದ್ದಾನೆ. ತಂದೆ ನಾನು ಒಂದೇ ಆಗಿದ್ದೇವೆ ಎಂದು ಹೇಳಿದ್ದಾನೆ. ನೀವು ಆ ದಿನದಲ್ಲಿ ಅರ್ಥ ಮಾಡಿಕೊಳ್ಳುವಿರಿ ಎಂದು ಹೇಳಿದ್ದಾನೆ ಶಿಷ್ಯರಿಗೆ. ಯಾವಾಗ ನೀವು ಸತ್ಯದಾತ್ಮನಿಂದ ಹೊಸದಾಗಿ ಹುಟ್ಟಿದಾಗ, ಪರಿಶುದ್ಧ ಆತ್ಮನ ಸ್ವಭಾವದಲ್ಲಿ ಬೆಳೆದಾಗ, ಆ ಜೀವಜಲ ವಾಕ್ಯದಲ್ಲಿರುವ ಆ ಜಲ ನಿಮ್ಮನ್ನು ತೃಪ್ತಿಪಡಿಸಿದಾಗ, ಪರಿಶುದ್ಧ ಗ್ರಂಥದ ಜ್ಞಾನ ತಿಳಿದಾಗ, ದೇವರ ಶಕ್ತಿ, ಶಿಲುಬೆಯ ಶಕ್ತಿ ತಿಳಿದಾಗ ನೀವು ಅರ್ಥಕೊಳ್ಳುವಿರಿ. ನೀವು ನನ್ನಲ್ಲಿಯೂ, ನಾನು ನಿಮ್ಮಲ್ಲಿಯೂ, ನಾನು ನನ್ನ ತಂದೆಯಲ್ಲಿಯೂ ಇರುವುದನ್ನು ನೀವು ಕಾಣುವಿರಿ. ಆ ದಿನ ನೀವು ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಹೌದು, ಮತ್ತೆ ಒಂದು ಸಮಯ ಬರುತ್ತದೆ, ನನ್ನನ್ನು ತಂದೆಯ ಬಳಿಯಿಂದ ಬಂದವನೆಂದು ನೀವು ವಿಶ್ವಾಸಿಸಿರುವುದರಿಂದ, ತಂದೆಯೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆಂದು ವಿಶ್ವಾಸಿದ್ದರಿಂದ ತಂದೆಯೇ ನಿಮ್ಮನ್ನು ಪ್ರೀತಿಸುವ ಕಾಲ ಬರುತ್ತದೆ. ಆಗ ನನ್ನ ಹೆಸರಿನಲ್ಲಿ ನೀವು ತಂದೆಯನ್ನು ಏನು ಬೇಡಿಕೊಳ್ಳುವುದಿಲ್ಲ.
ತಂದೆಯೇ ನಿಮ್ಮನ್ನು ಪ್ರೀತಿಸಿ ಆ ತಂದೆಯ ಹೆಸರಿನಲ್ಲೇ ನೀವು ಕೇಳಿಕೊಳ್ಳುವಿರಿ. ಹೌದು ಪ್ರೇರೆ, ಆ ತಂದೆಯಲ್ಲಿ ಯೇಸು ಇರುತ್ತಾನೆ ಪ್ರೇರೆ. ಹೌದು, ನಾವು ಪರಿಶುದ್ಧಾತ್ಮನ ಮೂಲಕ ಶುದ್ಧರಾಗಿ ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಬೆಳೆದು ಸತ್ಯದಾತ್ಮ ಮೂಲಕ ನಾವು ಯೇಸು ಕ್ರಿಸ್ತನ ವಾಕ್ಯದ ಸ್ಥಾನಕ್ಕೆ ಹೋದಾಗ ಆ ವಾಕ್ಯ ತಂದೆಯಾದ ದೇವರ ಸ್ಥಾನಕ್ಕೆ ಹೋಗುತ್ತದೆ ಪ್ರೇರೆ. ಹೌದು, ಹೀಗೆ ದೇವರ ಮಕ್ಕಳ ಪದವಿ ಕೊಡಲು ಯೇಸು ಬಂದಿದ್ದಾನೆ. ಹೌದು, ನಾವು ಪರಿಶುದ್ಧಾತ್ಮ ಪಡೆದಾಗ ನಾವು ದತ್ತು ಮಕ್ಕಳ ಅನುಗ್ರಹ ಪಡೆದೆವು. ಆ ಪರಿಶುದ್ಧಾತ್ಮ ಸ್ವಭಾವದಲ್ಲಿ, ಶಕ್ತಿಯಲ್ಲಿ, ಜ್ಞಾನದಲ್ಲಿ, ಹೌದು, ಆ ಸುವಾರ್ತೆಯಲ್ಲಿ ಬೆಳೆದಾಗ ನಾವು ದೇವರ ಮಕ್ಕಳಾಗುತ್ತೇವೆ. ದೇವರ ಮಕ್ಕಳು ದೇವರನ್ನು ನೋಡುವ ಅನುಭವಕ್ಕೆ ಹೋಗುತ್ತಾರೆ. ಹೀಗೆ ದೇವರು ದಯಪಾಲಿಸುವ ಅನುಗ್ರಹ, ಒಂದನೇದು ಸತ್ಯದ ಆತ್ಮ ಪ್ರೇರೆ, ಎರಡನೇದು ಪರಿಶುದ್ಧಾತ್ಮ ಸ್ವಭಾವ, ಮೂರನೇದು ಜೀವಜಲ, ನಾಲ್ಕನೇದು ಪರಿಶುದ್ಧ ಗ್ರಂಥದ ಜ್ಞಾನ. ಹೌದು, ಐದನೇದು ನಾವು ಶಿಲುಬೆಯ ಶಕ್ತಿ ನೋಡ್ತೇವೆ ಪ್ರೇರೆ. ಐದನೇದು ಶಿಲುಬೆಯ ಶಕ್ತಿ. ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1 ವರ್ಸ್ 18th ವರ್ಡ್ ಟು 24th ವರ್ಡ್. ಪೀಠಿಕೆ, ಕ್ರಿಸ್ತನ ಸುವಾರ್ತೆಯು ಮನುಷ್ಯ ಜ್ಞಾನಕ್ಕೆ ಅನುಸಾರವಾದದ್ದಲ್ಲ. ಯೇಸು ಕ್ರಿಸ್ತನ ಸುವಾರ್ತೆ ಪ್ರೇರೆ ಮನುಷ್ಯ ಜ್ಞಾನಕ್ಕೆ ಅನುಸಾರವಾದದ್ದಲ್ಲ. ಅಂದರೆ ಮನುಷ್ಯರಿಗೆ, ಲೌಕಿಕ ಜನರಿಗೆ ಇಷ್ಟವಾಗುವಂಥದ್ದಲ್ಲ. ಹೌದು, ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು ಮನುಷ್ಯರ ದೃಷ್ಟಿಗೆ ಅಸಹ್ಯವಾಗಿದೆ ಎಂದರ್ಥ. ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಈ ವಾಕ್ಯದ ಅಡಿಯಲ್ಲಿ ಯೇಸು ಕ್ರಿಸ್ತ ಹೇಳಿದಂತೆ ಪೌಲ ಹೇಳುತ್ತಿದ್ದಾನೆ, ಕ್ರಿಸ್ತನ ಸುವಾರ್ತೆಯು ಮನುಷ್ಯ ಜ್ಞಾನಕ್ಕೆ ಅನುಸಾರವಾದದ್ದಲ್ಲ. ಯಾವ ದೇವರನ್ನು ನಂಬರಿ ಒಳ್ಳೆಯದೇ ಹೇಳ್ತಾರೆ. ಎಲ್ಲ ದೇವರು ಒಬ್ಬರೇ, ರೂಪ ಹಲವಾರು, ನಾಮ ಒಂದೇ. ಆದರೆ ಎಲ್ಲ ನದಿಗಳು ಒಂದೇ ಸಮುದ್ರದಲ್ಲಿ ಭೇಟಿಯಾಗುತ್ತವೆ. ಹೀಗೆ ಈ ಸುವಾರ್ತೆಯು ಈ ಮನುಷ್ಯ ಜ್ಞಾನಕ್ಕೆ ಅನುಸಾರವಾದಲ್ಲ ಪ್ರೇರೆ, ಇದಕ್ಕೆ ಸಂಬಂಧಪಟ್ಟಿಲ್ಲ. ಇದು ಲೋಕಜ್ಞಾನ, ಇದು ಭೂ ಸಂಬಂಧವಾದದ್ದು. ಇದು ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಡುತ್ತದೆ ಎಂದು, ಮಣ್ಣಿಗೆ ಸಂಬಂಧಪಟ್ಟಿದ್ದು ದೆವ್ವಗಳಿಗೆ ಸಂಬಂಧಪಡುತ್ತದೆ ಎಂದು ಹೇಳುತ್ತಿದ್ದಾನೆ ಪ್ರಭು. ನೀವು ಲೋಕದವರಾಗಿದ್ದರೂ, ಲೋಕದಲ್ಲಿದ್ದರೂ ನೀವು ಆಗಂತುಕರಂತೆಯೂ ಪ್ರವಾಸಿಗಳಂತೆಯೂ ಇರಬೇಕಾಗಿದೆ, ಪರಲೋಕ ಪ್ರವಾಸಿಗಳಂತೆ. ಮತ್ತು ಲೋಕದವುಗಳನ್ನು ನೀವು ನಮ್ಮವೋ ಅಲ್ಲವೋ ಎನ್ನುವಂತೆ ಅನುಭವಿಸಬೇಕಾಗಿದೆ. ಕಾರಣ ನೀವು ಪ್ರಯಾಣಿಕರು, ಪರಲೋಕ ನಿವಾಸಿಗಳು, ನಿತ್ಯ ನಿವಾಸಕ್ಕೆ ನೀವು ಸಿದ್ಧರಾಗುತ್ತಿರುವವರು, ಪ್ರಯಾಣಿಸುತ್ತಿರುವವರು. ಆದ ಕಾರಣದಿಂದ ಯೇಸುವಿನ ಸುವಾರ್ತೆ ಮನುಷ್ಯ ಜ್ಞಾನಕ್ಕೆ ಅನುಸಾರವಾದಲ್ಲ ಪ್ರೇರೆ. ಕೊರಿಂಥ 1ನೇ ಅಧ್ಯಾಯ 18ನೇ ವಾಕ್ಯದಿಂದ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿ ಇರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹೌದು, ಯೇಸುವಿನ ಶಿಲುಬೆ, ಆತನು ತಂದೆಯಾದ ದೇವರು ನಮ್ಮೆಲ್ಲರ ಪಾಪ ಪರಿಹರಿಸಲು ಪೂರ್ವಜರಾದ ನಮ್ಮ ಆದಮ ಅವರಿಂದ ಬಂದ ದೇವರ ಆಜ್ಞೆಯನ್ನು ಮೀರಿದ ಪಾಪ, ಆ ಪಾಪವನ್ನು ಉಪಯೋಗಿಸಿಕೊಂಡು ಸೈತಾನ ಆ ಪ್ರಥಮ ಸ್ತ್ರೀ ಪುರುಷರ ಮೇಲೆ ದೌರ್ಜನ್ಯದಿಂದ ಆಡಳಿತ ಮಾಡಿದ, ದೊರೆತನ ಮಾಡುತ್ತಿರುವ ಮರಣ, ಪಾಪ ಮರಣ ಎಂಬ ದಬ್ಬಾಳಿಕೆ, ಅದರಿಂದ ಪ್ರಭು ಬಿಡಿಸಲು ಶಿಲುಬೆ ಮೇಲೆ ತಂದೆ ಆತನು ಸಾಯಲು ಒಪ್ಪಿಸಿಕೊಟ್ಟಿದ್ದಾನೆ ಪ್ರೇರೆ. ಲೋಕದ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ತಂದೆ ತನ್ನ ಪ್ರಿಯ ಕುಮಾರನನ್ನೇ ಮರಣಕ್ಕೆ ಒಪ್ಪಿಸಿದನು. ಇದರಲ್ಲಿಯೇ ದೇವರ ಪ್ರೀತಿಯ ನಿಜಗುಣ ತೋರಿಬರುತ್ತದೆ. ಆತನು ಹೊತ್ತ ಹೊರೆ ನಮ್ಮ ಕಷ್ಟ, ಸಂಕಟ, ಪಾಪ. ಹೌದು ಪ್ರೇರೆ, ನಮ್ಮ ದೋಷ, ಅಪರಾಧ, ಅನೀತಿ, ಅಕ್ರಮ ನಡತೆ. ಹೌದು, ದೇವರನ್ನು ಹುಡುಕುವವರಿಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುವವರೇ, ನೀತಿವಂತನಿಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುವವರೇ ಎಂದು ಗುರುತಿಸಿ ನೀತಿವಂತರನ್ನಾಗಿಸಲು, ದೇವರನ್ನು ಹುಡುಕುವವರನ್ನಾಗಿ ಮಾಡಲು, ದಾರಿಗೆ ತರಲು, ದಾರಿ ತಪ್ಪಿದೆ ಇರುವ ಕುರಿಗಳಂತಿರುವ ದೇವರನ್ನು ಹುಡುಕುವ ಕೆಲವರನ್ನಾದರೂ ದಾರಿಗೆ ತರಲು, ನೀತಿವಂತರನ್ನಾಗಿಸಲು, ದೇವರನ್ನು ಅನುಭವಿಸಲು, ಮತ್ತು ಆ ನಾಲಿಗೆ ಕೆಳಗೆ ಇರುವ ಆ ವಿಷದ ಸರ್ಪ, ಮನುಷ್ಯರ ನಾಲಿಗೆ ಕೆಳಗೆ ಆವಿನ ವಿಷ ಇದೆ ಪ್ರೇರೆ. ಅವರು ಹೊರಗಡೆ ಸವಿ ಮಾತಾಡಿದರೂ ಒಳಗಡೆಯಿಂದ ಶಪಿಸುವವರಾಗಿದ್ದಾರೆ. ಹೊಟ್ಟೆಯಿಂದ ಆ ಸರ್ಪದ ವಿಷದಿಂದ ಬಿಡಿಸಲು ಆ ನಾಲಿಗೆ, ಸರ್ಪದ ನಾಲಿಗೆ ಅಂತಿರುವ ಆ ಶಾಪದ ಮಾತಾಡುವ ಆ ನಾಲಿಗೆ ಶುದ್ಧಗೊಳಿಸಲು ಯೇಸು ಶಿಲುಬೆಯಲ್ಲಿ ಮರಣಿಸುವಂತೆ ತಂದೆಯ ದೇವರು ಒಪ್ಪಿಸಿದ ಪ್ರೇರೆ ಮರಣಕ್ಕೆ. ಹೌದು, ಎಲ್ಲಕ್ಕೆ ಮರಣವೇ ಮದ್ದು. ಹೌದು ಪ್ರೇರೆ, ಸೈತಾನ ಕೂಡ
ಎಲ್ಲ ಆಶಾಪಾಶಗಳನ್ನು ತೋರಿಸುತ್ತಾನೆ ಪ್ರಿಯರೇ. ಎಲ್ಲ ಸುಖಭೋಗಗಳನ್ನು ಕೊಡುತ್ತಾನೆ. ಎಲ್ಲ ವಿಚಿತ್ರವಾದ ಸಂಗತಿಗಳನ್ನು ದಯಪಾಲಿಸುತ್ತಾನೆ. ಆದರೆ ಆತನ ಒಂದೇ ಉದ್ದೇಶ, ಅವುಗಳ ಹಿಂದೆ ನಮ್ಮ ಮರಣ ಮತ್ತು ನಮ್ಮ ನಾಶನ, ದೇವರ ವಿಷಯ ಜ್ಞಾನ ಕದ್ದುಕೊಳ್ಳುವುದು. ಹೌದು, ಅನಂತ ಜೀವಕ್ಕೆ ಹೋಗುವ ಮಾರ್ಗವನ್ನು ತಡೆ ಹಿಡಿಯುವುದು. ದೇವರ ಮುಂದೆ ಪರಲೋಕದ ಬಾಗಿಲುಗಳನ್ನು ಮುಚ್ಚಿ ಹಿಡಿಯುತ್ತಾನೆ ಸೈತಾನ ತನ್ನ ಸುಳ್ಳು ಬೋಧಕರಿಂದ, ಶಾಸ್ತ್ರಿಗಳಂತಿರುವ, ಪರಿಸಾಯರಂತಿರುವ, ಹಣದಾಸೆಗೆ ಸೇವೆ ಮಾಡುತ್ತಿರುವವರ ಮೂಲಕ, ಮತ್ತು ಸ್ತ್ರೀಯ ಆಸೆಯಿಂದ ತುಂಬಿರುವ ಸೇವಕರ ಮೂಲಕ, ಮತ್ತು ನೇಮ್ ಫೇಮ್ ಅಂದರೆ ಹೆಸರು ಗಳಿಕೆ ಹೊಂದಬೇಕೆನ್ನುವ ಸೇವಕರ ಮುಖಾಂತರ ಪರಲೋಕದ ಬಾಗಿಲುಗಳನ್ನು ಮುಚ್ಚುತ್ತಿದ್ದಾನೆ. ಅದು ಎಷ್ಟು ದೊಡ್ಡ ಸಭೆಯಾಗಿರ್ಬೋದು, ಎಷ್ಟು ಚಿಕ್ಕ ಸಭೆಯಾಗಿರ್ಬೋದು, ದಟ್ ಈಸ್ ನೋ ಮ್ಯಾಟರ್ ಡಿಯರ್ ಒನ್. ಹೌದು ಪ್ರಿಯರೇ, ಅದು ವಿಷಯವೇ ಅಲ್ಲ. ಆದರೆ ಯೇಸು ಕ್ರಿಸ್ತನ ಪರಿಶುದ್ಧ ಗ್ರಂಥದ ಜ್ಞಾನ ಪಡೆಯುವುದಾದರೆ, ಸತ್ಯದ ಆತ್ಮ ಪಡೆಯುವುದಾದರೆ, ಆ ಪರಿಶುದ್ಧ ಆತ್ಮನ ಸ್ವಭಾವದಲ್ಲಿ ದೀನತೆಯಿಂದ, ವಿಧೇಯತೆಯಿಂದ ಬೆಳೆಯುವುದಾದರೆ, ಆ ಪರಿಶುದ್ಧ ಆತ್ಮನು ಕೊಡುವ, ಸತ್ಯದಾತ್ಮ ಕೊಡುವ ಜೀವಜಲ ಕುಡಿಯುವುದಾದರೆ, ನಾವು ದೇವರ ಗ್ರಂಥದ ಜ್ಞಾನ ತಿಳಿಯುತ್ತೇವೆ ಪ್ರಿಯರೇ. ಮತ್ತು ಶಿಲುಬೆ ಶಕ್ತಿ ಅರ್ಥ ಮಾಡಿಕೊಳ್ಳುತ್ತೇವೆ. ಯೇಸು ನನಗಾಗಿ ಮೃತನಾದ, ಸ್ವರ್ಗ ಬಿಟ್ಟು ಬಂದ, ನಮಗಾಗಿ ಭೂಮಿಯಲ್ಲಿ ಮನುಷ್ಯ ಪಾಪಾಕಾರದಲ್ಲಿ ಕಾಣಿಸಿಕೊಂಡ ಆತ ದೇವರ ನೀತಿವಂತ ದೇವಕುಮಾರ. ಆತ ಪಾಪ ತಿಳಿಯದಾತ, ಆದರೂ ದೇವರು ಆತನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿದ ನಮಗೋಸ್ಕರ. ಹೌದು ಪ್ರಿಯ, ಆತನಲ್ಲಿ ಪಾಪವಿಲ್ಲ. ಹೌದು, ಹೀಗೆ ಶಿಲುಬೆ ಶಕ್ತಿ ನಮಗಾದರೂ ಶಿಲುಬೆ ಶಕ್ತಿ ಆಗಿದೆ ಪ್ರಿಯರೇ. ಯೇಸುವಿನ ಶಿಲುಬೆ ಮರಣ, ಯಾತನೆ, ಪುನರುತ್ಥಾನ ನಮಗೆ ಶಿಲುಬೆ ಶಕ್ತಿಯಾಗಿದೆ. ಮರಣದ ಮೇಲೆ ದೌರ್ಜನ್ಯ ಮುರಿಯಲ್ಪಟ್ಟಿದೆ ಶಿಲುಬೆಯ ಶಕ್ತಿಯಿಂದ. ಅಂದರೆ ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ ನಮ್ಮ ಪಾಪ ಶಾಪ, ಲೋಕದ ಸಮಸ್ತ ಪಾಪ ಶಾಪ ತಂದೆಯಾದ ದೇವರು ಯೇಸುವಿನ ಮೇಲೆ ಹೊರಿಸಿದನು. ಆ ಪಾಪದ ಶಕ್ತಿಗೆ, ಆ ಪಾಪದ ದೊರೆತನಕ್ಕೆ, ಆ ಪಾಪದ ಮುಖಾಂತರ, ಶಾಪದ ಮುಖಾಂತರ ಉಂಟಾಗುವ ಮರಣಕ್ಕೆ, ಮರಣಾಧಿಕಾರಿಗೆ, ಸೈತಾನನಿಗೆ ಶಿಲುಬೆಯಲ್ಲಿ ಶಿಕ್ಷಿಸಿದ ಪ್ರೇರೆ. ಹೌದು, ಸೈತಾನ ಶಕ್ತಿಯಲ್ಲ ಯೇಸುವಿನ ದೇಹದಲ್ಲಿ ಬಲಹೀನವಾಯಿತು. ಮರಣವನ್ನು, ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿದನು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆ ಎನ್ನುವಂತೆ ಮರಣಾಧಿಕಾರಿಯನ್ನು, ಪಾಪದ ಪುರುಷನನ್ನು, ಪಾಪದ ಶಕ್ತಿಯನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಅವುಗಳಿಗೆ ಶಿಕ್ಷಿಸಿದ, ಅವುಗಳನ್ನು ಸಮಾಧಿ ಮಾಡಿದ. ಮತ್ತು ಸಮಾಧಿ ಆತನನ್ನು ಇಟ್ಟುಕೊಳ್ಳಲಿಲ್ಲ ಪ್ರೇರೆ. ಆತನು ಪರಿಶುದ್ಧನಾಗಿರುವುದರಿಂದ, ಆ ಪಾಪ ನಮ್ಮ ಪರವಾಗಿ ಹೊತ್ತಿದ್ದರಿಂದ, ಆತ ನಿಸ್ವಾರ್ಥಿಯಾಗಿರುವುದರಿಂದ, ಆತ ದೇವ ಪ್ರತಿರೂಪ, ದೇವಕುಮಾರ, ದೇವರ ವಾಕ್ಯ ಆಗಿರುವುದರಿಂದ, ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿರುವುದರಿಂದ ಸೃಷ್ಟಿ ಸಮಾಧಿ ಆತನ ಇಟ್ಟುಕೊಳ್ಳಲಿಲ್ಲ ಪ್ರೇರೆ. ಆ ಮಣ್ಣು ತನಗೆ ಸಂಬಂಧಪಟ್ಟ ಸ್ವಭಾವವನ್ನು, ಪಾಪವನ್ನು, ಮರಣವನ್ನು ಇಟ್ಟುಕೊಂಡಿತು. ಆ ಯೇಸು ಕ್ರಿಸ್ತನನ್ನು, ಆ ಸತ್ಯಸ್ವರೂಪಿಯನ್ನು, ಆ ಪರಿಶುದ್ಧನನ್ನು ಕಾರಿಕೊಂಡಿತು. ಪುನರುತ್ಥಾನ ಆಯಿತು, ಹೊರಗೆ ಬಿಟ್ಟಿತ್ತು ಪ್ರೇರೆ. ಹೌದು, ಯೇಸು ಕ್ರಿಸ್ತ ಹೇಳ್ತಿದ್ದಾನೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾನೇ ಅದನ್ನು ಕೊಡುತ್ತೇನೆ ಮತ್ತು ನಾನೇ ಅದನ್ನು ಪುನಃ ಪಡೆದುಕೊಳ್ಳುತ್ತೇನೆ, ನನ್ನ ಪ್ರಾಣ ಅಂತ ಅಧಿಕಾರ ತಂದೆಯಿಂದ ನಾನು ಹೊಂದಿದ್ದೇನೆ ಎಂದು ಹೇಳಿದ್ದಾನೆ ಪ್ರೇರೆ. ಹೀಗೆ ನಾವು ಕೂಡ ಶಿಲುಬೆ ಸುವಾರ್ತೆ ಮನುಷ್ಯ ಜ್ಞಾನಕ್ಕೆ ಅನುಸಾರವಾದಲ್ಲಂದು ನಂಬಬೇಕು ಪ್ರೇರೆ. ದೇವರ ಜ್ಞಾನಕ್ಕೆ ಅನುಸಾರವಾಗಿ ಸುವಾರ್ತೆ ಸಾರಬೇಕು. ಶಿಲುಬೆ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಉಚಿತನವಾಗಿದೆ. ಯಾರಾದರೂ ಉಚಿತನೆ ಅಂದರೆ ಅವರು ನಾಶನ ಮಾರ್ಗದಲ್ಲಿದ್ದಾರೆ, ದೇವರಿಂದ ದೂರ ಇರುವ ಸ್ಥಳ, ನರಕದ ಮಾರ್ಗದಲ್ಲಿದ್ದಾರೆ, ಅನಂತ ಜೀವನ ಕಳೆದುಕೊಂಡವರಾಗಿ ಮಾರ್ಗದಲ್ಲಿದ್ದಾರೆ. ಆ ಮಾರ್ಗ ಕಳೆದುಕೊಂಡವರಾಗಿದ್ದಾರೆ, ಅನಂತ ಜೀವನ ಮಾರ್ಗ. ಹೌದು, ತನ್ನನ್ನು ಸೃಷ್ಟಿಸಿದ ತಂದೆಯನ್ನೇ ಬೇಡ ಎನ್ನುತ್ತಿದ್ದಾರೆ. ತಂದೆಯಿಂದ ಸೃಷ್ಟಿಸಲ್ಪಟ್ಟ, ತಂದೆ ಆರಾಧನೆಗೆ ಸೃಷ್ಟಿಸಲ್ಪಟ್ಟ ತಂದೆಯಾದ ದೇವರಿಗೆ ವಿರೋಧವಾಗಿ ಕಾರ್ಯ ಮಾಡಿ ದುಷ್ಟ ಶಕ್ತಿಯಾಗಿ, ಸೈತಾನಾಗಿ, ದೆವ್ವವಾಗಿ, ಘಟಸರ್ಪವಾಗಿ, ಹೌದು ಪ್ರೇರೆ, ಸುಳ್ಳುಗಾರನಾಗಿ, ಮರಣಾಧಿಕಾರಿಯಾಗಿ, ಹೊಟ್ಟೆ ಕಿಚ್ಚಿನ ಕುತಂತ್ರ ಸರ್ಪವಾಗಿರುವ ಸೈತಾನ ಮಾರ್ಗದಲ್ಲಿರುವವರಾಗಿದ್ದಾರೆ. ಶಿಲುಬೆಯ ವಿಷಯವಾದ ಮಾತು ಬೇಡೆಂದರೆ, ಹೀಗೆ ಹುಚ್ಚು ಮಾತಾಗಿದ್ದವರಿಗೆ, ರಕ್ಷಣೆ ಮಾರ್ಗದಲ್ಲಿರುವವರಿಗೆ, ಕೇಳುವವರಿಗಾದರೂ ದೇವರ ಶಕ್ತಿಯಾಗಿದೆ. ಹೌದು ಪ್ರೇರೆ, ಇಂದು ನೀನು ಯೇಸುವಿನ ವಿಷಯ ಕೇಳುವುದಾದರೆ, ಯೇಸುವಿನ ಬಾಯಿಂದ ಬರುವ ದೇವ ತಂದೆಯ ಮಾತುಗಳನ್ನು ಕೇಳುವುದಾದರೆ, ಕಾಣದ ದೇವರ ಕಾಣುವ ರೂಪವಾದ ದೇವರ ಯೇಸು ಕ್ರಿಸ್ತನ ಮಾತು ಕೇಳುವುದಾದರೆ, ನೀನು ರಕ್ಷಣೆ ಮಾರ್ಗದಲ್ಲಿದ್ದೆ ಪ್ರೇರೆ. ರಕ್ಷಣೆ ಅಂದರೆ ಪಾಪದಿಂದ ಬಿಡುಗಡೆ. ಪಾಪ ಅಂದರೆ ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಪಾಪ ಎಂದರೆ ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ. ಹೌದು ಪ್ರೇರೆ,
ದೇವರ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಯೇಸುವಿನ ವಿಶ್ವಾಸಿದಾಗ ದೇವರ ಬಗ್ಗೆ ಗೊತ್ತಾಗುತ್ತದೆ ಪ್ರಿಯರೇ. ಇಲ್ಲಿವರೆಗೆ ತಿಳಿದ ದೇವರುಗಳು ಅವು ಮನುಷ್ಯ ಕಲ್ಪಿತ ದೇವರುಗಳು. ಮನುಷ್ಯ ಕಲ್ಪಿತ ದೇವರುಗಳಾಗಲು ಸಾಧ್ಯವಿಲ್ಲ. ಕಾರಣ ಕಲ್ಪಿಸಿದಾತನೇ ದೇವರಾಗಲು ಸಾಧ್ಯ ಆಗುತ್ತದೆ ಇಲ್ಲಿ. ಆದರೆ ಅದು ಸುಳ್ಳು. ಆದರೆ ಮನುಷ್ಯರನ್ನು ಉಂಟು ಮಾಡಿದಾತನೇ ದೇವರು. ಆ ದೇವರನ್ನೇ ತಿಳಿಸಲು ಯೇಸು ಬಂದಿದ್ದನು. ಆ ದೇವರೇ ಯೇಸು ಆಗಿದ್ದನು ಪ್ರಿಯರೇ. ಆ ಯೇಸುವೆ ತನ್ನ ದೈವತ್ವವನ್ನು ಪರಿಶುದ್ಧಾತ್ಮ ಎಂಬ ಶಕ್ತಿ ವ್ಯಕ್ತಿಯ ಮೂಲಕ ನಮ್ಮೊಳಗಡೆ ನೆಲೆಸಲು ಇರಲು ಬಂದನು, ಕೊಡಲು ಆ ವರವನ್ನು. ಅದೇ ಸತ್ಯದ ಆತ್ಮ. ಅದೇ ಆ ಸತ್ಯದ ಆತ್ಮನೇ ದೈವ ಸ್ವಭಾವದಲ್ಲಿ ಬೆಳೆಸುತ್ತಾನೆ, ಪರಿಶುದ್ಧ ಸ್ವಭಾವದಲ್ಲಿ. ಆ ಸತ್ಯದ ಆತ್ಮನೇ ಲೋಕದ ಆಶೆಗಳನ್ನು ನಾವು ವಿಸರ್ಜಿಸುವಂತೆ, ನಮ್ಮ ಎಲ್ಲ ಆಶೆಪಾಶೆಗಳನ್ನು ಯೇಸುವಿನ ಶಿಲುಬೆಗೆ ಜಡಿಯುವಂತೆ, ನಿಸ್ವಾರ್ಥವಾಗಿ ದೇವರ ಮಕ್ಕಳಾಗಿ ನೀತಿವಂತರಾಗಿ, ಹೌದು ಪ್ರಿಯರೇ, ಸತ್ಯದ ಸಂಬಂಧಿಗಳಾಗಿ ಜೀವಿಸುವಂತೆ, ಆರೋಗ್ಯವಂತರಾಗಿ, ಮರಣ ಭಯವಿಲ್ಲದೆ ಧೈರ್ಯವಂತರಾಗಿ ಜೀವಿಸಲು ಆ ಜೀವಜಲ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ತೃಪ್ತರನ್ನಾಗಿ ಮಾಡುತ್ತದೆ. ಹೀಗೆ ಪರಿಶುದ್ಧ ದೇವರ ವಾಕ್ಯವನ್ನು ಹಳೆಯ ಕಾಲದಿಂದ ದೇವರು ಮಾತಾಡಿದ ಎಲ್ಲ ಮಾತುಗಳನ್ನು ಇದು ದೇವರ ಆಡಿದ ಮಾತುಗಳೇ ಎಂದು ತಿಳಿಯಲು ಅಜ್ಞಾನ ನೀಡುತ್ತದೆ. ಹೌದು, ಮತ್ತು ಶಿಲುಬೆಯ ಬಳಿಗೆ ತೆಗೆದುಕೊಂಡು ಬರುತ್ತದೆ ಸತ್ಯದ ಆತ್ಮ ಮತ್ತು ಪರಿಶುದ್ಧ ದೇವರ ಸ್ವಭಾವ, ಜೀವಜಲ, ಪರಿಶುದ್ಧ ವಾಕ್ಯದ ಬೈಬಲ್ ಗ್ರಂಥ, ಜ್ಞಾನ, ಶಕ್ತಿಯ ಬಳಿಗೆ ಕರೆದುಕೊಂಡು ಬರ್ತದೆ. ಅದು ಶಿಲುಬೆಯಲ್ಲಿ ಉಂಟಾಗಿದೆ ದೈವಶಕ್ತಿ. ಹೌದು, ಪೌಲನು ಹೇಳುತ್ತಿದ್ದಾನೆ, ನಾನು ಕ್ರಿಸ್ತ ಯೇಸುವನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಲೋಕದ ಸಮಸ್ತವನ್ನು ಕಾಲಕಸವೆಂದೇ ಪರಿಗಣಿಸುತ್ತೇನೆ. ಹೌದು, ಮತ್ತು ಶಿಲುಬೆಯ ಸಂದೇಶ ಕೇವಲ ಮರಳು ಮಾತಲ್ಲ, ಶಕ್ತಿಯ ಸಾಧನ ಎಂದು ಪೌಲ ಹೇಳುತ್ತಿದ್ದಾನೆ. ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ. ಹೌದು, ದೇವರ ರಾಜ್ಯ ಶಿಲುಬೆಯ ಸಂದೇಶವಾಗಿದೆ ಪ್ರೇರೆ. ಯೇಸುವಿನ ಜನನ, ಸಾಧನೆ, ಯಾತನೆ, ಮರಣ, ಪುನರುತ್ಥಾನ, ಮತ್ತು 2ನೇ ಸಾರಿ ಬರಲು ಹೋಗುತ್ತಿದ್ದಾನೆ ಪ್ರೇರೆ. ಲೋಕ ಅಂತ್ಯ ಮಾರ್ಗದಲ್ಲಿ ಸಮೀಪಿಸುತ್ತದೆ. ಆಗ ಆತನು ತನ್ನವರನ್ನು ತೆಗೆದುಕೊಂಡು ಹೋಗುತ್ತಾನೆ. ಆತನು ಯೇಸು ಕ್ರಿಸ್ತನ 2ನೇ ಸಾರಿ ಪ್ರತ್ಯಕ್ಷ ಆದಾಗ ಆಕಾಶದ ಮೋಡಗಳ ಮಧ್ಯದಲ್ಲಿ ಸಮಸ್ತ ದೇವದೂತರೊಂದಿಗೂ ತಂದೆಯ ಮಹಾಮಹಿಮೆಯ ಪ್ರಕಾಶದೊಂದಿಗೆ ಬೆಂಕಿಯೊಡನೆ ಉದಯಿಸಲಿದ್ದಾನೆ. ಆತನನ್ನು ಅಸಡ್ಡೆ ಮಾಡಿದವರು, ಇರಿದವರು, ಇಲ್ಲಸಲ್ಲದ್ದಾಗಿ ಮಾತಾಡಿದವರು, ಅವಮಾನಪಡಿಸಿದವರು, ಹೌದು, ಆತನಿಗೆ ವ್ಯತಿರಿಕ್ತವಾಗಿ ಜೀವಿಸಿದವರು ಎದೆ ಬಡಿದುಕೊಳ್ಳುತ್ತಾರೆ. ಆಕಾಶದಲ್ಲಿ ಬರುವ ಯೇಸು ಕ್ರಿಸ್ತನನ್ನು ನೋಡುತ್ತಾ ರೆವಲ್ಯೂಷನ್ ಚಾಪ್ಟರ್ 1 ಅಲ್ಲಿ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಹೌದು, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ದಲ್ಲಿ ನೋಡುತ್ತೇವೆ ಪ್ರೇರೆ. ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. 1ನೇ ಅಧ್ಯಾಯ 7ನೇ ವಾಕ್ಯ ಪ್ರೇರೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯ. ಇಲ್ಲಿ ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಹಿರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ನಾನು ಆದಿಯೂ ಅಂತವು, 8ನೇ ವಾಕ್ಯ, ಆದಿಯೂ ಅಂತವು ನಾನೇ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನು ನಾನೇ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಹೌದು ಪ್ರಿಯ, ಯೇಸು ಕ್ರಿಸ್ತನೇ ಆದಿ ಅಂತ್ಯ ಆಗಿದ್ದಾನೆ, ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನಾಗಿದ್ದಾನೆ, ಮತ್ತು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವ ಸರ್ವಶಕ್ತನು ನಾನೇ ಆಗಿದ್ದೇನೆ ಎಂದು ಸರ್ವಶಕ್ತ ದೇವರು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಅದು ಪ್ರೇರೆ ಅಂತ ಪ್ರಭು ಬರಲಿದ್ದಾನೆ ಪ್ರೇರೆ 2ನೇ ಸಾರಿ. ನಾವು ಸಿದ್ಧರಾಗೋಣ. ಆತನಿಗೆ ವ್ಯತಿರಿಕ್ತವಾದವರು ಕೂಡ, ಆತನನ್ನು ದೂರ ಇರೋರು ಕೂಡ ಆತನ ವಿಶ್ವಾಸಬೇಕಾಗಿ ಪ್ರಭು ದೀರ್ಘ ಶಾಂತಿ ಉಳ್ಳಾತನಾಗಿದ್ದಾನೆ. ಆತನು ಬರಲು ಒಬ್ಬರು ನಾಶವಾಗಬಾರದು, ನರಕಕ್ಕೆ ಹೋಗಬಾರದು ಎಂದು. ಹೌದು, ನಡಕದಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ. ಹೌದು, ಅಲ್ಲಿ ಕಟಕಟೆ ಅಲ್ಲೂ ಕಡಿಯೋಣ ಇರ್ತದೆ ಬೇರೆ, ದೇವರೇ ಇರದ ಸ್ಥಳ. ಹೌದು, ಇವಾಗ ನಾವು ಭೂಮಿಯಲ್ಲಿ ಜೀವಿಸ್ತಿದ್ದೇವಲ್ಲ, ಇದು ದೇವರ ಆತ್ಮ ಚಲಿಸುತ್ತಿದೆ. ದೇವರ ಆತ್ಮ ಇಲ್ಲಿದೆ, ಆತ್ಮ ಸ್ವರೂಪ ದೇವರಿದ್ದಾನೆ. ದೇವರು ಈ ಲೋಕವನ್ನು ಇಷ್ಟಾಗಿ ಪ್ರೀತಿಸ್ತಾನೆ, ಒಬ್ಬನೇ ಮಗನನ್ನು ದಯಪಾಲಿಸಿದ್ದಾನೆ ಶಿಲುಬೆಯಲ್ಲಿ ಮರಣಿಸಲು. ಹೌದು, ನಮ್ಮಂತೆ ಚಿಕ್ಕ ಮಗುವಾಗಿ ಮನುಷ್ಯಾಗಿ ಹುಟ್ಟಲು. ಹೌದು, ನಮ್ಮನ್ನು ರೆಸ್ಟೋರ್ ಪುನರ್ ಸಂಸ್ಕರಣ ಮಾಡಬೇಕೆಂದರೆ ದೇವರ ಇಚ್ಛೆಯ ಪ್ರಕಾರ ಆತನು ನಮ್ಮ ಮಾರ್ಗದಲ್ಲೇ ಬರಬೇಕಾಗಿದೆ. ನಮ್ಮಂತೆ ತಾಯಿ ಗರ್ಭದಲ್ಲಿ ಹುಟ್ಟಬೇಕಾಗಿದೆ. ಆದರೆ ನಾವು ಪಾಪದಿಂದ ಹುಟ್ಟಿದ್ದೇವೆ ಪ್ರೇರ. ತಾಯಿ ಗರ್ಭದಲ್ಲಿ ದಾವೀದ ಹೇಳುತ್ತಿದ್ದಾನೆ, ನಾನು ತಾಯಿ ಗರ್ಭದಿಂದಲೇ ಪಾಪಿ, ದ್ರೋಹಿ, ಮಾತೃಗರ್ಭದಿಂದಲೇ, ಹೌದು, ಸ್ತ್ರೀಯಿಂದ ಹುಟ್ಟಿದವರಲ್ಲಿ ಪರಿಶುದ್ಧನಾಗಿರಲು ಸಾಧ್ಯವೇ ಎಂದು ಯೋಬನು ಕೂಡ ಹೇಳುತ್ತಿದ್ದಾನೆ ಪ್ರೇರೆ.
ಯೋಬ ಗ್ರಂಥ 21ನೇ ಅಧ್ಯಾಯದಲ್ಲಿ. ಆದರೆ ಯೇಸು ಸ್ತ್ರೀಯಲ್ಲಿ ಹುಟ್ಟಿದ, ಆದರೆ ಆ ಸ್ತ್ರೀಯ ಮೇಲೆ ಪರಿಶುದ್ಧ ದೇವರ ಆತ್ಮ ಇಳಿದು ಬಂದಿತ್ತು ಪ್ರಿಯರೇ. ಆ ಸ್ತ್ರೀ ಕೂಡ ದೇವರ ಅಪಾರ ಭಯಭಕ್ತಿ ಒಳಗೆ ದೇವರ ಚಿತ್ತವನ್ನು ಗ್ರಹಿಸಿದಾಕೆ. ಹೌದು, ದೇವದೂತನ ಮುಖಾಂತರ ದೇವರ ಪರಲೋಕ ಸಂದೇಶ ಬಂತು. ಆಕೆ ಆ ಸಂದೇಶಕ್ಕೆ ವಿಧೇಯಳಾದಳು. ಆಗ ಪರಿಶುದ್ಧಾತ್ಮ ಆಕೆಯ ಮೇಲೆ ಇಳಿದು ಬಂದ. ದೇವರ ಶಕ್ತಿ, ಆತ್ಮಸ್ವರೂಪ ದೇವರು ಇಳಿದು ಬಂದರು. ಪರಾತ್ಪರ ದೇವರ ಸ್ವರ್ಗದ ಆ ಶಕ್ತಿ ನೆರಳು ಆಕೆಯನ್ನು ಆವರಿಸಿಕೊಂಡಿತ್ತು. ಆಕೆಯಲ್ಲಿ ಹುಟ್ಟಿದ ಪವಿತ್ರ ಶಿಶುವೆ ದೇವಕುಮಾರ ಯೇಸು ಕ್ರಿಸ್ತ, ಆದಿ ಅಂತ್ಯವು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನಾದ ದೇವರು ಪ್ರೇರೆ. ಹೀಗೆ ಪ್ರಭು ಮೇಘಗಳಲ್ಲಿ ಬರಲಿದ್ದಾನೆ. ನಾವೆಲ್ಲರೂ ಸಿದ್ಧರಾಗೋಣ ಪ್ರೇರೆ. ಅನೇಕರನ್ನು ಎಚ್ಚರಪಡಿಸೋಣ. ಹೌದು, ಸಮಯ ಸ್ವಲ್ಪ ಇರಲಾಗಿ ನಾವು ಎಲ್ಲರನ್ನು ಪ್ರಭುವಿನ ಆಗಮನಕ್ಕಾಗಿ ಪರಿಶುದ್ಧತೆಯಿಂದ ಇರಲು, ಭಯಭಕ್ತಿಯಿಂದಿರಲು ಒಬ್ಬರನ್ನೊಬ್ಬರು ಎಚ್ಚರಪಡಿಸಬೇಕಾಗಿದೆ ಪ್ರೇರೆ. ಹೀಗೆ ಸತ್ಯದ ಆತ್ಮ ದೇವರ ಅನುಗ್ರಹಿಸುವ ವರವಾಗಿದೆ ಪ್ರೇರೆ. ಆ ಸತ್ಯದ ಆತ್ಮ ಪರಿಶುದ್ಧ ಸ್ವಭಾವವನ್ನು ಉಂಟು ಮಾಡುತ್ತಾನೆ. ಆ ಪರಿಶುದ್ಧಾತ್ಮ ಜೀವಜಲವನ್ನು ಹರಿಯ ಮಾಡುತ್ತಾನೆ. ಆ ಜೀವಜಲ ಸುವಾರ್ತೆಗೆ ತೆಗೆದುಕೊಂಡು ಹೋಗುತ್ತದೆ, ದೇವರ ಸುವಾರ್ತೆ ಸಾರಲು. ಹೌದು, ಪರಿಶುದ್ಧ ಗ್ರಂಥದ ದೇವರ ವಾಕ್ಯದ ಜ್ಞಾನ ನೀಡುತ್ತದೆ ಪರಿಶುದ್ಧಾತ್ಮ, ಸತ್ಯದಾತ್ಮ. ಮತ್ತು ಶಿಲುಬೆಯ ಶಕ್ತಿ ಅರ್ಥ ಮಾಡಿಕೊಳ್ಳುವಂತೆ, ಮತ್ತು ಆ ಶಿಲುಬೆಯ ಶಕ್ತಿ ನಮ್ಮನ್ನು ಹುಚ್ಚುತನದಿಂದ ಬಿಡಿಸುತ್ತದೆ, ಮಾನುಷ್ಯ ಜ್ಞಾನದಿಂದ ಬಿಡಿಸುತ್ತದೆ. ಶಿಲುಬೆಯ ಸಂದೇಶ ಯೇಸುವಿನ ಜೀವನ, ಜನನ, ಯಾತನೆ, ಮರಣ, ಪುನರುತ್ಥಾನ, ಆಗಮನ ಮನುಷ್ಯ ಜ್ಞಾನದಿಂದ ಬಿಡಿಸುತ್ತದೆ ಪ್ರೇರೆ. ಶಿಲುಬೆಯ ಶಕ್ತಿ ಸಂದೇಶ ಹುಚ್ಚುತನದಿಂದ ಬಿಡಿಸುತ್ತದೆ. ರಕ್ಷಣೆ ಮಾರ್ಗದಲ್ಲಿ ನಡೆಯುವ ನಮ್ಮನ್ನು ಪರಿಪೂರ್ಣ ಮಾರ್ಗಕ್ಕೆ ನಡೆಸುತ್ತದೆ. ಯೇಸುವನ್ನು ದೃಷ್ಟಿಸುತ್ತಾ ಇರುವುದಾದರೆ, ವಿಶ್ವಾಸವನ್ನು ಹುಟ್ಟಿಸಿ ಪರಿಪೂರ್ಣಗೊಳಿಸುವ ಯೇಸುವಿನಲ್ಲಿ ದೃಷ್ಟಿಸುತ್ತಾ ಇರುವುದಾದರೆ ನಾವು ಪರಲೋಕಕ್ಕೆ ಸಂಪೂರ್ಣವಾಗಿ ಸೇರುತ್ತೇವೆ ಪ್ರೇರೆ. ಆ ರಕ್ಷಣೆ ಮಾರ್ಗದಲ್ಲಿರುವ ನಮಗೆ ಅನೇಕ ಶೋಧನೆ, ಯಾತನೆ, ಇಲ್ಲಸಲ್ಲ ಅವಮಾನ ತಂದು ಹಾಕಲು ಸೈತಾನ ಹೋರಾಡುತ್ತಾನೆ. ಆದರೆ ನಾವು ಶಿಲುಬೆಯ ರಕ್ಷಕನನ್ನು, ವಿಶ್ವಾಸ ಹುಟ್ಟಿಸಿದ ಆತನನ್ನು, ಪರಿಪೂರ್ಣಗೊಳಿಸುವ ಆತನನ್ನು ನಾವು ಸ್ಥಿರಚಿತ್ತವಾಗಿ ದೃಷ್ಟಿಸುತ್ತಾ ಹೋಗುವಾಗ ನಾವು ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರವಾಗಿ ನಡೆಯುತ್ತೇವೆ ಪ್ರೇರೆ ಮತ್ತು ಗೆಲ್ಲುತ್ತೇವೆ. ಹೌದು, ಹೀಗೆ ನಾವು ಸತ್ಯದ ಆತ್ಮ ದಯಪಾಲಿಸುತ್ತಾನೆ ದೇವರು, ಪರಿಶುದ್ಧ ಆತ್ಮ ಸ್ವಭಾವ ದಯಪಾಲಿಸುತ್ತಾನೆ, ವರವಾಗಿ ಅನುಗ್ರಹವಾಗಿ ಜೀವಜಲ ದಯಪಾಲಿಸುತ್ತಾನೆ ಯೇಸು, ಮತ್ತು ಪರಿಶುದ್ಧ ಗ್ರಂಥದ ಜ್ಞಾನ ದಯಪಾಲಿಸುತ್ತಾನೆ ದೇವರು, ಮತ್ತು ಶಿಲುಬೆ ಶಕ್ತಿ ದಯಪಾಲಿಸುತ್ತಾನೆ ಪ್ರೇರೆ. ಶಿಲುಬೆ ಶಕ್ತಿ, ಶಿಲುಬೆ ಸಂದೇಶ ಬರೀ ಮಾತಲ್ಲ, ಮರಳು ಮಾತಲ್ಲ, ಶಕ್ತಿಯ ಸಾಧನೆ. ಹೌದು ಪ್ರೇರೆ. ನನ್ನನ್ನು ವಿಶ್ವಾಸವಿಡುವವನಿಂದ ಸೂಚಕ ಕಾರ್ಯಗಳು ನಡೆಯುತ್ತವೆ. ಅವರು ದೆವ್ವಗಳನ್ನು ಬಿಡಿಸುತ್ತಾರೆ, ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಾರೆ, ವಿಷ ಪದಾರ್ಥ ಸೇವಿಸಿದರೆ ಯಾವ ಹಾನಿಯಾಗುವುದಿಲ್ಲ, ಸರ್ಪಗಳನ್ನು ಕೈಯಲ್ಲಿ ಎತ್ತುವರು, ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಗಳು ಗುಣ ಹೊಂದುವರು. ಹೌದು ಪ್ರೇರೆ. ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳಾಗುತ್ತವೆ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾನೆ ಪ್ರೇರೆ, ನಾನು ಮಾಡಿದ ಕಾರ್ಯಗಳು ನೀವು ಮಾಡುತ್ತೀರಿ, ನನ್ನಲ್ಲಿ ವಿಶ್ವಾಸ ಇಟ್ಟ ನೀವು. ಅಷ್ಟೇ ಅಲ್ಲ, ಅವುಗಳಿಗಿಂತ ಮಹತ್ತಾದವುಗಳನ್ನು ಮಾಡುತ್ತೀರಿ. ಕಾರಣ ನಾನು ತಂದೆಯ ಬಳಿಗೆ ಹೋಗುವುದರಿಂದ, ತಂದೆ ನಿಮ್ಮನ್ನು ಪ್ರೀತಿಸುವುದರಿಂದ ನಾನು ಮಾಡಿದ ಕಾರ್ಯಗಳನ್ನು, ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ನೀವು ಮಾಡುತ್ತೀರಿ. ಹೌದು ಪ್ರೇರೆ. ಕಾರ್ಯಗಳಲ್ಲಿ ಅನೇಕ ವಿಧವೇ ಪ್ರೇರೆ. ಯೇಸು ಕ್ರಿಸ್ತನು ತಂದೆ ತಾಯಿಗಳಿಗೆ ವಿಧೇಯನಾದನು, ಮತ್ತು ಪರಿಸರ ಶಾಸ್ತ್ರಿಗಳು ಮೋಶೆ ಸ್ಥಾನದಲ್ಲಿದ್ದಾರೆ, ಅವರು ಹೇಳುವುದನ್ನು ಕೇಳಿರಿ, ಅವರ ನಡತೆಯನ್ನು ಅನುಸರಿಸಬೇಡಿರಿ ಎಂದು ಹೇಳಿದನು. ಮತ್ತು ಯೇಸು ಕ್ರಿಸ್ತನು ದೆವ್ವಗಳನ್ನು ಬಿಡಿಸಿದನು, ಮತ್ತು ರೋಗಗಳನ್ನು ಗುಣ ಮಾಡಿದನು, ಸತ್ತವರನ್ನು ಬದುಕಿಸಿದನು, ಮತ್ತು ವಿಶೇಷವಾಗಿ ದೇವರ ರಾಜ್ಯದ ಸಂದೇಶವನ್ನು ಸಾಮತಿಯ ರೂಪದಲ್ಲಿ ಅವರು ಕಂಡು ಕಾಣದಂತೆಯೂ, ಕೇಳಿದರೂ ಗ್ರಹಿಸದಂತೆಯೂ, ಕಂಡು ಕೇಳಿ ದೇವರತ್ತ ತಿರುಗಿ ರಕ್ಷಣೆ ಹೊಂದಿಯಾರು ಎನ್ನುವಂತೆ ಹುಡುಕುವವರಿಗೆ ಮಾತ್ರ ಯೇಸುವಿನ ರಕ್ಷಣೆ. ಹೌದು ಪ್ರೇರೆ. ಅವಶ್ಯಕತೆಗಾಗಿ ಬರುವವರಿಗಲ್ಲ ಎನ್ನುವ ರೂಪದಲ್ಲಿ ಸಾಮತಿ ಮುಖಾಂತರ ಹೇಳಿದ್ದಾನೆ. ಮತ್ತು ದೇವರ ರಾಜ್ಯದ ಮಾತುಗಳನ್ನು ಸುಮಧುರವಾಗಿ ಹೇಳಿದ್ದಾನೆ ಪ್ರೇರೆ. ಸಮುದ್ರ ಸರೋವರಗಳನ್ನು ಗದರಿಸಿ ಅಲೆಗಳನ್ನು ಶಾಂತಪಡಿಸಿದನು. ಹೌದು ಪ್ರೇರೆ. ಮತ್ತು ಎಲ್ಲ ಕುಯುಕ್ತಿಯುಳ್ಳವರನ್ನು, ಅವರ ಕುಯುಕ್ತಿಯುಳ್ಳ ಮಾತುಗಳನ್ನು ಸೋಲಿಸಿದನು. ಯೇಸುವನ್ನು ಪ್ರಶ್ನಿಸಲು ಅಂದಿನಿಂದ ಯಾರಿಗೂ ಧೈರ್ಯವಿಲ್ಲದೆ ಹೋಯಿತು. ಅನೇಕ ಕಾರ್ಯಗಳಿವೆ ಪ್ರೇರೆ. ಅನೇಕ ಕಾರ್ಯಗಳ ಮುಖಾಂತರ ಅನೇಕ ಸೇವಕರನ್ನು, ಅನೇಕ ಸೇವೆಗಳನ್ನು, ವರಗಳನ್ನು, ಮಹಾಕಾರ್ಯಗಳನ್ನು ಮಾಡುತ್ತಾನೆ ದೇವರು. ಹೌದು, ಎಲ್ಲ ವರದಾನಗಳು ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ. ಹೌದು ಪ್ರೇರೆ. ಸೇವೆ ಕೂಡ ದೇವರನ್ನು ಮೆಚ್ಚಿಸಲೇ, ಮಹತ್ ಕಾರ್ಯ ಕೂಡ ದೇವರನ್ನು ಮಹಿಮೆಪಡಿಸಲೇ
ಹೀಗೆ ಸತ್ಯದಾತ್ಮನು ದಯಪಾಲಿಸುತ್ತಾನೆ ದೇವರು, ಪರಿಶುದ್ಧಾತ್ಮ ಸ್ವಭಾವದಲ್ಲಿ ದಯಪಾಲಿಸುತ್ತಾನೆ, ಜೀವಜಲ ದಯಪಾಲಿಸುತ್ತಾನೆ ಪ್ರಿಯರೇ, ಪರಿಶುದ್ಧ ಗ್ರಂಥ ಜ್ಞಾನ ದಯಪಾಲಿಸುತ್ತಾನೆ, ಶಿಲುಬೆಯ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಮತ್ತು ಆ ಶಿಲುಬೆ ನಾವು ನೋಡ್ತೇವೆ ಪ್ರಿಯರೇ, 1 ಕೊರಿಂಥ 1 ಅಧ್ಯಾಯ 24ನೇ ವಾಕ್ಯ, ಆದರೆ ದೇವರಿಂದ ಆರಿಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಹೌದು, ದೇವರಿಂದ ಆರಿಸಿಕೊಂಡ ಯಹೂದ್ಯರಾಗಿರ್ಬೋದು, ಗ್ರೀಕರಾಗಿರ್ಬೋದು, ಅನ್ಯ ಜನರು ಯಾರೇ ಆಗಿರ್ಬೋದು ಪ್ರೇರೆ, ಇಂಥವನು ಅಂದರೆ ಯೇಸು ಕ್ರಿಸ್ತನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿದ್ದಾನೆ. ಹೌದು, ಶಿಲುಬೆಯ ದೇವರ ಶಕ್ತಿಯಾಗಿದೆ ಪ್ರೇರೆ. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ತೇಲಾಡಲ್ಪಟ್ಟಿದ್ದಾನೆ. ಆತನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿದ್ದಾನೆ. ಯಾರಿಗೆ? ಯಹೂದ್ಯರಿಗೂ ಗ್ರೀಕರಿಗೂ. ಅಂದು ಯಹೂದ್ಯರು ದೇವರ ಶಾಸ್ತ್ರವನ್ನು ಬಲ್ಲವರಾಗಿದ್ದರು, ಅದರ ಪ್ರಕಾರ ಅವರು ನಡೆಯುತ್ತಿದ್ದಿಲ್ಲ ಅಷ್ಟೇ. ಮತ್ತು ಗ್ರೀಕರು ಜ್ಞಾನವನ್ನು ಹುಡುಕುತ್ತಿದ್ದರು, ಆದರೆ ಅವರಿಗೆ ಅದು ಸಿಕ್ಕಿದ್ದಿಲ್ಲ. ಆದರೆ ಶಿಲುಬೆಯ ಸಂದೇಶ ಅವರು ಕೇಳುವುದಾದರೆ, ನಾವು ಕೇಳುವುದಾದರೆ, ಇಂಥವನೇ ದೇವರ ಮಾರ್ಗವನ್ನು ಹುಡುಕುವ ಯಹೂದ್ಯರಿಗಿಂತ, ದೇವರ ಜ್ಞಾನವನ್ನು ಹುಡುಕುವ ಗ್ರೀಕರಿಗಿಂತ ಅದು ಪ್ರೇರೆ ನಾವು ದೇವರ ಶಕ್ತಿಯು ಜ್ಞಾನವೂ ಆದ ಯೇಸು ಕ್ರಿಸ್ತನನ್ನು ಗ್ರಹಿಸಬಹುದು. ಯೇಸು ಕ್ರಿಸ್ತನೇ ದೇವರ ಜ್ಞಾನವೂ ಶಕ್ತಿಯೂ ಆಗಿದ್ದಾನೆ. ಹೌದು, ಶಿಲುಬೆಯಲ್ಲಿ ಯೇಸು ಪ್ರಭು ನಮಗೆ ದೇವರ ಜ್ಞಾನವನ್ನು ತಿಳಿಯಪಡಿಸಿದ್ದಾನೆ ಪ್ರೇರೆ, ಶಕ್ತಿಯನ್ನು ಕೂಡ ತಿಳಿಯಪಡಿಸಿದ್ದಾನೆ ಪುನರುತ್ಥಾನ ಆಗುವ ಮೂಲಕ. ಜ್ಞಾನ ಅಂದರೆ ತಂದೆ ಇವರು ಏನು ಮಾಡುತ್ತಾರೆ, ಇವರು ಅರಿಯರು, ಇವರನ್ನು ಕ್ಷಮಿಸು ಎಂದು. ಹೌದು, ಇನ್ನೂ ಅನೇಕ ಪ್ರೇರೆ ನಮ್ಮ ನಿಮಿತ್ತ ಆತನು ದಾಹಗೊಂಡ, ಕಹಿ ರಸವನ್ನು ಸ್ವೀಕರಿಸಿದ, ನಾವು ಸ್ವೀಕರಿಸಬೇಕಾದ ಕಹಿ ಜೀವಿತವನ್ನು ತಾನು ತೆಗೆದುಕೊಂಡ. ಹೌದು ಪ್ರೇರೆ, ನಮ್ಮ ಆತ್ಮ ತಂದೆಗೆ ಕೊಡಲು ಕಲಿಸಲು, ತಂದೆ ನನ್ನ ಆತ್ಮ ನಿನಗೆ ಒಪ್ಪಿಸುತ್ತೇನೆ ಎಂದು ಆತನಲ್ಲಿ ವಿಶ್ವಾಸ ಇಡುವವರ ಪ್ರತಿಯೊಬ್ಬರ ಆತ್ಮಗಳನ್ನು ತಂದೆಗೆ ಒಪ್ಪಿಸಿದ್ದಾನೆ. ಹೌದು, ಹಿಂದೆ ನನ್ನೊಂದಿಗೆ ಪರಲೋಕ ಪರದೇಶಿಯಲ್ಲಿ ಆನಂದ ಸ್ಥಳದಲ್ಲಿ ಇರುತ್ತಿ ಎಂದು ತನ್ನ ಪರವಾಗಿ ಮಾತಾಡಿದ ದೈವ ಜ್ಞಾನದಿಂದ ದೇವರ ಪಕ್ಷವಾಗಿ ಮಾತಾಡಿದ ಕಳ್ಳನಿಗೆ ಹೇಳುತ್ತಾನೆ ಪ್ರೇರೆ. ಹೌದು, ಹೀಗೆ ಅಮ್ಮ ನಿನ್ನ ಮಗ ಇಗೋ ಎಂದು ಯೇಸುವನ್ನು ಅತಿಯಾಗಿ ಪ್ರೀತಿಸುತ್ತಿರುವ ಶಿಷ್ಯನಿಗೆ ತನ್ನ ಪ್ರೀತಿಯ ತಾಯಿಯನ್ನು ಕೊಡುವ ಮುಖಾಂತರ ಸಂತೈಸಿದ ಪ್ರೇರೆ. ಹೀಗೆ ಪ್ರಭು ದೇವರ ಕಡೆಯಿಂದ ನಮಗೆ ಜ್ಞಾನವಾಗಿದ್ದಾನೆ ಮತ್ತು ಪಂಚಶತಮ ದಿನ ಪರಿಶುದ್ಧಾತ್ಮನ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ, ಶಕ್ತಿಯಾಗಿ ಪುನರುತ್ಥಾನ ಆಗುವ ಮೂಲಕ. ಹೌದು, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಆತ್ಮ, ಪರಿಶುದ್ಧಾತ್ಮ, ಸತ್ಯದಾತ್ಮ, ಆ ನಿತ್ಯ ಆತ್ಮ, ಮಹಿಮಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮ್ಮ ನಶ್ವರ ಶರೀರಗಳನ್ನು ಕೂಡ ತನ್ನ ಮಹಿಮಾ ಶರೀರಕ್ಕೆ ತಕ್ಕಂತೆ ಮಾರ್ಪಡಿಸುತ್ತಾನೆ ಪ್ರೇರೆ. ಹೌದು, ಪರಿಶುದ್ಧಾತ್ಮ ಸತ್ಯದಾತ್ಮ ನಮ್ಮಲ್ಲಿರುವುದಾದರೆ ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಬೆಳೆಯುತ್ತೇವೆ, ಪರಿಶುದ್ಧಾತ್ಮ ಜಲದಿಂದ ಶುದ್ಧರಾಗುತ್ತೇವೆ, ಸುವಾರ್ತೆ ದೇವರ ಸಂದೇಶ ಹೇಳುತ್ತೇವೆ, ಪರಿಶುದ್ಧ ಗ್ರಂಥದ ಜ್ಞಾನ ದೊರೆಯುತ್ತದೆ. ಹೌದು ಪ್ರಿಯ, ಆ ಜ್ಞಾನದ ಮುಖಾಂತರ ಅಬ್ರಾಹಂ, ಇಸಾಕ್, ಯಾಕೋಬ ದೇವರನ್ನು ತಿಳಿದುಕೊಳ್ಳುತ್ತೇವೆ, ಜೀವಂತ ಮಕ್ಕಳಾಗುತ್ತೇವೆ. ಹೀಗೆ ಶಿಲುಬೆ ಶಕ್ತಿಯ ಬಳಿಗೆ ಬರುತ್ತೇವೆ. ಶಿಲುಬೆ ಶಕ್ತಿಯಲ್ಲಿ ಜ್ಞಾನ ತಿಳಿಸುತ್ತದೆ ಮತ್ತು ಪುನರುತ್ಥಾನಗೊಳ್ಳುವ ಶಕ್ತಿ ನೀಡುತ್ತದೆ. ಹೌದು ಪ್ರಿಯರೇ, ಶಿಲುಬೆ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೈವ ಶಕ್ತಿಯಾಗಿದೆ. ಹೀಗೆ ದೇವರು ನಮಗೆ ಒಂದನೇದಾಗಿ ದಯಪಾಲಿಸುವ ಅನುಗ್ರಹ ಸತ್ಯದಾತ್ಮ, ಎರಡನೇದಾಗಿ ಪರಿಶುದ್ಧಾತ್ಮ ಸ್ವಭಾವ, ಮೂರನೇದು ಜೀವಜಲ, ನಾಲ್ಕನೇದು ಪರಿಶುದ್ಧ ಗ್ರಂಥದ ಜ್ಞಾನ, ಐದನೇದು ಶಿಲುಬೆ ಶಕ್ತಿ, ಆರನೇದು ದೇವರ ವಾಕ್ಯದ ಬೆಂಕಿ ಪ್ರೇರೆ, ದೇವರ ದಹಿಸುವ ವಾಕ್ಯದ ಬೆಂಕಿ. ನಾವು ಇಲ್ಲಿ ನೋಡುತ್ತೇವೆ ಪರಿಶುದ್ಧ ಗ್ರಂಥದಲ್ಲಿ ಸ್ನಾನಿಕ ಯೋಹಾನ ಹೇಳ್ತಿದ್ದಾನೆ ಪ್ರೇರೆ. ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 12th ವರ್ಡ್. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಚಪ್ಪಲಿ ಬಿಚ್ಚುವುದಕ್ಕೂ ಕೆರಗಳನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಹೌದ್ರೆ, ಯೋಹಾನ ಹೇಳ್ತಿದ್ದಾನೆ, ಯೇಸುವಿನ ಬಂದು ಯೇಸು ಕ್ರಿಸ್ತನಿಗೆ ದೇವಕುಮಾರನಿಗೆ ಸ್ನಾನ ದೀಕ್ಷೆ ಮಾಡಿಸಲು ತಂದೆಯಾದ ದೇವರು ಯೇಸುವಿಗಿಂತ ಮೊದಲು 6 ತಿಂಗಳ ಮೊದಲು ಹುಟ್ಟಿಸಿದ ಆತನು. ಹೌದು, ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠ ಆದ ಪ್ರವಾದಿ ಸ್ನಾನಿಕ ಯೋಹಾನ ಹೇಳ್ತಿದ್ದಾನೆ ಪ್ರೇರೆ. ಆತನ ಬಳಿಗೆ ಬರುವವರಿಗೆ ಶಿಕ್ಷೆ ಬರಲು ಹೊರಟಿದೆ,
ಪಾಪಕ್ಕೆ ವಿಮುಖರಾಗಿರಿ, ದೇವರ ಕಡೆಗೆ ಮುಖ ಮಾಡಿರಿ, ರಕ್ಷಣೆ ಆದೀತು ಎಂದು ಎಚ್ಚರಿಕೆ ಮಾಡಿದಾಗ ಅನೇಕರು ಸ್ನಾನ ಮಾಡಿಸಿಕೊಳ್ತಾರೆ ಬಂದು. ಆ ಸ್ನಾನ ಯಾಕೆಂದರೆ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನೀರಿನಲ್ಲಿ ಸ್ನಾನ ಪ್ರೇರೆ, ದೀಕ್ಷಾ ಸ್ನಾನ ಇಂದಿಗೂ ಕೂಡ ನಾವು ಮಾಡಿಸಿಕೊಳ್ಳುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ. ಆ ಮನಸ್ಸು ತಿರುಗಿಕೊಂಡಾಗ ನಾವು ನೂತನ ಜೀವಿಗಳಾಗಿ ಬಾಳಬೇಕಾಗಿದೆ. ಹೌದು, ಪಶ್ಚಾತ್ತಾಪ ಪಡುವುದಕ್ಕೆ ಸೂಚನೆ ದೀಕ್ಷಾ ಸ್ನಾನ, ಆದರೆ ಅದು ಪರಿಪೂರ್ಣತೆಗೆ ಹೋಗ್ಬೇಕು ಪ್ರೇರೆ. ಪೌಲ ಹೇಳ್ತಿದ್ದಾನೆ ಕೊರಿಂಥ 12ನೇ ಅಧ್ಯಾಯ, ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಪ್ರಿಯ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ನಿಮಗೆ ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದುವೇ ವಿವೇಕಪೂರ್ವಕವಾದ ನಿಜವಾದ ಆರಾಧನೆ. ಮತ್ತು ಮಾನಸಾಂತರಗೊಂಡು ನೂತನ ಜೀವಿಗಳಾಗಬೇಕಾಗಿದೆ. ನಾವು ದೀಕ್ಷಾನ ಪಡೆದುಕೊಂಡಾಗ ಮಾನಸಾಂತರ ಸೂಚಿಸುತ್ತದೆ. ಅನೇಕರು ಮಾನಸಾಂತರ ಹೊಂದದೆ ಆಚಾರವಾಗಿ ತೆಗೆದುಕೊಳ್ಳುತ್ತಾರೆ ಚಿಕ್ಕಂದಿನಿಂದಲೇ ಜನರು. ಆದರೆ ಯೇಸು ಕ್ರಿಸ್ತನ ರಕ್ಷಣೆ, ಆ ಸತ್ಯದ ಆತ್ಮನ ಜ್ಞಾನ, ಆ ಪರಿಶುದ್ಧ ದೇವರ ಸ್ವಭಾವ, ಆ ದಾಹದಿರೋ ಜೀವಜಲ, ಆ ಪರಿಶುದ್ಧ ಗ್ರಂಥದ ಜ್ಞಾನ, ಶಿಲುಬೆಯ ಸಂದೇಶದ ಸಂಪೂರ್ಣ ವಿವರ ಶಕ್ತಿ, ದಹಿಸುವ ಅಗ್ನಿಯಾದ ದೇವರ ವಾಕ್ಯದ ಜ್ಞಾನ ಇದ್ದು ತೆಗೆದುಕೊಂಡ್ರೆ ನಾವು ನೂತನ ಸೃಷ್ಟಿಗಳಾಗುತ್ತೇವೆ ಪ್ರೇರೆ, ನೂತನ ಜೀವಿಗಳಾಗುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಯಾರಾದರೂ ಒಂದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಳೆಯದಲ್ಲಿ ಅಳಿದು ಹೋಗಿ ಹೊಸದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ಹೌದು ಪ್ರೇರೆ, ಇದೆಲ್ಲ ದೇವರು ನಮ್ಮನ್ನು ನೂತನ ಸೃಷ್ಟಿಯನ್ನಾಗಲೇ ಸತ್ಯದ ಆತ್ಮನ ದಯಪಾಲಿಸಿದ್ದಾನೆ. ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಬೆಳೆಸುತ್ತಾನೆ, ಜೀವಜಲ ಕುಡಿಸುತ್ತಾನೆ, ಪರಿಶುದ್ಧಾತ್ಮ ಗ್ರಂಥದ ಜ್ಞಾನ ಶಕ್ತಿ, ಶಿಲುಬೆ ಶಕ್ತಿ ದಯಪಾಲಿಸುತ್ತಾನೆ. ಮತ್ತು ದಹಿಸುವ ಅಗ್ನಿಯಾದ ಪರಿಶುದ್ಧಾತ್ಮನನ್ನು ಪಂಚಶತಮ ದಿನದಂದು ಯೇಸು ಸಮಾಧಿಯಿಂದ ಎದ್ದು 40ನೇ ದಿನ ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ 10 ದಿನ ನಂತರ ಪರಿಶುದ್ಧ ದೇವರ ಆತ್ಮನನ್ನು ಸ್ವರ್ಗದ ಶಕ್ತಿಯನ್ನು ಕಳುಹಿಸಿದ ಪ್ರೇರೆ. ಆ ಶಕ್ತಿ ಬಂದಾಗ ನೀವು ಬಲ ಹೊಂದುವಿರಿ. ಜೆರುಸಲೇಮ್, ಯೂದಾಯ, ಸಮಾರ್ಯ, ವಿಶ್ವದ ಎಲ್ಲ ಕಡೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಹೀಗೆ ಅಲ್ಲಿ ಕೂಡ ಪರಿಶುದ್ಧಾತ್ಮ ಅಗ್ನಿ ಇಳಿದು ಬಂತು ಪ್ರೇರೆ ಪಂಚಶತಮ ದಿನ. ಇಲ್ಲಿ ಯೇಸುವನ್ನು ದೀಕ್ಷಾ ಸ್ನಾನ ಮಾಡಿದಂಥ ಸ್ನಾನಿಕ ಯೋಹಾನ ಕೂಡ ನನ್ನ ಹಿಂದೆ ಬರುವಾತನು ಪರಿಶುದ್ಧಾತ್ಮನಲ್ಲಿ ಬೆಂಕಿಯಲ್ಲಿ ಸ್ನಾನ ಮಾಡಿಸುತ್ತಾನೆ. ಹೌದು, ಪರಿಶುದ್ಧಾತ್ಮ ಅಂದರೆ ಶುಚಿ ಮಾಡೋದಕ್ಕೆ ಸೂಚನೆ ಪ್ರೇರೆ. ನಮ್ಮನ್ನು ದೈವಜ್ಞಾನಕ್ಕೆ ತರುತ್ತಾನೆ. ಹೌದು, ಪರಿಶುದ್ಧಗೊಳಿಸುತ್ತಾನೆ. ಅಗ್ನಿ ಅಂದರೆ ವಾಕ್ಯ, ಆತ್ಮ ವಾಕ್ಯ. ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ವಾಕ್ಯ ಶಕ್ತಿ ಸ್ವರೂಪವಾಗಿದೆ. ದೇವರು ವಾಕ್ಯವಾಗಿಯೂ ಆತ್ಮವಾಗಿಯೂ ಇದ್ದಾನೆ ಪ್ರೇರೆ. ಹೌದು, ತಂದೆ ಕುಮಾರ ಏಕವಾಗಿದ್ದಾನೆ. ಅವರಿಬ್ಬರನ್ನು ಒಂದುಗೂಡಿಸುವ ಶಕ್ತಿ ಪರಿಶುದ್ಧ ಆತ್ಮ ಎಂಬುದು. ಹೌದು, ಹೀಗೆ ಪರಿಶುದ್ಧಾತ್ಮ ಶಕ್ತಿ ಅಂಧಕಾರ ಶಕ್ತಿಗಳನ್ನು ನಾಶ ಮಾಡುತ್ತದೆ ಪ್ರೇರೆ. ಪರಿಶುದ್ಧಾತ್ಮ ದೈವ ಸ್ವಭಾವದಲ್ಲಿ ದೇವರ ಜ್ಞಾನದಲ್ಲಿ ಬೆಳೆಸುತ್ತಾನೆ. ಮತ್ತು ಪರಿಶುದ್ಧಾತ್ಮ ಅಗ್ನಿ, ವಾಕ್ಯದ ಅಗ್ನಿ ಅಂಧಕಾರ ಶಕ್ತಿಗಳನ್ನು ದಂಡಿಸುತ್ತದೆ ಮತ್ತು ಸುಟ್ಟು ಹಾಕುತ್ತದೆ. ಹೌದು ಪ್ರೇರೆ, ನಿತ್ಯ ಅಗ್ನಿ, ಪರಿಶುದ್ಧಾತ್ಮ ಅಗ್ನಿ, ದೇವರ ಅಗ್ನಿ. ಹೌದು ಪ್ರೇರೆ, ಹೀಗೆ ಒಂದನೇದು ಸತ್ಯದ ಆತ್ಮ, ಎರಡನೇದು ಪರಿಶುದ್ಧಾತ್ಮ ಸ್ವಭಾವ, ದೇವರ ಅನುಗ್ರಹಿಸುವ ಅನುಗ್ರಹ, ಸತ್ಯದಾತ್ಮ, ಪರಿಶುದ್ಧಾತ್ಮ ಸ್ವಭಾವ, ಜೀವಜಲ, ಪರಿಶುದ್ಧ ಗ್ರಂಥದ ಜ್ಞಾನ ಮತ್ತು ಶಕ್ತಿ, ಮತ್ತು ಶಿಲುಬೆಯ ರಕ್ಷಣೆಯ ಶಕ್ತಿ, ಮತ್ತು ದೇವರ ದಹಿಸುವ ಅಗ್ನಿ, ವಾಕ್ಯದ ಬೆಂಕಿ ಪ್ರೇರೆ. ಹೌದು, ಈ ಅನುಗ್ರಹ ದಯಪಾಲಿಸುತ್ತದೆ. ಕೊನೆಯದಾಗಿ ನಾವು ಪರಿಶುದ್ಧಾತ್ಮ ಭರಿತರಾಗಿ ಪ್ರಾರ್ಥಿಸುವುದು, ಅಭಿಷೇಕದಲ್ಲಿ ಪ್ರಾರ್ಥಿಸುವುದು ಪ್ರೇರೆ. ದೇವರ ಅನುಗ್ರಹಿಸುವ ದಯಪಾಲಿಸುವ ಅನುಗ್ರಹ, ಪರಿಶುದ್ಧಾತ್ಮ ಭರಿತರಾಗಿ ಪ್ರಾರ್ಥಿಸಬೇಕು, ಅಭಿಷೇಕದಲ್ಲಿ ಪ್ರಾರ್ಥಿಸಬೇಕು. ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರೇರೆ. ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ 17 to 21 ವರ್ಡ್. ಇಲ್ಲಿ ಓದುವುದಾದರೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಆಡುತ್ತಾ. 20ನೇ ವಾಕ್ಯ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು. ನೋಡ್ಪ್ರೇರೆ, ದೇವರಿಗೆ, ತಂದೆಯಾದ ದೇವರಿಗೆ ಭಯಪಡುವುದು ಮಾತ್ರ ಅಲ್ಲ, ದೇವರ ಸ್ವರೂಪವಾದ ದೇವರಾದ ಯೇಸು ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು. 21ನೇ ವಾಕ್ಯ, ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಹೌದು, ನಾವು ಪರಿಶುದ್ಧ ಆತ್ಮ ಭರಿತರಾಗಿ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ, ಅಭಿಷೇಕದಲ್ಲಿ ಪ್ರಾರ್ಥಿಸಬೇಕಾಗಿದೆ.
ಇಲ್ಲಿ ನೋಡುವುದಾದರೆ ನಾವು ಮದ್ಯಪಾನ ಮಾಡಿ ಮತ್ತರಾಗಬಾರ್ದೆಂದು ಹೇಳ್ತಿದ್ದೆ 18ನೇ ವಾಕ್ಯ, ಎಫೆಸ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ, ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ 18 to 21 ವರ್ಡ್. ಇಲ್ಲಿ ನೀವು ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಪಟ್ಟಿಂಗತನ ಹುಟ್ಟುತ್ತದೆ ಅದರಿಂದ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು, ಒಂದನೇದು ಕೀರ್ತನೆ ಆಡಬೇಕಂತ ಪ್ರೇರೆ, ಮತ್ತು ಆತ್ಮ ಸಂಬಂಧವಾದ ಪದಗಳು ಮಾತಾಡಬೇಕಂತ. ಮೂರನೇದು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದು ಗಾಯನ ಮಾಡಬೇಕಂತ, ಕೀರ್ತನೆ ಆಡಬೇಕಂತ. ಮತ್ತು 5ನೇದು 4ನೇದು 5ನೇದು 6ನೇದು ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ಪವಿತ್ರ ಆತ್ಮ ಭರಿತರಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಎಲ್ಲ ಕಾರ್ಯಗಳಿಗೆ ಸ್ತೋತ್ರ ಮಾಡಬೇಕಂತ. 6ನೇದು ಪವಿತ್ರ ಆತ್ಮ ಭರಿತರಾಗಿದ್ದು ನಾವು ಕ್ರಿಸ್ತನಿಗೆ ಭಯಪಡುವವರಾಗಿರಬೇಕಂತ ಪ್ರೇರೆ. 7ನೇದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕು. ಪವಿತ್ರಾತ್ಮ ಭರಿತರಾಗಿದ್ದರೆ ನಾವು ಪಟ್ಟಿಂಗತನ ಇರುವುದಿಲ್ಲ ಪ್ರೇರೆ. ಪಟ್ಟಿಂಗತನ ಅಂದರೆ ಕೇರ್ಲೆಸ್ ಆಗಿ ಮಾತಾಡೋದು ಎಲ್ಲ ವಿಷಯದಲ್ಲಿ. ಹೌದು, ಪ್ರೀತಿ, ಕರುಣೆ, ನಂಬಿಕೆ, ನಿರೀಕ್ಷೆ ಇವು ಎದ್ದು ಕಾಣುವುದಿಲ್ಲ. ಹೀಗೆ 1ನೇದು ಪವಿತ್ರಾತ್ಮ ಭರಿತರಿದ್ದರೆ ಪಟ್ಟಿಂಗತನ ಹುಟ್ಟುವುದಿಲ್ಲ, ಬಂಡತನ, ಕೇರ್ಲೆಸ್ ಆಗಿ ಮಾತಾಡುವುದು, ಪ್ರೀತಿ ಇಲ್ಲದೆ ಇರುವುದು, ಮತ್ತು ವಿಶ್ವಾಸ ಇಲ್ಲದಿರುವುದು, ನಂಬಿಕೆ ಇಲ್ಲದಿರುವುದು. ಹೌದು, ಪಟ್ಟಿಂಗತನ ಹುಟ್ಟುವುದಿಲ್ಲ. ಕೀರ್ತನೆ ಮಾಡುತ್ತೇವೆ ದೇವರಿಗೆ ಪವಿತ್ರಾತ್ಮ ಭರಿತರಾಗಿದ್ದರೆ. ಆತ್ಮ ಸಂಬಂಧವಾದ ಪದ ಮಾತಾಡುತ್ತೇವೆ, ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತೇವೆ ಆತ್ಮ ಸಂಬಂಧವಾದ ಮಾತು. ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡುತ್ತೇವೆ ಮತ್ತು ಕೀರ್ತನೆ ಮಾಡುತ್ತೇವೆ. ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತೇವೆ ಪವಿತ್ರಾತ್ಮ ಭರಿತರಾಗಿದ್ದರೆ. ಕ್ರಿಸ್ತನಿಗೆ ಭಯಪಡುವವರಾಗಿರುತ್ತೇವೆ ಪರಿಶುದ್ಧಾತ್ಮ ಭರಿತರಾಗಿದ್ದರೆ. ವಿನಯವುಳ್ಳವರಾಗಿರುತ್ತೇವೆ ಒಬ್ಬರಿಗೊಬ್ಬರು ನಡೆದುಕೊಳ್ಳುವುದರಲ್ಲಿ ಪರಿಶುದ್ಧಾತ್ಮ ಭರಿತರಾಗಿದ್ದರೆ. ಇಲ್ಲದಿದ್ದರೆ ಯಾವ ಇಲ್ಲದಿದ್ದರೆ ನಾವು ಮದ್ಯಪಾನ ಮಾಡಿದವರಿಗೆ ಸಮವಾಗಿ ಪಟ್ಟಿಂಗತನದಲ್ಲಿ ಇದ್ದೇವೆಂದು ಅರ್ಥ. ಹೀಗೆ ಪ್ರೇರೆ ಪ್ರಭು ನಮ್ಮನ್ನು ಪವಿತ್ರಾತ್ಮ ಭರಿತರಾಗಿರುವಂತೆ ಈ ಎಲ್ಲ ಗುಣಗಳಲ್ಲಿ ಬೆಳೆಸಲಿ. ಕೊನೆಯದಾಗಿ ನಾವು ಯೋಹಾನ 1ನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದ್ತು ಪ್ರೇರೆ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 2 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ, ಅಭಿಷೇಕವು ನಿಮ್ಮಲ್ಲಿರುವುದಾದರೆ ಅದು ನಿಮ್ಮನ್ನು ಬೋಧಿಸುತ್ತದೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರವೇ ಅದರಲ್ಲಿ ನೆಲೆಗೊಂಡಿರ್ರಿ. ಅದು ಪ್ರೇರೆ ಅಂದರೆ ಇಲ್ಲಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ದೇವರು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಂತೆ ಅನುಗ್ರಹಿಸುತ್ತಾನೆ. 7ನೇದಾಗಿ ಅಭಿಷೇಕದಲ್ಲಿ ಪ್ರಾರ್ಥಿಸುವುದು. ಆ ಅಭಿಷೇಕ ಪರಿಶುದ್ಧಾತ್ಮ ಏನೋ ಅಭಿಷೇಕ ನಮ್ಮಲ್ಲಿ ಇರುವುದಾದರೆ ಅದು ನಮಗೆ ಬೋಧಿಸುತ್ತದೆ ಪ್ರೇರೆ. ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಹೇಗೆ ಜೀವಿಸ್ಬೇಕು, ಯಾವುದು ಪ್ರಾರ್ಥಿಸ್ಬೇಕು, ಯಾವ ಉಪದೇಶ ಮಾಡಬೇಕೆಂದು ಅದರಲ್ಲಿ ನೆಲೆಗೊಂಡಿರಿ. ಅದು ಸುಳ್ಳಲ್ಲ. ಯಾವ ಸಭೆಯಲ್ಲಿ ಹೋಗಬೇಕೆಂದು ಕೂಡ ತಿಳಿಸುತ್ತದೆ ಪ್ರೇರೆ. ನಾವು ಅಂದ್ಕೊಂಡಿದ್ದ ಸಭೆ ಭಾಳ ಸಾರಿ ದೇವರ ಮಾರ್ಗದಲ್ಲಿರೋ ಸಭೆ ಇರುವುದಿಲ್ಲ. ಅದು ಬುದ್ಧಿಯಿನ ಕನ್ನಿಕೆ ಇರುತ್ತದೆ. ನಾವು ಅಂದ್ಕೊಂಡಿರೋ ಸೇವಕರು ಅವರು ಬರ್ತಾ ಬರ್ತಾ ಲೋಕಕ್ಕೆ, ಲೌಕಿಕತೆಗೆ, ಹೌದು ಹಣದಾಸೆಗೆ, ಹೌದು ಪ್ರೇರೆ, ಹೆಸರಿಗೆ ಬಿದ್ದೋಗಿರ್ತಾರೆ. ಆದರೆ ಪರಿಶುದ್ಧಾತ್ಮ ಅಭಿಷೇಕ ನಿಮ್ಮಲ್ಲಿ ಇರುವುದಾದರೆ ಅದು ಬೋಧಿಸುತ್ತದೆ. ಹೌದು, ಯೇಸುವನ್ನೇ ದೃಷ್ಟಿಸುತ್ತಾ ಯೇಸುವನ್ನೇ ಮುಖ್ಯ ಯಾಜಕನಾಗಿ, ರಕ್ಷಕನಾಗಿ, ಕುರುಬನಾಗಿ ಮತ್ತು ಬೋಧಕನಾಗಿ, ಒಡೆಯನಾಗಿ, ತಂದೆಯಾಗಿ, ಗುರುವಾಗಿ ನಾವು ಸ್ವೀಕರಿಸಬೇಕಾಗಿದೆ ಎಂದರ್ಥ. ಹೀಗೆ ಪವಿತ್ರಾತ್ಮ ಭರಿತ ನಿಮ್ಮಲ್ಲಿರುವುದಾದರೆ ಅಭಿಷೇಕ ಬೋಧಿಸುತ್ತದೆ. ಬೇರೆಯವರ ಬೋಧನೆ ನಿಮಗೆ ಅವಶ್ಯಕ ಇಲ್ಲ. ಆ ಅಭಿಷೇಕ ಹೇಳುವುದರಲ್ಲಿ ನೀವು ನೆಲೆಗೊಂಡಿರಿ, ಅದು ಸತ್ಯ, ಸುಳ್ಳಲ್ಲ ಎಂದು ಹೇಳುತ್ತಿದ್ದಾನೆ. ಯಾರು? ಯೋಹಾನನ ಆಪ್ತ ಶಿಷ್ಯ. ಹೌದು ಪ್ರೇರೆ, ಯೋಹಾನ. ಹೀಗೆ ನಾವು ಅಭಿಷೇಕದ ಪ್ರಕಾರ ನಡೆಯೋಣ ಪ್ರೇರೆ. ಆ ಅಭಿಷೇಕ ಸತ್ಯ, ಸುಳ್ಳಲ್ಲ. ದೇವರಿಗೆ ಆಪ್ತರಾಗಿ ಶಿಷ್ಯರಾಗಿರೋಣ ಯೋಹಾನಂತೆ. ಹೀಗೆ ದೇವರು ದಯಪಾಲಿಸುವ ಅನುಗ್ರಹ. 1ನೇದು ಪರಿಶುದ್ಧ ಸತ್ಯದ ಆತ್ಮ, 2ನೇದು ಪರಿಶುದ್ಧಾತ್ಮ ಸ್ವಭಾವ, 3ನೇದು ಜೀವಜಲ, 4ನೇದು ಪರಿಶುದ್ಧ ಗ್ರಂಥದ ಜ್ಞಾನ ಶಕ್ತಿ, 5ನೇದು ಶಿಲುವೆಯ ಶಕ್ತಿ, ರಕ್ಷಣಾ ಶಕ್ತಿ ಸಂದೇಶ, 6ನೇದು ದೇವರ ದಯಿಸುವ ಅಗ್ನಿಯಾದ ವಾಕ್ಯದ ಬೆಂಕಿ, 7ನೇದು ಪರಿಶುದ್ಧ ಆತ್ಮ ಭರಿತರಾಗಿ ಪ್ರಾರ್ಥಿಸುವುದು, ಅಭಿಷೇಕದಲ್ಲಿ ಪ್ರಾರ್ಥಿಸುವುದು. ಹೌದು, 8ನೇದು ಕೊನೆಯದು ವಾಕ್ಯ ಪ್ರೇರೆ ನಾವು ನೋಡುತ್ತೇವೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 20ನೇ ವಾಕ್ಯದವರೆಗೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 4 1 to 20 ವರ್ಡ್. ಇಲ್ಲಿ ಬಿತ್ತುವವನ ಸಾಮರ್ಥ್ಯ ಕುರಿತು ಬರೆಯಲ್ಪಟ್ಟಿದೆ ಪ್ರೇರೆ. ಬಿತ್ತುವವನು
ಬಿತ್ತುವುದಕ್ಕೆ ಹೋದ. ಬಿತ್ತುವವರು ಯಾರೆಂದರೆ ನರಪುತ್ರ ಯೇಸು ಕ್ರಿಸ್ತ ಆಗಿದ್ದಾನೆ ಪ್ರೇರೆ. ಹೀಗೆ ದೇವರ ರಾಜ್ಯವನ್ನು ಕುರಿತ ಸಾಮ್ಯಗಳು ಎಂದು ಯೇಸು ಹೇಳುತ್ತಿದ್ದಾಗ ಅಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಏನೆಂದು ಆ ಬಿತ್ತುವುದಕ್ಕೆ ಹೊರಟಾಗ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದು ಅದು 100ಕ್ಕೆ 100, 60, 30ರಷ್ಟು ಫಲ ಕೊಟ್ಟು. ಆದರೆ ಕೆಲವು ಬೀಜ ಬಂಡೆ ನೆಲದಲ್ಲಿ ಬಿದ್ದು, ಕೆಲವು ಬೀಜ ಕಾಲ್ದಾರಿಯಲ್ಲಿ ಬಿದ್ದು, ಕೆಲವು ಬೀಜ ಮುಳ್ಳು ಪೊದೆಗಳಲ್ಲಿ ಬಿದ್ದವು. ಆ ಕಾಲ್ದಾರಿಯಲ್ಲಿ ಬಿದ್ದ ಬೀಜ ಹಕ್ಕಿಗಳು ತೆಗೆದುಕೊಂಡು ಹೋದವು, ಅವು ಬೆಳೆಯಲಿಲ್ಲ, ಹಕ್ಕಿಗಳ ಆಹಾರವಾದವು ಪಕ್ಷಿಗಳಿಗೆ. ಬಂಡೆ ನೆಲದಲ್ಲಿ ಬಿದ್ದ ಬೀಜ ಬೇಗನೆ ಮೊಳೆಯಿತು, ಮಣ್ಣು ತೆಳಗಿದ್ದರಿಂದ. ಆದರೆ ಸೂರ್ಯನ ಬಿಸಿಲು ತಲೆ ಮೇಲೆ ಬರಲು ಅದರ ಬೇರು ಆಳಕ್ಕೆ ಇಳಿಯದೆ ಬಂಡೆ ಅಡ್ಡ ಬಂದಿದ್ದರಿಂದ ಒಣಗಿ ಹೋದವು. 3ನೇದು ಬೀಜ ಬೆಳೆದವು. ಆ ಬೆಳೆದು ಫಲ ಕೊಡುವ ಕಾಲ ಬಂದಾಗ ಮುಳ್ಳು ಪೊದೆಗಳು ಬಂದವು, ಅದರ ಜೊತೆಗೆ ಅವುಗಳನ್ನು ಅದುವಿ ಬಿಟ್ಟವು ಫಲ ಕೊಡದಂತೆ. ಹೌದು ಪ್ರೇರೆ. 4ನೇದು ಒಳ್ಳೆ ಫಲವತ್ತಾದ ನೆಲದಲ್ಲಿ ಬಿದ್ದ ಬೀಜ, ಅದು 100ಕ್ಕೆ 60, 30, 100 ಫಲ ಕೊಟ್ಟಿತ್ತು ಪ್ರೇರೆ. ಕೇಳುವುದಕ್ಕೆ ಕಿವಿ ಉಳ್ಳವನಿಗೆ ಕೇಳಲಿ ಎಂದು ಹೇಳಿದ್ದಾನೆ ಯೇಸು ಪ್ರಭು. ಹೌದು ಪ್ರೇರೆ. ಆ 100ರಷ್ಟು ಫಲ ಕೊಟ್ಟ ಆ ಬೀಜ ಸಾತ್ವಿಕ ಹೃದಯದಲ್ಲಿ ಬಿದ್ದ ಬೀಜ ಪ್ರೇರೆ. ದೀನ ಹೃದಯದಲ್ಲಿ ಬಿದ್ದ ಬೀಜ, ದೇವರ ವಾಕ್ಯಾನುಸಾರ ನಡೆದು ದುಃಖ ತಾಳಿಕೊಂಡ ನೆಲ. ಹೌದು ಪ್ರೇರೆ. ವಿನಯವುಳ್ಳ ನೆಲ, ಹೌದು, ಕರುಣೆಯುಳ್ಳ ನೆಲ, ನ್ಯಾಯನೀತಿಗಾಗಿ ಹಾತೊರೆಯುವ ನೆಲ, ಸಮಾಧಾನದ ನೆಲ. ಹೌದು ಪ್ರೇರೆ. ಪರಿಶುದ್ಧ ಹೃದಯ, ನಿರ್ಮಲ ಚಿತ್ತ ಎಂಬ ನೆಲ. ಹೌದು ಪ್ರೇರೆ. ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಹಿಂಸೆ ತಾಳುವಂಥ, ಇಲ್ಲ ಸಲ್ಲದ್ದನ್ನು ಸುಳ್ಳಾಗಿ ಆಪಾದನೆ ಹೊರುವಂಥ, ಪರಲೋಕದಲ್ಲಿ ಸಂತೋಷ ಆನಂದ ಹೊಂದುವಂಥ ನೆಲ ಪ್ರೇರೆ. ಹೌದು. ಆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100, 60, 30ರಷ್ಟು ಫಲಿಸುವಂತೆ ಅನುಗ್ರಹ ಆಯ್ತು ಪ್ರೇರೆ. ಆ 1ನೇದು 100ರಷ್ಟು ಫಲ ಕೊಟ್ಟ ಆ ಬೀಜ ದೈವಜ್ಞಾನವುಳ್ಳ ನಿಜವಾದ ಬೀಜ ಪ್ರೇರೆ. 60ರಷ್ಟು ಫಲ ಕೊಟ್ಟ ಬೀಜ ವಾಕ್ಯ ಜ್ಞಾನವುಳ್ಳ ನಿಜವಾದ ಬೀಜ. 30ರಷ್ಟು ಫಲ ಕೊಟ್ಟ ಬೀಜ ಆತ್ಮಜ್ಞಾನವುಳ್ಳ ಬೀಜ ಪ್ರೇರೆ. ದೈವಜ್ಞಾನ ಅಂದರೆ ನಾವು ಯೋಚನೆ ಮಾಡ್ತೇವೆ ಪ್ರೇರೆ. ದೈವಜ್ಞಾನ ನಿಜವಾದ ಜ್ಞಾನ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಆ ದೈವಜ್ಞಾನವುಳ್ಳವರು ಅರ್ಥ ಮಾಡಿಕೊಳ್ಳುತ್ತಾರೆ. ಆ ಜ್ಞಾನವೇ ನಿಜವಾದ ಜ್ಞಾನ. ಮತ್ತು ತನ್ನ ಕಾರ್ಯಗಳಿಂದಲೇ ದೈವಜ್ಞಾನವುಳ್ಳವರು ನಿಜವಾದ ಕಾರ್ಯ ಮಾಡುತ್ತಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ. ಆ ದೇವರ ಜ್ಞಾನ ನಿಜವಾದ ಜ್ಞಾನವೆಂದು ಅದನ್ನು ಕಂಡುಹಿಡಿಯುವ ಮೂಲಕವೇ ಸಮರ್ಥಿಸಲಾಗುತ್ತದೆ. ಹೌದು. ದೈವಜ್ಞಾನ ದೇವರ ಭಯವನ್ನು ಹುಟ್ಟಿಸುತ್ತದೆ ಪ್ರೇರೆ. ದೈವಜ್ಞಾನ ವಿವೇಕವನ್ನು ಹುಟ್ಟಿಸುತ್ತದೆ. ದೇವರಿಗೆ ಜ್ಞಾನ ದೇವರಿಗೆ ಭಯಪಡುವಂತೆ ಮಾಡುತ್ತದೆ. ಮತ್ತು ದೇವರ ಭಯ ಜ್ಞಾನ ಎಲ್ಲಿದೆಯೋ ಅಲ್ಲಿ ಪಾಪ ತೊಲಗುತ್ತದೆ, ಕೋಪ ತಡೆಗಟ್ಟಲ್ಪಡುತ್ತದೆ. ಹೌದು. ದೈವಜ್ಞಾನ ನಿಜವಾದ ಜ್ಞಾನ, ದೇವರನ್ನು ಹುಡುಕುವ ಜ್ಞಾನ. ಹೌದು ಪ್ರೇರೆ. ದೇವರ ಬಳಿಗೆ ಕರೆತರುವ ಜ್ಞಾನ, ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವ ಜ್ಞಾನ. ಹೌದು ಪ್ರೇರೆ. ದೇವರ ಆಕಾಶದಿಂದ ನೋಡುತ್ತಿದ್ದಾನೆ, ಯಾರಾದರೂ ದೇವರನ್ನು ಹುಡುಕುವವರು ಇದ್ದಾರೋ ಎಂದು, ತನ್ನ ಸನ್ನಿಧಿಯನ್ನು ಅಪೇಕ್ಷಿಸುವವರು ಇದ್ದಾರೋ ಎಂದು. ಹೌದು ಪ್ರೇರೆ. ಆದರೆ ದೈವಜ್ಞಾನ ಇರುವವರು ದೇವರನ್ನು ಹುಡುಕುತ್ತಾರೆ, ದೇವರ ಸನ್ನಿಧಿಯಾದ ಪರಿಶುದ್ಧಾತ್ಮನನ್ನು ಹುಡುಕುತ್ತಾರೆ ಮತ್ತು ಕೆಡುಕಿನಿಂದ ಎಲ್ಲ ದುಷ್ಟತ್ವದಿಂದ ತಪ್ಪಿಸಿಕೊಳ್ಳುತ್ತಾರೆ ದೈವಜ್ಞಾನ ಇರುವವರು. ಹೌದು. ಮತ್ತು ದೈವಜ್ಞಾನ ಇರುವವರು ದುಷ್ಟರ ಸಂಗಡ ನಿಲ್ಲುವುದಿಲ್ಲ, ಪಾಪಾತ್ಮರ ಸಂಗಡ ಕೂತುಕೊಳ್ಳುವುದಿಲ್ಲ, ಧರ್ಮನಿಂದಕರೊಡನೆ ಸಮಯ ಕಳೆಯುವುದಿಲ್ಲ. ಅವರು ದೇವರ ವಾಕ್ಯದಲ್ಲಿ, ದೇವರ ಶಾಸ್ತ್ರದಲ್ಲಿ ಹಗಲಿರುಳು ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾರೆ. ನದಿಯ ಬದಿಯಲ್ಲಿ ಬೆಳೆದಿರುವ ಮರದಂತೆ ತಕ್ಕ ಕಾಲಕ್ಕೆ ಫಲ ಕೊಡುತ್ತಾರೆ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವರ ಕಾರ್ಯಗಳು ಸಫಲವಾಗುತ್ತವೆ. ಹೌದು ಪ್ರೇರೆ. ದೈವಜ್ಞಾನ ನಿಜವಾದ ಜ್ಞಾನ. ಹೀಗೆ 100ರಷ್ಟು ಫಲ ಕೊಡುತ್ತದೆ. ವಾಕ್ಯಜ್ಞಾನ ನಿಜವಾದ ಜ್ಞಾನ ಪ್ರೇರೆ. ಮತ್ತೆ 60ರಷ್ಟು ಫಲ ಕೊಟ್ಟಿದ್ದು ವಾಕ್ಯಜ್ಞಾನ ಅಂದರೆ ಪೌಲ್ ಹೇಳಿದ್ನಲ್ಲ ಪ್ರೇರೆ, ಕ್ರಿಸ್ತ ಯೇಸುವನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಲೋಕದ ಸಮಸ್ತವನ್ನು, ಆಶೆ, ಸುಖ, ಭೋಗಗಳನ್ನು, ಎಲ್ಲ ಲೋಕಜ್ಞಾನವನ್ನು ನಾನು ಸಂಪಾದಿಸಿಕೊಂಡ ಆ ಧರ್ಮಶಾಸ್ತ್ರ ಸಂಬಂಧವಾದ, ಒಡಂಬಡಿಕೆಗೆ ಸಂಬಂಧವಾದ, ಆ ಶಾಸ್ತ್ರೀಯ ಪರಿಸರ ಆಚಾರ ಸಂಬಂಧವಾದ, ಹೌದು ಪ್ರೇರೆ, ಆ ಜ್ಞಾನವನ್ನು ದೇವರಿಗೆ ಮಿತ್ರರನ್ನಾಗಿ ಮಾಡದ, ದೇವರ ನೀತಿಯನ್ನು ತಂದುಕೊಡದ, ದೇವರ ಸತ್ಸಂಬಂಧವನ್ನು ತಂದುಕೊಡದ ಆ ಜ್ಞಾನವನ್ನು ಕಾಲಕಸವನ್ನಾಗಿ ಮಾಡಿದ ಜ್ಞಾನ ವಾಕ್ಯ ಜ್ಞಾನ ಪ್ರೇರೆ. ಹೌದು. ಮೊದಲನೇದು ಬಂದಾಗ ಎರಡನೇದು ಬಂದಾಗ ಮೊದಲನೇದು ಇಲ್ಲವಾಯಿತು. ಹೌದು. ಧರ್ಮಶಾಸ್ತ್ರದಿಂದ ಯಾರೂ ನೀತಿವಂತರಾಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಮುಖಾಂತರವೇ
ದೇವರ ಆತ್ಮನ ಬಲದಿಂದ ಹುಟ್ಟಿದ ಆತನ ಮುಖಾಂತರವೇ, ಜೀವ ಕೊಡುವ ಆತ್ಮನಾದ ಯೇಸು ಕ್ರಿಸ್ತನ ಮುಖಾಂತರವೇ ನಾವು ದೇವರೊಂದಿಗೆ ನೀತಿವಂತರಾಗಿದ್ದೇವೆ ಪ್ರಿಯರೇ. ದೇವರ ನೀತಿ ಧರಿಸಿಕೊಂಡಿದ್ದೇವೆ. ದೇವರ ಪರಿಶುದ್ಧತೆಯನ್ನು, ದೇವರ ಸ್ವಭಾವವನ್ನು, ದೇವರ ಜೀವಜಲವನ್ನು, ಪರಿಶುದ್ಧ ಗ್ರಂಥದ ಜ್ಞಾನವನ್ನು ಮತ್ತು ಮರಣದ ಮುಳ್ಳನ್ನು ಮುರಿದ ಶಕ್ತಿ, ಶಿಲುಬೆಯ ಶಕ್ತಿಯನ್ನು ಮತ್ತು ವಾಕ್ಯದ ಮುಖಾಂತರ ಅಂಧಕಾರದ ಶಕ್ತಿಯನ್ನು ಸುಟ್ಟು ಹಾಕುವ, ಶುದ್ಧವಾಗುವ ಶಕ್ತಿಯನ್ನು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಮತ್ತು ಪವಿತ್ರ ಆತ್ಮ ಭರಿತರಾಗುವ, ಅಭಿಷೇಕದಲ್ಲಿ ಪ್ರಾರ್ಥಿಸುವ ಆ ವಾಕ್ಯ ಜ್ಞಾನ, ದೈವಜ್ಞಾನ ತುಂಬಿಕೊಂಡಿದ್ದೇವೆ. ಹೀಗೆ ವಾಕ್ಯ ಜ್ಞಾನ ನಿಜವಾದ ಜ್ಞಾನವಾಗಿದೆ ಪ್ರಿಯರೇ. ಮತ್ತು ವಾಕ್ಯ ಕೃಪೆ ಸತ್ಯ ಸಂಪೂರ್ಣವಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತ್ತು. ಆತನಿಗೆ ತಂದೆಯ ಮಗನಿಗೆ ಇರುವಂಥ ಒಂದೇ ಮಗನಿಗೆ ಇರುವಂಥ ಮಹಿಮೆಯನ್ನು ನಾವು ನೋಡಿದೆವು. ಆತನು ನಮಗೆ ತಿಳಿಯಪಡಿಸಿದ್ದಾನೆ. ತಂದೆಯ ಎದೆಯಲ್ಲಿದ್ದಾನೆ ಪ್ರಿಯರೇ. ಹೌದು, ಆತನು ನೋಡಿದವರು ತಂದೆಯನ್ನು ನೋಡಿದಾಗೆ. ಹೀಗೆ ವಾಕ್ಯ ಜ್ಞಾನ ನಿಜವಾದ ಜ್ಞಾನವಾಗಿದೆ ಪ್ರಿಯರೇ. ವಾಕ್ಯ ಜ್ಞಾನ ಅಂದರೆ ನಾವು ಇದು ಪವಿತ್ರ ಗ್ರಂಥದಲ್ಲಿ ಒಂದು ವಾಕ್ಯ ಓದಿದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಾಕ್ಯಗಳನ್ನು ನಾವು ಜ್ಞಾಪಕಕ್ಕೆ ತಂದು ಕೊಡುತ್ತದೆ ದೇವರಾತ್ಮ. ಅದು ವಾಕ್ಯ ಜ್ಞಾನ. ಆತ್ಮಜ್ಞಾನ ಮೂರನೇದು ಪ್ರಿಯರೇ. 30ರಷ್ಟು ಫಲ ಕೊಟ್ಟಿದ್ದು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಆತ್ಮಜ್ಞಾನ. ಇದು ನಿಜವಾದ ಜ್ಞಾನ. ಒಂದನೇದು ದೈವಜ್ಞಾನ, 100ಕ್ಕೆ 100 ಫಲ ಕೊಟ್ಟ ಬೀಜ. ಎರಡನೇದು ವಾಕ್ಯಜ್ಞಾನ, 100ಕ್ಕೆ 60ರಷ್ಟು ಫಲ ಕೊಟ್ಟ ಬೀಜ. ಮೂರನೇದು ಆತ್ಮಜ್ಞಾನ, 100ಕ್ಕೆ 30ರಷ್ಟು ಫಲ ಕೊಟ್ಟ ಬೀಜ. ಆತ್ಮಜ್ಞಾನ ಎಂದರೆ ಪ್ರಿಯರೇ, ನಾವು ಈ ಆತ್ಮಗಳು ದೇವರಿಂದ ಬಂದವು ಅಲ್ಲವೋ ಎಂದು ಪರೀಕ್ಷಿಸುವುದು ಪ್ರಿಯರೇ, ವಿವೇಚನೆ ಮಾಡುವುದು. ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯ 1ರಿಂದ ನೋಡುತ್ತೇವೆ ಪ್ರಿಯರೇ. ಫಸ್ಟ್ ಲೆಟರ್ ಜಾನ್ ವರ್ಸ್ 4, ಫಸ್ಟ್ ಲೆಟರ್ ಜಾನ್ ಚಾಪ್ಟರ್ 4 ವರ್ಸ್ ಫಸ್ಟ್ ವರ್ಡ್ ಟು ಥರ್ಡ್ ವರ್ಡ್. ಇಲ್ಲಿ ಪೀಠಿಕೆ ಆತ್ಮ ಪ್ರೇರಿತ ನುಡಿಗಳು ಸತ್ಯವೋ ಅಸತ್ಯವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಅವುಗಳನ್ನು ಪರೀಕ್ಷಿಸಬೇಕು. ನೋಡ್ರಿ, ಆತ್ಮ ಪ್ರೇರಿತ, ನಾವು ಆತ್ಮಜ್ಞಾನ ನಿಜವಾದ ಜ್ಞಾನ ಎಂದು ನೋಡುತ್ತಿದ್ದೇವೆ. ಆತ್ಮ ಪ್ರೇರಿತ ಮಾತುಗಳು ಸತ್ಯವೋ ಅಸತ್ಯವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಅವುಗಳನ್ನು ಪರೀಕ್ಷಿಸಬೇಕು. ಅನೇಕ ದೇವರ ಸೇವಕರು ಹೇಳುತ್ತಿದ್ದಾರೆ ಎಂದು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. ದೇವರ ಆತ್ಮನ ನುಡಿಗಳು, ಅದು ಅವರೇ ಹೇಳಿರ್ತಾರೆ ಪ್ರಿಯರೇ, ಅದು ದೇವರ ಆತ್ಮ ನುಡಿಗಳಿಗೆ ಸೇರಿಸುತ್ತಾರೆ. ಹೌದು, ಆದ್ದರಿಂದ ದೇವರ ಆತ್ಮ ನುಡಿಗಳಿದ್ದರೆ ಕೇಳುವವರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಹೇಳುವುದ ಅವಶ್ಯಕತೆ ಇಲ್ಲ ಪ್ರಿಯರೇ. ಹೌದು, ಮತ್ತು ಹೇಳುವವರಾದರೆ ಮಿತವಾಗಿ ಹೇಳುತ್ತಾರೆ ಎಂದರ್ಥ. ಹೀಗೆ ಆತ್ಮ ಪ್ರೇರಿತ ನುಡಿಗಳು ಸತ್ಯವೋ ಅಸತ್ಯವೋ ಎಂದು ತಿಳಿದುಕೊಳ್ಳುವುದಕ್ಕೆ ಅವುಗಳನ್ನು ಪರೀಕ್ಷಿಸಬೇಕು. ಯಾರಿಗೆ ಆತ್ಮಜ್ಞಾನ ಇರುತ್ತದೆ ಅವರು ಎಲ್ಲ ವಾಕ್ಯಗಳು, ಎಲ್ಲ ಮಾತುಗಳು, ಎಲ್ಲ ಸೇವಕರು, ಎಲ್ಲ ಸಭೆಗಳು ದೇವರಿಂದ ಬಂದವು, ಸೈತಾನ ನಿರ್ಮಿಸಿದ್ದು, ಮನುಷ್ಯ ನಿರ್ಮಿಸಿದ್ದು ಎಂದು ಅವರು ಗ್ರಹಿಸಿಕೊಳ್ಳುತ್ತಾರೆ. 1ನೇ ವಾಕ್ಯ ಪ್ರಿಯರೇ, ಯೋಹಾನನ 1ನೇ ಪತ್ರಿಕೆ 1ನೇ ವಾಕ್ಯ, ಫಸ್ಟ್ ಜಾನ್ ಚಾಪ್ಟರ್ 4 ವರ್ಸ್ 1 ಫಸ್ಟ್ ವರ್ಡ್. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. 2ನೇ ವಾಕ್ಯ, ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. 3ನೇ ವಾಕ್ಯ, ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಾಗಲೇ ಲೋಕದಲ್ಲಿ ಅದೇ. ಇಲ್ಲಿ ಆತ್ಮಗಳು, ಎಲ್ಲ ಆತ್ಮಗಳು ದೇವರಿಂದ ಬಂದವುಗಳಲ್ಲ, ಆಯಾ ಆತ್ಮಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೆಂದು ಪರೀಕ್ಷಿಸಬೇಕಂತ. ಹೇಗೆ ಪರೀಕ್ಷಿಸಬೇಕು? ಯೇಸುವನ್ನು ಒಪ್ಪುವ ಆತ್ಮ ದೇವರಿಂದ ಬಂದದ್ದು, ಯೇಸುವನ್ನು ಒಪ್ಪದಿರುವ ಆತ್ಮ ದೇವರಿಂದ ಬಂದದ್ದು ಅಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮ ಆಗಿದೆ. ಅಂದರೆ ಆ್ಯಂಟಿ ಕ್ರೈಸ್ಟ್. ಸೈತಾನನು ಕೂಡ ದೇವರ ವಾಕ್ಯವನ್ನು ಬೋಧಿಸಿದ. ಅರಣ್ಯದಲ್ಲಿ ಯೇಸು ಕ್ರಿಸ್ತನ ಉಪವಾಸ ಮಾಡುವಾಗ, ನೀನು ದೇವರ ಮಗನಾಗಿದ್ದರೆ, ಸೈತಾನಿಗೆ ಗೊತ್ತು ದೇವರ ಮಗ ಅಂತ, ಆದರೆ ಆ ಪ್ರಕಾರ ಬೋಧಿಸುವುದಿಲ್ಲ. ನೀನು ನನಗೆ ಅಡ್ಡ ಬಿದ್ದರೆ ಇವೆಲ್ಲ ಸುಖಭೋಗಗಳನ್ನು ಕೊಡಬಲ್ಲೆ. ಹೌದ್ರೆ, ಇಂದು ಇವೆಲ್ಲ ಸುಖಭೋಗಗಳನ್ನು ಕೊಡುತ್ತೇನೆ ಎಂದು ಅಡ್ಡ ಬೀಳಿಸುವ ವಾಕ್ಯಗಳು ಹೇಳಿಸುತ್ತಾನೆ ಪ್ರೇರೆ. ಮತ್ತು ನೀನು ಇಲ್ಲಿಂದ ಧುಮುಕು, ದೇವರು ತನ್ನ ದೂತರಿಗೆ ಅಪ್ಪಣೆ ಮಾಡುತ್ತಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ. ಹೌದ್ರೆ, ಇವರು ಯಾವ ಕಷ್ಟಪಡಬೇಡ್ರಿ, ಮತ್ತು ದೇವರು ನಮ್ಮನ್ನು ಆಶೀರ್ವಾದಕ್ಕಾಗಿಯೇ ಕರೆದಿದ್ದಾನೆ, ಮತ್ತು ಲೋಕದವರಿಗೆ ಅಷ್ಟಿರುವಾಗ ನಮಗೆ ಎಷ್ಟೋ ಕೊಡುತ್ತಾನೆ ಎಂದು ಯೇಸು ಕ್ರಿಸ್ತನ ಹೇಳದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಪ್ರಿಯರೇ. ಹೌದು, ಇವೆಲ್ಲ ಕ್ರಿಸ್ತ ವಿರೋಧಿ ಆತ್ಮ. ಅವರು ಯೇಸುವನ್ನು ಒಪ್ಪಿಕೊಳ್ಳುತ್ತಾರೆ,
ನಾವು ಇನ್ನೊಂದು ವಾಕ್ಯ ನೋಡ್ತೇವೆ ಪ್ರೇರೆ, ಯಾಕೋಬನ ಪತ್ರಿಕೆಯಲ್ಲಿ. ದೆವ್ವಗಳು ಕೂಡ ಯೇಸುವನ್ನು ನಂಬುತ್ತವೆ, ದೇವರು ಒಬ್ಬಾತನೆಂದು ನಂಬುತ್ತವೆ, ಹೆದರಿ ನಡುಗುತ್ತವೆ. ಹೌದು ಪ್ರೇರೆ, ಅದು ದೆವ್ವಗಳು ಕೂಡ ದೇವರನ್ನು ನಂಬುತ್ತವೆ, ಅಷ್ಟೇ ಅಲ್ಲ ಹೆದರಿ ನಡುಗುತ್ತವೆ. ಆದರೆ ನಾವು ದೆವ್ವಗಳನ್ನು ನಂಬುವುದಿಲ್ಲ ಪ್ರೇರೆ, ಮತ್ತು ದೇವರನ್ನು ನಂಬುತ್ತೇವೆ ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನಲ್ಲಿ, ಮತ್ತು ಹೆದರಿ ನಡುಗುತ್ತೇವೆ. ಯಾವಾಗ? ದೇವರ ವಿರುದ್ಧವಾಗಿ ಪಾಪ ಮಾಡದೆ ಇರುವಂತೆ, ಸೈತಾನನ ಶೋಧನೆಗೆ ಒಳಗಾಗದಂತೆ, ದೇವರ ಆಶ್ರಯದಲ್ಲಿ ಭಯಪಡುವವರಾಗಿದ್ದು ಬಚ್ಚಿಟ್ಟುಕೊಳ್ಳುವುದಕ್ಕೆ ನಾವು ಹೆದರುತ್ತೇವೆ. ಹೌದು ಪ್ರೇರೆ, ಹೀಗೆ ಸೈತಾನ ಕೂಡ ಜ್ಞಾನವುಳ್ಳವನಾಗಿದ್ದಾನೆ ಪ್ರೇರೆ. ದಾನಿಯೇಲನಿಗಿಂತಲೂ ಜ್ಞಾನವಂತನೆಂದು ದೇವರು ಹೇಳಿದ್ದಾನೆ. ಯೆಹೆಜ್ಕೇಲ ಗ್ರಂಥದಲ್ಲಿ 28ನೇ ಅಧ್ಯಾಯದಲ್ಲಿ ಸೈತಾನ ಕುರಿತು, ನೀನು ದಾನಿಯೇಲನಿಗಿಂತಲೂ ಜ್ಞಾನಿ. ಹೌದು, ಹೀಗೆ ಆತ್ಮಜ್ಞಾನ, ನಿಜವಾದ ಜ್ಞಾನ, ಯೇಸು ಕ್ರಿಸ್ತನು ದೇವರ ಜ್ಞಾನ ಆಗಿದ್ದಾನೆ ಪ್ರೇರೆ. ಅಬ್ರಾಹ್ಮನ ಜ್ಞಾನವಲ್ಲ ಯೇಸು ಕ್ರಿಸ್ತನು. ಈಗ ನಮಗೆ ವಾಕ್ಯದ ಮುಖಾಂತರ ಬಂದ ಜ್ಞಾನ ನಿಜವಾದ ದೈವ ಜ್ಞಾನ, ವಾಕ್ಯ ಜ್ಞಾನ, ಆತ್ಮಜ್ಞಾನ, ಮರಣದ ಮುಳ್ಳನ್ನು ಮುರಿದು ಎದ್ದಿರುವ ಜ್ಞಾನ ಪ್ರೇರೆ. ಹೊಸ ಒಡಂಬಡಿಕೆ ಜ್ಞಾನ, ಹಳೆ ಒಡಂಬಡಿಕೆ ಜ್ಞಾನ ಅಕ್ಷರಕ್ಕೆ ಸಂಬಂಧಪಟ್ಟಿದೆ. ಆತ್ಮ ಇದ್ದರೂ ಕೂಡ ಅವರು ಪುನರುತ್ಥಾನ ಶಕ್ತಿ ಇದ್ದಿಲ್ಲ. ಹೌದು, ಪವಿತ್ರಾತ್ಮ ನಡೆಸುವ ನೂತನ ಜೀವನ ಮಾರ್ಗ ಇದ್ದಿಲ್ಲ. ಪಾಪ ಮರಣಗಳ ನಿಯಮದಿಂದ ಬಿಡಿಸುವ ಪವಿತ್ರಾತ್ಮನ ನಿಯಮ ಇದ್ದಿಲ್ಲ. ಈಗ ನಮ್ಮನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸುವ ಪವಿತ್ರಾತ್ಮ ನಿಯಮ ಎರಡನೇ ಆದಾಮನಾದ ದೇವಕುಮಾರ, ವಾಕ್ಯವಾದ ದೇವರು, ಸ್ವತಃ ದೇವರು ಯೇಸು ಕ್ರಿಸ್ತನ ತಂದುಕೊಟ್ಟಿದ್ದಾನೆ. ಮೊದಲನೇ ಆದಾಮ ಬದುಕುವ ಪ್ರಾಣಿಯಾದ, ದೇವರ ಸ್ವರೂಪದಲ್ಲಿ, ದೇವರ ಕೈಯಲ್ಲಿ, ದೇವರ ಹೋಲಿಕೆಯಲ್ಲಿ, ದೇವರಂತೆ ರೂಪದಲ್ಲಿ. ಹೌದು ಪ್ರೇರೆ, ದೇವರು ಶ್ವಾಸ ಊದಿದ್ದರು ಬದುಕುವ ಪ್ರಾಣಿಯಾದ ಪ್ರೇರೆ. ಮಣ್ಣಿನ ಮುದ್ದೆ ದೇವರು ತನ್ನ ಹೋಲಿಕೆಯಲ್ಲಿ ರೂಪಿಸಿದ, ತನ್ನಂತೆ ಮುಖ ಎಲ್ಲ ಚಿತ್ರ ಅಂತ ಅರ್ಥ ಪ್ರೇರೆ. ಶ್ವಾಸ ಊದಿದ, ಜೀವ ಬಂತು, ಅದು ಬದುಕುವ ಪ್ರಾಣಿ ಎಂದು ಹೇಳಿದ ಪ್ರೇರೆ. ಯೇಸುವಿನ ಹತ್ರ ಬರುವವರೆಗೂ, ಯೇಸುವಿನಲ್ಲಿ ವಿಶ್ವಾಸ ಇಡುವವರೆಗೂ ಅವರೆಲ್ಲರೂ ಬದುಕುವ ಪ್ರಾಣಿಗಳೇ. ಯಾವಾಗ ಸತ್ಯದ ಆತ್ಮನ ಬಳಿಗೆ ಬರುತ್ತೇವೋ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಯೇಸುವಿನ ಬಳಿಗೆ ಬರುತ್ತೇವೋ, ನನಗಾಗಿ ದೇವರು ಸ್ವರ್ಗವನ್ನು ಬಿಟ್ಟು, ಸಿರಿ ಪದವಿಯನ್ನು ಬಿಟ್ಟು ದೇವರ ಪದವಿಯನ್ನು ಬಿಡಲು ಒಲ್ಲೆ ಎನ್ನದೆ ದಾಸನ ಆಕಾರದಲ್ಲಿ ಕಾಣಿಸಿಕೊಂಡು ತನ್ನನ್ನೇ ತಾನು ತಗ್ಗಿಸಿಕೊಂಡು ದರಿದ್ರನಾಗಿ, ಹೌದು ಪ್ರೇರೆ, ಕಾಣಿಸಿಕೊಂಡನೆಂದು ನಂಬುತ್ತಾರೋ ಅವರಿಗೆ ಶಿಲುಬೆ ಸಂದೇಶ ಅರ್ಥವಾಗುತ್ತದೆ. ನಾಶನ ಮಾರ್ಗದಿಂದ ತಪ್ಪಿಸಿಕೊಳ್ಳುತ್ತಾರೆ, ರಕ್ಷಣೆ ಮಾರ್ಗದಲ್ಲಿ, ದೇವರ ಶಕ್ತಿಯಾದ ಶಿಲುಬೆ ಮಾರ್ಗದಲ್ಲಿ ನಡೆಯುತ್ತಾರೆ. ಹೀಗೆ ದೇವರ ಪರಿಶುದ್ಧಾತ್ಮ ಸ್ವಭಾವ ಬರುತ್ತದೆ. ಜೀವಜಲ ಸುರಿಸುತ್ತಾನೆ, ದೇವರವರೊಳಗೆ ಕುಡಿಸುತ್ತಾನೆ, ಪರಿಶುದ್ಧ ಗ್ರಂಥದ ಜ್ಞಾನ ನೀಡುತ್ತಾನೆ, ಶಿಲುಬೆ ಶಕ್ತಿ ನೀಡುತ್ತಾನೆ, ಅಂಧಕಾರ ಶಕ್ತಿಗಳನ್ನು ಸೋಲಿಸಲು ದೇವರ ಬೆಂಕಿ ನೀಡುತ್ತಾನೆ, ಪರಿಶುದ್ಧಾತ್ಮ ಭರಿತರಾಗಿ ಪ್ರಾರ್ಥಿಸುವಂತೆ, ಅಭಿಷೇಕದಲ್ಲಿ ಪ್ರಾರ್ಥಿಸುವಂತೆ ಮಾಡುತ್ತಾನೆ, ಮತ್ತು 100ಕ್ಕೆ 100 ಫಲ ಕೊಡುವ ಆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 30, 60, 100ರಷ್ಟು ಫಲ ಕೊಡುವ ಬೀಜದಂತೆ ದೈವಜ್ಞಾನ, ನಿಜವಾದ ಜ್ಞಾನ, ವಾಕ್ಯಜ್ಞಾನ, ನಿಜವಾದ ಜ್ಞಾನ, ಆತ್ಮಜ್ಞಾನ, ನಿಜವಾದ ಜ್ಞಾನ, ಈ 3 ಜ್ಞಾನಗಳಿಂದ ನಮ್ಮನ್ನು ತುಂಬಿಸುತ್ತಾನೆ ಪ್ರೇರೆ. ಹೌದು, ಅಂತ ಕೃಪೆ ಪ್ರಭು ಇನ್ನೂ ಅನೇಕಿದೆ ಪ್ರೇರೆ. ಸದ್ಯಕ್ಕೆ ಸಮಯ ಆಯಿತು. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತರ ಮತ್ತೆ ನೋಡೋಣ ಪ್ರೇರೆ. ದೇವರು ದಯಪಾಲಿಸುವ ಅನುಗ್ರಹ ಪ್ರೇರೆ. 1ನೇದು ಸತ್ಯದ ಆತ್ಮ. ನಾನು ಹೋಗೋದಿದ್ದರೆ ಪರಿಶುದ್ಧ ಸತ್ಯದ ಆತ್ಮ, ಪರಿಶುದ್ಧಾತ್ಮ ನಿಮ್ಮ ಬಳಿ ಬರುವುದಿಲ್ಲ, ನಾನು ಹೋದರೆ ಕಳಿಸಿಕೊಡಬಲ್ಲೆ. ಹೌದು, ಹೋಗಿದ್ದಾನೆ ಪ್ರಭು, ಆತನ ಬೇಡಿಕೊಳ್ಳೋಣ ಪ್ರೇರೆ, ಪರಿಶುದ್ಧ ಆತ್ಮ ಕಳಿಸೆಂದು. ಹೌದು, ಮತ್ತು 2ನೇದು ಪರಿಶುದ್ಧ ಆತ್ಮ ಸ್ವಭಾವ. ಹೌದು, ನಾವು ಯೇಸುವನ್ನು ವಿಶ್ವಾಸಿಸಿದಾಗ, ಆತನ ಪರಿಶುದ್ಧಾತ್ಮ ಪಡೆದಾಗ ನಾವು ಕಾಮಾಭಿಲಾಷೆಯಿಂದ ಬಿಡುಗಡೆ ಆಗುತ್ತೇವೆ, ವಿಸರ್ಜಿಸುತ್ತೇವೆ ಹಳೆಯ ನಡತೆ. ದಿನೇ ದಿನೇ ನಮ್ಮನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ಸ್ವಭಾವದಲ್ಲಿ ನೂತನವಾಗುತ್ತಾ ಹೋಗುತ್ತೇವೆ. 2ನೇದು. 3ನೇದು ಲೋಕದ ಆಶೆಪಾಶೆಗಳನ್ನು, ಕಾಮ, ಮೋಹ, ಮದ, ಮತ್ಸರ, ಅನೈತಿಕತೆ, ಬಂಡತನ, ಹೊಟ್ಟೆಕಿಚ್ಚು, ಸುಳ್ಳು, ಮೋಸ, ಜಗಳ, ತಿನ್ನು ಕುಡಿ ನಾಳೆ ಸಾಯುತ್ತೇವೆ ಎನ್ನುವ ಈ ಅಜ್ಞಾನದಿಂದ ಜೀವಜಲ ಬಿಡಿಸುತ್ತದೆ, ಶುಚೀಕರಿಸುತ್ತದೆ, ಪರಿಶುದ್ಧರಾಗಿ ಮಾಡುತ್ತದೆ. 3ನೇದು. 4ನೇದು ಪರಿಶುದ್ಧ ಗ್ರಂಥದ ಜ್ಞಾನ ನೀಡುತ್ತಾನೆ ದೇವರು, ಅನುಗ್ರಹ, ಶಿಲುಬೆಯ ಸಂದೇಶ ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತಾನೆ, ದೇವರ ಶಕ್ತಿಯಿಂದ ತುಂಬಿಸುತ್ತಾನೆ. 4ನೇದು. 5ನೇದು ದಹಿಸುವ ಅಜ್ಞ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮೊಳಗಿರುವ ಅಶರೀರ ಗಣ ಅಂದರೆ ದುರಾತ್ಮಗಳ ವಾಸವನ್ನು ಹೊರಗಟ್ಟುತ್ತದೆ, ಸುಟ್ಟಾಕುತ್ತಾನೆ, ದುರಾತ್ಮನನ್ನು ಓಡಿಸುತ್ತಾನೆ. ಹೀಗೆ ಮತ್ತು 6ನೇದು
ಪರಿಶುದ್ಧ ಆತ್ಮ ಭರಿತರಾಗಿ ಪ್ರಾರ್ಥಿಸುತ್ತೇವೆ. ಹೌದು ಪ್ರೇ. 7ನೇದು, ನಾವು 100ಕ್ಕೆ 100 ಫಲ ಕೊಡುವಂತೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮನ್ನು ಅನುಗ್ರಹಿಸುತ್ತಾನೆ. ಇಂಥ ಕೃಪೆ, ಆಶೀರ್ವಾದ, ವರ, ಅನುಗ್ರಹ, ಸದ್ಗುಣ, ಮಹಿಮೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ. ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗ ಮಗಳಿಗೂ ವಿಶ್ವದಲ್ಲಿ ಪ್ರಭು ಯೇಸು ಕ್ರಿಸ್ತನ ವಿಶ್ವಾಸ ಪ್ರತಿಯೊಬ್ಬ ಮಗ ಮಗಳಿಗೂ ಅನುಗ್ರಹಿಸಲಿ ತಂದೆ ದೇವರು ಸರ್ವಶಕ್ತನು. ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ನಮ್ಮ ಮಧ್ಯದಲ್ಲಿ ನಮ್ಮೊಳಗೆ ತಿರುಗಾಡುವಾತನೇ ದೇವ, ನೀವು ದಯಪಾಲಿಸುವ ಅನುಗ್ರಹ ಎನ್ನುವ ವಾಕ್ಯದ ಕೇಳಿದೆವು ತಂದೆ. ನಿಮ್ಮ ಸತ್ಯದ ಆತ್ಮನನ್ನು ನಮಗೆ ಕಳುಹಿಸಿದ್ದೀರಿ ಮತ್ತು ಇಂದು ವಿಶ್ವಾಸಿಡುವ ಪ್ರತಿಯೊಬ್ಬರಿಗೂ ಕಳುಹಿಸಿರಿ ಪ್ರಭು. ಅನೇಕರು ಸತ್ಯದ ಆತ್ಮನನ್ನು ಇನ್ನೂ ಪಡೆದಿದ್ದೇವೆಂದು ಮೋಸಕ್ಕೆ ಸೈತಾನ ವಂಚನೆಗೆ ಒಳಗಾಗಿದ್ದಾರೆ. ನಮಗೂ ಕೂಡ ಸತ್ಯದ ಆತ್ಮ ಕಳುಹಿಸಿರಿ. ಆ ಸತ್ಯದ ಆತ್ಮ ಬಂದಾಗ ನಾವು ಸ್ವಭಾವದಲ್ಲಿ ನೂತನವಾಗುತ್ತೇವೆ. ದಿನೇ ದಿನೇ ತಂದೆ ನಮ್ಮ ಸೃಷ್ಟಿಸಿದ ನಿಮ್ಮ ಹೋಲಿಕೆಗೆ ಮಾರ್ಪಡುತ್ತೇವೆ. ಕಾಮಾಭಿಲಾಷೆಯನ್ನು ವಿಸರ್ಜಿಸುತ್ತೇವೆ. ಹೌದು, ಅನೇಕ ಕೆಟ್ಟ ಕತ್ತಲೆ ಕಾರ್ಯಗಳನ್ನು ವಿಸರಿಸುತ್ತೇವೆ. ಹೌದು, 3ನೇದಾಗಿ ಜೀವಜಲ ಕುಡಿಸುತ್ತೀರಿ ಮತ್ತು ಪಟ್ಟಣವನ್ನೇ ನಿಮ್ಮ ಪಾದದ ಬಡಿಯಲ್ಲಿ ಸುವಾರ್ತೆ ಹೇಳಿ ಪಟ್ಟಣಗಳನ್ನೇ ಹಳ್ಳಿಗಳನ್ನೇ ಊರುಗಳೇ ನಿಮ್ಮ ಪಾದಗಳ ತರುವವರಾಗುತ್ತೇವೆ. ಹೌದು ಪ್ರಭು. ಮತ್ತು ನೀವು ನಮ್ಮನ್ನು ನಿಮ್ಮ ಪರಿಶುದ್ಧ ಆತ್ಮನಿಂದ ಪ್ರಾರ್ಥಿಸುವಂತೆ ಮತ್ತು ಕೀರ್ತಿಸುವಂತೆ ಮಾಡುತ್ತೀರಿ. ಹೌದು ಪ್ರಭು. ಹಾಗೂ ನಿಮ್ಮ ಪರಿಶುದ್ಧ ಆತ್ಮ ಅಗ್ನಿಯಿಂದ, ವಾಕ್ಯದ ಅಗ್ನಿಯಿಂದ ದುಷ್ಟನ ಸಾಮರ್ಥ್ಯವನ್ನು ನಾಶ ಮಾಡುತ್ತೀರಿ. ಹೌದು ಪ್ರಭುವೆ. ಹೀಗೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100 60 30ರಷ್ಟು ಫಲ ಕೊಡುವಂತೆ ನಮ್ಮನ್ನು ಅನುಗ್ರಹಿಸುತ್ತೀರಿ. ಹೌದು ಸ್ವಾಮಿ. ಇಂಥ ನಿಮ್ಮ ದೈವ ಪರಿಶುದ್ಧ ಗ್ರಂಥ ಜ್ಞಾನದಿಂದ ತುಂಬಿಸುತ್ತೀರಿ. ಶಿಲುಬೆ ಶಕ್ತಿಯಿಂದ, ಮನುಷ್ಯ ಜ್ಞಾನದಿಂದ ತಪ್ಪಿಸ್ತೀರಿ. ಶಿಲುಬೆ ಶಕ್ತಿಯಿಂದ ರಕ್ಷಣೆ ಮಾರ್ಗದಿಂದ ತುಂಬಿಸುತ್ತೀರಿ. ಅಂಥ ಮಹಾಕೃಪೆಯನ್ನು, ಜ್ಞಾನವನ್ನು, ಆಶೀರ್ವಾದದ ಜೀವಿತವನ್ನು, ಬೆಳಕಿನ ಜೀವಿತವನ್ನು, ವಿಶ್ವಾಸ, ನಂಬಿಕೆ, ನಿರೀಕ್ಷೆಯ ಅಗ್ನಿಯ ಜೀವಜಲದ ಜೀವಿತವನ್ನು, ನಿತ್ಯ ಜೀವವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ಸೈತಾನ್ನ ಎಲ್ಲ ಕಾರ್ಯಗಳನ್ನು ಜಜ್ಜಿ ಹಾಕುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ಬೆಳಕಾದ ಜೀವಸ್ವರೂಪ ತಂದೆಯಾದ ದೇವರೇ, ಒಳ್ಳೆಯಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ ದೇವರು ಅನುಗ್ರಹಿಸುವ, ದಯಪಾಲಿಸುವ ಅನುಗ್ರಹ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯನ್ನು ಪ್ರೇರೆ. ಮತ್ತೊಂದು ಆವರ್ತಿ ಕೇಳಿರಿ, ಸಮಯವಿದ್ದರೆ ಮತ್ತೊಂದು ಆವರ್ತಿ ಭೇಟಿಯಾಗೋಣ ದೇವಚಿತ್ತವಾದರೆ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಮಹಾಪ್ರೀತಿ, ದೇವಕುಮಾರ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧ ಲೋಕದ ಶಕ್ತಿಯಾದ ಪರಿಶುದ್ಧಾತ್ಮನ ಸನ್ನಿಧಿ, ಅಭಿಷೇಕ, ಬಿಡುಗಡೆ, ಜಯ, ಆಶೀರ್ವಾದ, ಪರಿಶುದ್ಧಾತ್ಮ ಗ್ರಂಥದ ಜ್ಞಾನ, ಪುನರುತ್ಥಾನ ಶಕ್ತಿ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ನಿಮ್ಮ ಸಭೆಯೊಂದಿಗೂ, ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಸಾಕ್ಷ್ಯ, ಪರಿಶುದ್ಧ ಜೀವಿತದೊಂದಿಗೂ, ನಿಮ್ಮ ಪ್ರಯಾಣದಲ್ಲಿಯೂ ಎಲ್ಲ ಕಾರ್ಯಗಳಲ್ಲಿ ದೇವಚಿತ್ತದಂತೆ ಮಹಿಮೆಯಾಗಿ ಬಲವಾಗಿ ನಿಮ್ಮೊಂದಿಗೆ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. Hallelujah, hallelujah, hallelujah. Thank you Jesus. Praise to Jesus. Worship you Jesus. ನನ್ನೇಸು ರಾಜ, ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ.